ಶ್ರಮಜೀವಿಯಂತೆ ಕೆಲಸ ಮಾಡು, ವೇದಾಂತಿಯಂತೆ ಯೋಚಿಸು. ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಮಹಿಳಾ ದಿನಾಚರಣೆಯ ವಿನೂತನ ಸಂಚಿಕೆಯಲ್ಲಿ ಈ ದಿನ ನಮ್ಮ ಜೊತೆಗಿರುವಂತಹ ಮುಖ್ಯ ಅತಿಥಿ ಕುಮಾರಿ ನವಿತಾ ಜೈನ್ ಅವರು. ಕರ್ನಾಟಕದ ಕಂಚಿನ ಕಂಠದ ನಿರೂಪಕಿ ನವಿತಾ ಜೈನ್ ಅವರನ್ನ ಈ ಅದ್ಧೂರಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಮೇಡಮ್, ಮುಖ್ಯವಾದಂತಹ ಪ್ರಶ್ನೆಯನ್ನ ನಾನು ನಿಮಗೆ ಕೇಳಬೇಕು. ಪ್ರಥಮ ಪ್ರಶ್ನೆಯಾಗಿ, ಒಬ್ಬ ನಿರೂಪಕಿಯಾಗಿ ಒಂದು ಸಣ್ಣ ವಯಸ್ಸಿನ ಹುಡುಗಿ ಈ ಕ್ಷೇತ್ರಕ್ಕೆ ಬರೋದು ಅಂತ ಹೇಳಿದ್ರೆ ಸಣ್ಣ ವಿಷಯ ಅಲ್ವೇ ಅಲ್ಲ. ತನ್ನ ಶಾಲಾ ಶಿಕ್ಷಣವನ್ನ ಮುಗಿಸಿ ಕಾಲೇಜಿನ ನಂತರದಲ್ಲಿ ನಿರೂಪಣೆಯನ್ನ ವೃತ್ತಿಯಾಗಿ ನವಿತಾ ಅವರು ಆರಿಸಿಕೊಳ್ತಾರೆ. ಯಾಕೆ ನಿರೂಪಣೆಯಲ್ಲಿ ಅಂತಹ ಆಸಕ್ತಿ ಏನಿತ್ತು ಅಂತ? ನಿರೂಪಣೆ ಅನ್ನೋದಕ್ಕಿಂತ ನನಗೆ ಜರ್ನಲಿಸಮ್ ಮೇಲೆ ಇಷ್ಟ ಇದ್ದಿದ್ದು. ಜರ್ನಲಿಸ್ಟ್ಗಳು ಹೇಗಿರ್ತಾರೆ, ಈಗ ಒಂದು ಪೇಪರಲ್ಲಿ ಹೇಗೆ ವರ್ಕ್ ಮಾಡ್ತಾರೆ, ಅಥವಾ ಒಂದು ರೇಡಿಯೋದಲ್ಲಿ ಅವರ ಆಡಿಯೋ ಅಷ್ಟೇ ನಾವು ಕೇಳ್ತಾ ಇದ್ದಿದ್ದು. ನಿಮ್ಗೆ ಗೊತ್ತು, ಹಳ್ಳಿಗಳಲ್ಲಿ ನಾವು ಯಾವಾಗಲೂ ಕೂಡ ರೇಡಿಯೋ ಕೇಳ್ತೀವಿ, ರೇಡಿಯೋನ ಆಲಿಸ್ತೀವಿ. ರೇಡಿಯೋ ಆಲಿಸಿದಾಗ ಅವರಲ್ಲಿ ಹೆಂಗೆ ಮಾತಾಡ್ತಾರೆ, ಅಷ್ಟು ಇನ್ಫಾರ್ಮೇಶನ್ ಹೆಂಗೆ ಬರುತ್ತೆ ಅವರಿಗೆ ಅನ್ನುವಂತಹ ಕುತೂಹಲ ಇತ್ತು ನನಗೆ ಸ್ಟಾರ್ಟಿಂಗಲ್ಲಿ. ಟಿವಿ ಅಂತ ನಾನು ನೋಡಿದ್ದು ಬಹಳ ಕಡಿಮೆ. ನಾನು ಟಿವಿ ಆ್ಯಂಕರ್ ಆಗ್ತೀನಿ ಅನ್ನುವಂಥದ್ದು ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನ್ಯೂಸ್ ಅಂತೂ ನೋಡಿದ್ದೇ ಇಲ್ಲ. ಬಟ್ ನನಗೆ ಗಾಡ್ ಗ್ರೇಸ್ ಅನ್ಸುತ್ತೆ, ನ್ಯೂಸ್ ಚಾನಲ್ ವರ್ಕ್ ಮಾಡುವಂಥದ್ದು ಅಥವಾ ಟಿವಿಯಲ್ಲಿ ನ್ಯೂಸ್ ಆಂಕರ್ ಆಗಿ ವರ್ಕ್ ಮಾಡುವಂತಹ ಒಂದು ಅವಕಾಶ ಸಿಕ್ತು. ಬಟ್ ನಮಗೆಲ್ಲ ಚಿಕ್ಕಂದಿನಿಂದ ಈ ರೀತಿಯ ಕನಸುಗಳು ಅಂತ ಇರಲಿಲ್ಲ. ನಾವು ಏನೋ ಒಂದು ಟೀಚರ್ ಆಗ್ಬೇಕು. ನಿಮ್ಗೆ ಗೊತ್ತು, ಹಳ್ಳಿಗಳಲ್ಲಿ ಅದರಲ್ಲೂ ಮಂಗಳೂರಿನಂತಹ ಅಥವಾ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿಗೆ ನಾವು ಹೋಗೋದೇ ಯಾವ್ದು ಬ್ಯಾಂಕಿಂಗ್ ಕ್ಷೇತ್ರನೋ ಅಥವಾ ಲೆಕ್ಚರ್ ಟೀಚಿಂಗ್ ಕ್ಷೇತ್ರ. ಬಟ್ ನನಗೆ ಪ್ರತಿ ಬಾರಿ ಕೂಡ ಈ ಪೇಪರ್ ಓದೋದು ತುಂಬಾ ಇಷ್ಟ ಆಯ್ತು ನನಗೆ ಚಿಕ್ಕಂದಿನಿಂದಲೂ. ಏನಿರುತ್ತೆ ಏನು ಅಂತ. ಆಮೇಲೆ ಅವ್ರದ್ದು ಆರ್ಟಿಕಲ್ಗಳಲ್ಲಿ ಬೈಲೈನ್ಗಳು ಬರ್ತಾ ಇತ್ತು. ಇವ್ರು ಯಾರು ಅನ್ನೋದನ್ನ ನೋಡುವಂತಹ ಕುತೂಹಲ ಇರ್ತಿತ್ತು. ರೇಡಿಯೋಗಳಲ್ಲಿ ಅವ್ರ ವಾಯ್ಸ್ ಕೇಳಿದಾಗ ಇವ್ರು ಎಲ್ಲಿ ಮಾತಾಡ್ತಾರೆ, ಹೆಂಗ್ ಮಾತಾಡ್ತಾರೆ ಇದಲ್ಲಿ ಅನ್ನೋದು, ಅಂದ್ರೆ ಆ ತರ ಗೊತ್ತಿರ್ಲಿಲ್ಲ ಹೇಗ್ ವರ್ಕ್ ಆಗುತ್ತೆ ಅನ್ನೋದು. ಅದನ್ನ ತಿಳ್ಕೊಳ್ತಾ ಹೋಗ್ಬೇಕು ಅನ್ನುವಂತಹ ಆಸಕ್ತಿ ಆರಂಭ ಆದಾಗಿನಿಂದ ಡಿಗ್ರಿವರೆಗೂ ನಂಗೆ ಗೊತ್ತಿರಲಿಲ್ಲ. ಬಟ್ ನಂಗೆ ಡಿಗ್ರಿ ಆಗುವಂತಹ ಟೈಮಲ್ಲೇ ನನಗೆ ಅವಾಗ ಟಿವಿ9 ಸ್ಟಾರ್ಟ್ ಆಗುವಂತಹ ಸಮಯ. ಅವಾಗ ನಮ್ಗೆ ಅವಕಾಶ ಆಯ್ತು, ನೀವು ಹೋಗ್ಬೋದು ಅಂತ. ಬಟ್ ನನ್ಗೆ ಏನ್ ಅನ್ಸ್ತು ಅಂತ ಹೇಳಿದ್ರೆ, ಜರ್ನಲಿಸಮೇ ಮಾಡ್ಬೇಕು. ಆಗ್ಲಿ ಜರ್ನಲಿಸಮ್ ಅನ್ನೋದು ಗೊತ್ತಿರ್ಲಿಲ್ಲ. ಜರ್ನಲಿಸಮ್ ಮಾಡ್ಬೇಕು, ಜರ್ನಲಿಸಮ್ ಈ ತರ ಇರುತ್ತೆ ಅಂತ ಹೇಳಿ ಯಾರೋ ಹೇಳಿದ್ ಕೇಳಿ. ಆನಂತರ ನನ್ನ ಅಮ್ಮ ಟೀಚರ್ ಆಗಿದ್ರು. ಅವ್ರ ಸೂಪರ್ವೈಸರ್ ತಮ್ಮ ಜರ್ನಲಿಸಮ್ ಮಾಡಂತ ಕೇಳಿ ಅವ್ರ ಹತ್ರ ಕೇಳಿ ಅದನ್ನ ಇನ್ಫಾರ್ಮೇಶನ್ ತಗೊಳ್ಳು. ಆಮೇಲೆ ಹೋಗಿ ಜರ್ನಲಿಸಮ್ ಸೇರಿದ್ದು. ಆ ನಂತರ ಈ ಜರ್ನಲಿಸಮ್ ಏನು, ಎತ್ತ, ಹೇಗೆ ಅಂತ ಕಲ್ತಿದ್ದು. ಆ ಜರ್ನಲಿಸಮ್ ನಾನು ಕಾಲೇಜಲ್ಲಿ ಇರುವಾಗಲೇ ನಂದು ಕ್ಯಾಂಪಸ್ ಸೆಲೆಕ್ಷನ್ ಆಯ್ತು. ಸೆಲೆಕ್ಷನ್ ಆದಾಗ ಅದನ್ನು ಇನ್ನೊಂದು ಬೇರೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಆಕ್ಚುಲಿ. ಅಂದ್ರೆ ನಾನು ಸುಳ್ಳು ಹೇಳಿ ಮನೆಯಿಂದ ಹೋಗಿ ಅಲ್ಲಿ ನಾನು ನನಗೆ ಆಕ್ಚುಲಿ ನನಗೆ ಜಾಬೇ ಆಗಿತ್ತು, ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು. ಬಟ್ ನಾನು ಇಂಟರ್ನ್ಶಿಪ್ ಅಂತ ಹೇಳಿ ಹೋಗಿಬೇಕಂದ್ರೆ ಅಷ್ಟು ದೂರ ಹೋಗ್ಬೇಕು. ನಮ್ಮಲ್ಲಿ ನಿಮ್ಗೆ ಗೊತ್ತು, ಜೈನ ಕುಟುಂಬಸ್ಥರು ಅಥವಾ ಜೈನ್ ಫ್ಯಾಮಿಲಿ, ನಮ್ದು ಪುರೋಹಿತ ಕುಟುಂಬಸ್ಥರು. ಮತ್ತೆ ಯಾಕೆ ಸುಮ್ಮನೆ ಅನ್ನುವಂತಹದ್ದು ಒಂದು ಯೋಚನೆ ಖಂಡಿತ ದೊಡ್ಡವರಿಗಿದ್ದೇ ಇರುತ್ತೆ. ಆ ರೀತಿಯಾಗಿ ಜರ್ನಲಿಸಮ್ ಅಲ್ಲೂ ಕೂಡ ನಾನು ಕನ್ನಡ ಎಮ್ಮೆ ಅಂತ ಹೇಳಿ ಜರ್ನಲಿಸಮ್ ಸೇರಿದ್ದು. ಜರ್ನಲಿಸಮ್ ಅಂತ ಹೇಳಿರ್ಲಿಲ್ಲ ಮನೆಯಲ್ಲಿ. ಜರ್ನಲಿಸಮ್ ಅಂತ ಹೇಳಿದ್ರೆ ಏನ್ ಅನ್ಕೋತಾರ ಅಂತ. ನನ್ನ ಮಾವನವರಿಗೆ ಅಥವಾ ನಮ್ಮ ಅಮ್ಮನಿಗೂ ಜರ್ನಲಿಸಮ್ ಅಂತ ಹೇಳಿದಾಗ್ಲೂ ಕೂಡ ಅಥವಾ ಟಿವಿ ಅಂತ ಹೇಳಿದಾಗ್ಲೂ ತುಂಬಾ ಅವರಿಗೆ ಅವಳು ಇನ್ನು ಆಯ್ತು ಟಿವಿಯಲ್ಲಿ ಬಂದ್ಲಾ, ಆಯ್ತು ಅಷ್ಟೇ, ಇನ್ನು ನಿಮ್ಮ ಮಗಳು, ನಿಮ್ಮ ಸೊಸೆ ಅಂತೆಲ್ಲ ಹೇಳಿದ್ದಿದೆ ನನ್ನ ಮಾವನವರಿಗೂ. ಸ್ಟಿಲ್ ಅವರು ಅದಕ್ಕೆ ಓಕೆ ಅಂತ ಅವಕಾಶ ಕೊಟ್ಟರು. ಕಲಿತಾಳ, ಹೋಗ್ಲಿ ಆಯ್ತು, ಡಿಗ್ರಿ ಬಿಟ್ಟು ಮುಂದೆ ಏನೋ ಒಂದು ಮಾಡ್ತಿದ್ದಾಳೆ. ಕನ್ನಡ ಎಮ್ಮೆ ಅಂತ ಸುಳ್ಳು ಹೇಳಿ MCJ ಜಾಯಿನ್ ಆಗಿ MCJ ಅಲ್ಲಿ ಕಲಿತು ಹಾಸ್ಟೆಲ್ ಅಲ್ಲಿ ಇದ್ದು, ಆ ನಂತರ ಡೈರೆಕ್ಟ್ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಅಲ್ಲಿಂದ ಹೋದಾಗ ನಾನು ಮನೆಯಲ್ಲಿ ಹೇಳಿದ್ದು ನನಗೆ ಇಂಟರ್ನ್ಶಿಪ್ ಮಾಡಬೇಕು ಅಂತ ಹೇಳಿ. ಸರಿ, ಇಂಟರ್ನ್ಶಿಪ್ ಇಲ್ಲದ್ರೆ ನಮಗೆ ಸರ್ಟಿಫಿಕೇಟ್ ಕೊಡೋದಿಲ್ಲ. ಹಾಗೆ ನಾನು ಇಂಟರ್ನ್ಶಿಪ್ ಅಂತ ಹೇಳಿದಾಗ ನನಗೆ ಅಲ್ಲಿ ಜರ್ನಲಿಸಮ್ ಆಲ್ರೆಡಿ ನನಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು. ಕ್ಯಾಂಪಸ್ ಸೆಲೆಕ್ಷನ್ ನಿಂದ ನನಗೆ ಮತ್ತೆ ಅಲ್ಲಿ ಒಬ್ರು ಮಾಧುರಿ ಮ್ಯಾಮ್ ಅಂತ, ETV ಅಂದ್ರೆ ನಿಮ್ಗೆ ಗೊತ್ತು, ಯೂನಿವರ್ಸಿಟಿ ಜರ್ನಲಿಸ್ಟ್ ಗಳಿಗೆ ಅಥವಾ ಯಾವುದೇ ಒಂದು ಕೆಲಸದವರಿಗೆ ಅದು ಯೂನಿವರ್ಸಿಟಿ. ETV ಅಲ್ಲಿ ಹೋದಾಗ ಅವ್ರ ಮ್ಯಾಮ್ ಹೇಳಿ ನನಗೆ ಫೋನ್ ಮಾಡಿ, ನಮ್ಮ ಮನೆಯವರಿಗೆ ಫೋನ್ ಮಾಡಿ, ಅವಳಿಗೆ ಕೆಲಸ ಸಿಕ್ಕಿದೆ, ಅವಳಿಗೆ ಟ್ಯಾಲೆಂಟ್ ಇದೆ, ಅವಳನ್ನ ಒಪ್ಕೊಳ್ಳಿ ಅಂತ ಹೇಳಿ ನಾನು ನಂತರ ETVಯಲ್ಲಿ ಜಾಯ್ನ್ ಆಗಿದ್ದು. ಬಟ್ ನನಗೆ ನಾನು ಕಾಲೇಜಲ್ಲಿ ಇರುವಾಗಲೇ ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು. ಬಟ್ ಯಾರಿಗೂ ಹೇಳಿರ್ಲಿಲ್ಲ ಅವಾಗ. ಬಹಳ ಸೂಕ್ಷ್ಮವಾಗಿ ನೀವು ಈ ವಿಷಯವನ್ನು ಹೇಳಿದ್ದೀರಾ. ಆದ್ರೂ ನಾನು ಕೇಳಬೇಕು, ಒಂದು ಸಂಪ್ರದಾಯಸ್ಥ ಮನೆತನದ ಒಬ್ಳು ಹೆಣ್ಣು ಮಗಳು, ಅದು ಆ ಕಾಲಘಟ್ಟದಲ್ಲಿ, ಈಗ ಬಹುಶಃ ಎಲ್ಲ ಮನೆಯಲ್ಲೂ ಕೂಡ ಮಗಳು ನಿರೂಪಣೆಯಲ್ಲಿ ಹೋಗ್ತಾಳೆ ಅಥವಾ ಟಿವಿ ಮಾಧ್ಯಮಕ್ಕೆ ಹೋಗ್ತಾಳೆ ಅಂದ್ರೆ ಒಪ್ಕೊಳ್ತಾರೆ. ಆದ್ರೆ ಆ ಹೊತ್ತಿನಲ್ಲಿ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ನುವಂಥ ವಾತಾವರಣ ಇದ್ದಂಥ ಸಮಯ. ಅಲ್ಲಿಂದ ತೊಡಗಿ ನೀವು ಈ ಒಂದು ಆಂಕರಿಂಗ್ ವೃತ್ತಿಯನ್ನ ಆರಿಸ್ಕೊಳ್ತೀರಾ, ಅದರಲ್ಲೇ ಮುಂದುವರಿತೀರಾ, ಜರ್ನಲಿಸಮ್ನ ಪಾರ್ಟ್ ಆಗಿ ಬೆಳಿತೀರಾ.
ಅವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ? ಕುಟುಂಬದ ಸಹಕಾರ ಹೇಗಿದೆ ಮ್ಯಾಮ್? ಎಸ್, ನೀವೇ ಹೇಳಿದಾಗೆ ಒಂದ್ ಕಡೆ ಆ ಟೈಮ್ ಆ ರೀತಿ ಆಗಿತ್ತು, ಈಗ ಹಾಗಿಲ್ಲ. ಈಗ ನನ್ಗೆ ಖುಷಿ ಏನು ಅಂತ ಹೇಳಿದ್ರೆ, ನನ್ಗೊಂಥರ ಪ್ರೌಡ್ ಏನು ಅಂತ ಹೇಳಿದ್ರೆ, ನನ್ನನ್ನು ನೋಡಿ ತುಂಬಾ ಜನ ಜರ್ನಲಿಸಂ ಬಂದಿದ್ದಾರೆ, ತುಂಬಾ ಜನ ಆಂಕರಿಂಗ್ ಬಂದಿದ್ದಾರೆ. ನಮ್ಮ ಜೈನ ಕುಟುಂಬ ಅಂದ್ರೆ ಜೈನ ಸಮುದಾಯದಲ್ಲಿ ಅಥವಾ ಜೈನ ಸಮಾಜದಲ್ಲಿ ನಾನು ಕಲಿಬೇಕು, ನಾನು ಜರ್ನಲಿಸಂ ಅಲ್ಲಿ ಬೆಳಿಬೇಕು ಅಂತ ಹೇಳಿ ಎಷ್ಟೋ ಜನರಿಗೆ ಈ ತರದ ಆಸೆಗಳಿತ್ತು ಮೊದಲಿಂದನು. ಬಟ್ ಅವಕಾಶ ಇರ್ಲಿಲ್ವೇನೋ ಅಂತ ನನ್ಗನ್ಸುತ್ತೆ. ಬಟ್ ನಾನು ಮನೆಯವರಿಗೆ ಬೇಜಾರು ಮಾಡಿದೀನಿ, ಈಗ್ಲೂ ಗೊತ್ತು. ನಮ್ಮ ಮನೆಯವರಿಗೆ ಬೇಜಾರಿತ್ತು ನಾನು ಸ್ಟಾರ್ಟಿಂಗ್ ಹೋದಾಗ, ಏನು ಹಿಂಗ್ ಹೋದ್ಲು ಅಂತ. ಯಾಕಂದ್ರೆ ಅವ್ರಿಗಿಂತ ಜಾಸ್ತಿಯಾಗಿ ಅವ್ರಿಗೆ ಹೇಳುವವರ ಸಂಖ್ಯೆ ಜಾಸ್ತಿ ಆಗಿತ್ತು. ಇಲ್ಲ ಅವಳೆ ಹಾಳಾಗ್ತಾಳೆ, ಆಯ್ತು ಟಿವಿಲಿ ಒಂದ್ಸಲ ಬಂದು ಅಂತ ಹೇಳಿದ್ರೆ ಮುಗೀತಾ ಅಲ್ಲಿ. ಅಂದ್ರೆ ಅವಾಗ ಆಂಕರ್ ಅನ್ನುವಂಥ ಕಾನ್ಸೆಪ್ಟ್ಗಳೇ ಅಷ್ಟು ಇರ್ಲಿಲ್ಲ. ಅವಳು ಟಿವಿಯಲ್ಲಿ ಬರೋ ನ್ಯೂಸ್ ಓದ್ತಾಳೆ ಅನ್ನುವಂಥದ್ದು ಇರ್ಲಿಲ್ಲ. ಒಂದ್ಸಲ ಟಿವಿಲಿ ಬಂದ್ಲ ಹಾಳಾದ್ಲು ಅನ್ನುವಂತಹ ಸಿಚುವೇಶನ್ ಇದ್ದಿದ್ದು. ಅದು ಸಿನಿಮಾ ತರನೇ ಫೀಲ್ಡ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ರು ಹಾಗೆ. ಬಟ್ ನನ್ಗೆ ಈಗ ಅನ್ಸುತ್ತೆ ಈಗ ತುಂಬಾ ಚೇಂಜ್ ಆಗಿದೆ. ಅವಾಗ ಜನ ನೋಡ್ತಾ ಇದ್ದ ರೀತಿ, ಆ ನಂತರ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ನನ್ನನ್ನು ಯಾರು ನೋಡಿರ್ಲಿಲ್ಲ. ನಾನು ನವಿತಾ ಜೈನ್ ಅಂತ ಹೇಳಿದಾಗ ಒಂದಿಷ್ಟು ನನ್ನ ಫ್ರೆಂಡ್ಸ್ಗಳೆಲ್ಲ ನೋಡ್ತಾ ಇದ್ರು. ಆಮೇಲೆ ನಮ್ಮನೇಲಿ ನನ್ನನ್ನು ನೋಡಿದೆ 1 ವರ್ಷದ ನಂತರ ನಾನು ಟಿವಿಲಿ ಬಂದ್ಮೇಲೆ. ಅಲ್ಲಿವರೆಗೂ ಅವ್ರಿಗೆಲ್ಲ ಹೇಳೋರು. ಆಮೇಲೆ ಮನೆಯವರಿಗೆಲ್ಲ ಹೇಳ್ತಾ ಇದ್ರು, ನಿಮ್ಮ ಮಗಳು ಟಿವಿಲಿ ಬರ್ತಾಳೆ, ನಿಮ್ಮ ಸೊಸೆ ಟಿವಿಲಿ ಬರ್ತಾಳೆ ಅಂತ ಹೇಳಿದಾಗ, ಓ ಇದು ಆ ತರದ ಫೀಲ್ಡ್ ಅಲ್ಲ ಅನ್ನೋದು. ಯಾಕಂದ್ರೆ ಪಾಪ ಅವರಿಗೂ ಗೊತ್ತಿರ್ಲಿಲ್ಲ. ಈಗ ಮನೆಯಲ್ಲಿ ನಾವು ಹೇಳ್ತೀವಿ, ನಾವೆಲ್ಲ ಇದ್ ಮಾಡ್ಕೊಂಡು ಹೋಗ್ತೀವಿ ಹೇಳ್ತೀವಿ, ಬಟ್ ಅವರಿಗೂ ಒಂದು ಸರಿಯಾದ ರೀತಿಯಲ್ಲಿ ಇಲ್ಲ ಆ ತರ ಫೀಲ್ಡ್ ಅಲ್ಲ ಅಂತ ಹೇಳುವವರು ಕೂಡ ಇರ್ಲಿಲ್ಲ ಅವಾಗ. ಅದು ಒಳ್ಳೆಯ ಫೀಲ್ಡೇ, ಆ ತರದ್ದು ಏನು ಸಮಸ್ಯೆ ಆಗಲ್ಲ ಅಂತ ಹೇಳಿ ಅವ್ರಿಗೆ ನಿಧಾನ ಅರ್ಥ ಆದಾಗ ಜನರು ಹೇಳದಂತ ಸಂದರ್ಭದಲ್ಲಿ ಅವ್ರಿಗೆ ತುಂಬಾ ಖುಷಿ ಆಗಿದೆ. ಈಗಲೂ ಕೂಡ ಖುಷಿ ಇದೆ ಅವರಿಗೆ, ಈ ಒಂದು ಫೀಲ್ಡ್ ಅಲ್ಲಿ ಇದ್ದಾಳೆ ಅಂತ ಹೇಳಿ. ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳ್ದಂಗೆ ಅವರಿಗೂ ಒಂಥರ ಬೇಜಾರು, ನನ್ಗೂ ಮನೆಯವ್ರು ನೋಡಲ್ವಲ್ಲ ಅನ್ನುವಂತಹ ಬೇಜಾರು. ನಾನು ಇಷ್ಟು ಓದ್ತಾ ಇದ್ದೀನಿ, ನನ್ ಇಲ್ಲಿ ಎಷ್ಟು ಜನ ಹೇಳ್ತಿದ್ದಾರೆ, ಬಟ್ ನಮ್ಮನೆಯವ್ರು ನೋಡ್ತಾ ಇಲ್ವಲ್ಲ ಅನ್ನೋಂಥದ್ದು. ಬಟ್ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ನಾನು ಇಲ್ಲದಿದ್ರೆ ಮನೆಯನ್ನ ಇದ್ ಮಾಡಿ ಬಿಟ್ಟು ಹೋಗಿ ಹೈದರಾಬಾದ್ ಅಲ್ಲಿ ಈ ಟಿವಿ ಇದ್ದಿದ್ದು. ಮಂಗಳೂರಿಂದ ಹೈದರಾಬಾದ್ ಅಲ್ಲಿ ಕಲ್ಪನೆನೂ ಕೂಡ ಇಲ್ಲ. ಬೆಂಗಳೂರೇ ನಾವು ಕಳ್ಸೋದಕ್ಕೆ ಈಗಲೂ ಕೂಡ ಕಳ್ಸೋದಕ್ಕೆ ತುಂಬಾ ಯೋಚನೆ ಮಾಡ್ತಾರೆ ಮನೇಲಿ. ಅದನ್ನ ಬಿಟ್ಟು ನಾನು ಕೂಡ ಕಲ್ಪನೆ ಮಾಡಿರ್ಲಿಲ್ಲ ಹೈದರಾಬಾದ್ಗೆ ಹೋಗ್ತೀನಿ, ನಾನು ಹೈದರಾಬಾದಲ್ಲಿ ಅಂತಹ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ. ಬಟ್ ಅವಾಗ ಅವ್ರಿಗೆಲ್ಲ ಬೇಜಾರಿತ್ತು. ಬಟ್ ಅದು ಕಾಲಕ್ರಮೇಣ ನೀವು ಹೇಳಿದಾಗೆ ಅದರಲ್ಲಿ ಏನು ವ್ಯಾಪ್ತಿ ಇದೆ ಅಥವಾ ಅದರಲ್ಲಿ ಏನು ಗೊತ್ತಾಗುತ್ತೆ, ಅದರಿಂದ ಜನರಿಗೆ ಏನು ಸಮಸ್ಯೆ ಇಲ್ಲ, ಇವಳಿಗೂ ಸಮಸ್ಯೆ ಇಲ್ಲ, ಇದು ಜನರಿಗೆ ಒಳ್ಳೆಯ ಉದ್ದೇಶಕ್ಕಾಗಿ ಆಗೋಂತ ಗೊತ್ತಾದ್ಮೇಲೆ ನಮ್ಮ ಮನೆಯಲ್ಲಿ ಆ ನಂತರ ತುಂಬಾ ಚೆನ್ನಾಗಿ ಅದನ್ನ ಟ್ರೀಟ್ ಮಾಡಿದ್ರು. ಎಲ್ಲರೂ ಅವರಿಗೆ ಹೇಳುವಾಗ್ಲೂ ಖುಷಿ ಪಟ್ರು. ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ತಂದೆ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಮಾವನ್ ಫ್ಯಾಮಿಲಿ, ನನ್ನ ಎಲ್ಲ ನೋಡ್ಕೊಂಡಿದ್ ಮಾವನವ್ರು 5 ಜನ ಮಾವಂದಿರು. ಅವ್ರ ಇಡೀ ಫ್ಯಾಮಿಲಿಗೆ ಅವರೆಲ್ಲರೂ ಕೂಡ ನನ್ನ ನೋಡ್ಕೊಂಡಿದ್ದಕ್ಕೆ, ನನ್ಗೊಂದಷ್ಟು ಎಜುಕೇಶನ್ ಕೊಟ್ಟಿದ್ದಕ್ಕೆ ನಾನು ಈ ಒಂದು ಫೀಲ್ಡ್ಗೆ ಬರೋದಕ್ಕೆ ಸಾಧ್ಯ ಆಯ್ತು. ಬಟ್ ಅವ್ರಿಗೊಂದು ಬೇಜಾರಿದೆ. ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಸಾರಿ ಕೇಳೋದಕ್ಕೆ ಬಯಸ್ತೀನಿ. ಯಾಕಂತ ಹೇಳಿದ್ರೆ ಅವರಿಗೆ ಸುಳ್ಳು ಹೇಳಿ, ಕನ್ನಡ MA ಅಂತ ಸುಳ್ಳು ಹೇಳಿ MCGಗೆ ಜಾಯ್ನ್ ಆಗಿ ಇಂಟರ್ನ್ಶಿಪ್ ಅಂತ ಹೇಳಿ ನಾನು ಹೈದರಾಬಾದ್ಗೆ ಹೋಗಿ ಅಲ್ಲಿ ಜಾಬ್ ಆಗಿದ್ರು, ಆನಂತರ ಹೇಳಿಸಿ ಇದ್ ಮಾಡಿರೋದು ಅವ್ರಿಗೆ ಎಲ್ಲ ಒಂದು ರೀತಿ ಫಸ್ಟ್ ಬೇಜಾರಿತ್ತು. ಈಗ ಆ ಬೇಜಾರು ಕಡಿಮೆ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಖಂಡಿತ ಮೇಡಮ್. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ವೃತ್ತಿ ಬದುಕಿನ ಬಗ್ಗೆ ನಾನು ಈ ಪ್ರಶ್ನೆ ನಿಮ್ಮನ್ನು ಕೇಳಬೇಕು. ನ್ಯೂಸ್ ಆಂಕರ್ ಅಂತ ಹೇಳಿದ್ರೆ ದಿನಕ್ಕೆ ಸಾವಿರಾರು ಸುದ್ದಿಗಳು ಬರುತ್ತವೆ, ನಿಮ್ಮದೇ ಆದ ರೀತಿಯಲ್ಲಿ ಅದನ್ನು ಓದಬೇಕಾಗತ್ತೆ, ಆ ಸುದ್ದಿಯನ್ನು ನೀವು ಪ್ರಪಂಚದ ಎದುರಿಗೆ ಬಿಚ್ಚಿಡಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ನೀವು ಕೂಡ ಸಾಮಾನ್ಯ ಮನುಷ್ಯರೇ ಆಗಿರ್ತೀರಾ. ಆ ಸುದ್ದಿಗಳು ನಿಮ್ಮನ್ನು ತಲುಪಿದಾಗ ನಿಮಗೂ ಕೂಡ ಭಾವನಾತ್ಮಕವಾಗಿ ಆ ವಿಷಯಗಳು ನಿಮ್ಮನ್ನು ಎಫೆಕ್ಟ್ ಮಾಡುವಂಥ ಸಂಭವಗಳು ಇರುತ್ತೆ. ಹಾಗಿರುವಾಗ ಯಾವುದಾದ್ರೂ ಸುದ್ದಿಯನ್ನು ನಾನು ಜನರ ಮುಂದೆ ತಗೊಂಡು ಹೋಗುವಾಗ ಭಾವನಾತ್ಮಕವಾಗಿ ಅಂಜಿದ್ದಿದೆಯಾ, ನೋವಾಗಿದ್ದಿದೆಯಾ, ಅಥವಾ ಈ ವೃತ್ತಿಯಲ್ಲಿ ಸ್ವಲ್ಪ ಕಷ್ಟ ಇದೆ ಅಂತ ಯಾವತ್ತಾದ್ರೂ ಅನ್ಸಿದ್ದಿದೆಯಾ? ಈ ವೃತ್ತಿ ಅಂತ ಹೇಳಿ ಬಂದಾಗ ನಿಮ್ಗೆ ಗೊತ್ತಿರ್ಬೋದು, ನೀವು ಆಂಕರ್ ಆಗಿ ಅನೇಕ ಅಂದ್ರೆ ನಾವು ಕಡೆ ಹೋಗ್ಬೇಕಾಗತ್ತೆ. ಕೆಲವೊಂದ್ಸಲ ನಾವು ಎಂತಹ ಸಿಚುವೇಶನ್ ಅಲ್ಲೂ ಮಾತಾಡ್ಬೇಕಾಗತ್ತೆ, ನ್ಯೂಸ್ ಓದ್ಬೇಕಾಗತ್ತೆ, ಅಥವಾ ಯಾರಿಗೋ ಪ್ರಶ್ನೆಯನ್ನ ಕೇಳ್ಬೇಕಾಗತ್ತೆ ಅಂತ ಹೇಳಿ. ಈಗ ಅಂತ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಭಯ ಅನಿಸ್ತಾ ಇತ್ತು. ಕೆಲವೊಂದು ಸಂದರ್ಭದಲ್ಲಿ ನಾವು ಅದನ್ನ ಹೇಗೆ ಕೇಳೋದು ಅನ್ನುವಂತಹ ಅಂಜಿಕೆ ಇರ್ತಾ ಇತ್ತು. ಕಾಲಕ್ರಮೇಣ ಹೋದಾಗೆ ನಿಮ್ಗೆ ಅನ್ಸುತ್ತೆ, ಅಂದ್ರೆ ಇದು ನಮ್ಗೆ ರುಟೀನ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಎಷ್ಟೋ ಸಂದರ್ಭದಲ್ಲಿ. ಬಟ್ ಕೆಲವೊಂದು ಅಂತಹ ಸಿಚುವೇಶನ್ಗಳಲ್ಲೂ ಅಯ್ಯೋ ಇಂತಹ ಸಿಚುವೇಶನ್ ನಾವು ಓದ್ಬೇಕಾ ನ್ಯೂಸ್ ಅನ್ನುವಂಥದ್ದು. ಅದರಲ್ಲಿ ಒಂದು ವಿಷ್ಣುವರ್ಧನ್ ತೀರ್ಕೊಂಡಂತಹ ಟೈಮಲ್ಲಿ ನನಗೆ ವಿಷ್ಣುವರ್ಧನ್ ಕರ್ನಾಟಕಕ್ಕೆ ನೀವೇ ಮೊದಲು ಹೌದು, ಆ ವಿಷ್ಣುವರ್ಧನ್ ಅಂದ್ರೆ ಅಲ್ಲಿ ಅದಕ್ಕಿಂತ ಮುಂಚೆ ನಾವು ಮಾತನಾಡ್ತಿದ್ವಿ ಆ ವಿಚಾರಗಳನ್ನ, ವಿಷ್ಣುವರ್ಧನ್ ಹಾಗೆ ಹೀಗೆ ಅಂಬರೀಷ್ ಅದಿದೆಲ್ಲ ಅಂತ ಹೇಳಿ. ಬಟ್ ವಿಷ್ಣುವರ್ಧನ್ ನಮ್ಗೆ, ನಾನು ಜಾಯ್ನ್ ಆಗಿದ್ದು ಸ್ಟಾರ್ಟಿಂಗ್ ಅದು ಈ ಟಿವಿಯಲ್ಲಿ, ಅಷ್ಟು ಓದ್ಬೇಕು ಆ ತರದ ನೋಡಿ. ನಾವೆಲ್ಲ ಆವಾಗ ಪೇಪರ್ ಓದಿದ್ದೇ ಒಂದು ದೊಡ್ಡ ವಿಷಯ ನಮ್ಗೆ. ಆ ಪೇಪರ್ ಓದ್ತೀವ ಅಷ್ಟೇ ದೊಡ್ಡದು, ಒಂಚೂರು ಎಲ್ಲಾದ ಇನ್ಫಾರ್ಮೇಶನ್ ಕೇಳ್ತೀವ ಅಂತ ಹೇಳಿ. ಬಟ್ ಇಷ್ಟೆಲ್ಲ ತಿಳ್ಕೋಬೇಕು, ಹೀಗಿರ್ಬೇಕು, ಇಡೀ ಒಂದು ಏನೇನು ಆಗ್ತಾ ಇದೆ, ಜೊತೆಗೆ ಅವ್ರದ್ದೆಲ್ಲ ಹಿಸ್ಟ್ರಿಗಳನ್ನ ತಿಳ್ಕೋಬೇಕು ಅನ್ನುವಂಥದ್ದು ಅಷ್ಟೆಲ್ಲ ಮೆಚ್ಯೂರಿಟಿ ಇರ್ಲಿಲ್ಲ ಅವಾಗ.
ಓದ್ಬೇಕು, ಅಲ್ಲಿ ಏನ್ ಹೇಳ್ತಾರೆ ಓದ್ಬೇಕು, ಇಲ್ಲಿ ಏನ್ ಹೇಳ್ತಾರೆ ಒಂಚೂರು ಓದ್ಬೇಕು, ಪೇಪರ್ ಓದ್ಬೇಕು ಅಂತ ಹೇಳಿ. ಬಟ್ ಅಂತಹ ಒಬ್ಬ ಮೇರು ನಟ, ಒಬ್ಬ ದೊಡ್ಡ ನಟ ಇಲ್ಲ ಅಂತ ಹೇಳಿದಾಗ ನಾವು ಅವ್ರ ಬಗ್ಗೆ ಎಷ್ಟೊಂದು ತಿಳ್ಕೊಳ್ಬೇಕಿತ್ತು. ನನ್ನ ಫ್ರೆಂಡ್ಸ್ ಕೇಳೋರು ಅವಾಗ್ಲು, ವೇಣು ಮತ್ತು ರಘು ಅಂತ ನಾವು ಒಟ್ಟಿಗೆ ಜಾಯ್ನ್ ಆಗಿದ್ದವರು, ಈಗ್ಲೂ ನಾವೆಲ್ಲರೂ ಒಟ್ಟಿಗೆ ಇದೀವಿ. ನಾವು ಅವರು ನನಗೆ ಪ್ರಶ್ನೆ ಕೇಳೋರು, ಹಿಂಗೆ ಹೋಗ ನೀನ್ ನೋಡುವ ಆಂಕರ್ ಅಲ್ಲ, ನಿನ್ಗೆ ಇದೆಲ್ಲ ಗೊತ್ತಿರ್ಬೇಕು, ಅವ್ರು ಏನಾದ್ರು ಆದ್ರೆ ಹಿಂಗಾಗತ್ತೆ, ಇವ್ರಿದ್ರೆ ಹಿಂಗಾಗತ್ತೆ ಅಂತ ಹಂಗೆ ಮಾತಾಡಿ ಒಂದ್ 2 ದಿನಕ್ಕೆ ಅವರು ಇಲ್ಲ ಅನ್ನುವಂತ ಸುದ್ದಿ ಬರುತ್ತೆ. ಅವತ್ತು ನನಗೆ ಶಾಕ್. ನಾನು ಅವತ್ತು ನೈಟ್ ಶಿಫ್ಟ್ ಅಲ್ಲಿದ್ದೆ. ನೈಟ್ ಶಿಫ್ಟ್ ಅಲ್ಲಿದ್ದಾಗ ಬೆಳಿಗ್ಗೆ ಎದ್ದೆ ಎಬ್ಸಿದ್ರು, ಇಲ್ಲ ವಿಷ್ಣುವರ್ಧನ್ ತೀರ್ಕೊಂಡಿದ್ದಾರೆ. ವಿಷ್ಣುವರ್ಧನ್ ಏನ್ ಸರ್ ಈಗ ಹೇಳ್ತೀರಾ ಅಂತ ನನಗೆ ಅದೊಂದು ಅನ್ಎಕ್ಸ್ಪೆಕ್ಟೆಡ್. ನಾವು ಸುಮ್ನೆ ಏನೋ ಒಂದು ಹೇಳ್ತಾರೆ, ತಮಾಷೆ ಮಾಡ್ತಾರೆ ಅಂತ ಆ ರೀತಿ ಅನ್ಕೊಂಡಿದ್ದು. ಅದನ್ನ ಒಂದ್ ರೀತಿಯಲ್ಲಿ ಅರಗಿಸ್ಕೊಳ್ಳೋದಕ್ಕಾಗಿಲ್ಲ. ಸ್ವಲ್ಪ ದಿನಕ್ಕೇನೆ ನಮ್ಮ ಮಂಗಳೂರು ವಿಮಾನ ದುರಂತ ಆಗಿರೋದು. ಅದು ಕೂಡ ನಾನು ನ್ಯೂಸ್ ಅಲ್ಲಿ ಇದ್ದಾಗ್ಲೇ ಆಯ್ತು. ನಮ್ಮ ಮಂಗಳೂರಲ್ಲಿ ಹೀಗಾಯ್ತಲ್ಪ, ಅಷ್ಟು ಜನ ಸಾಯ್ತಿದ್ದಾರೆ, ನಮ್ಮೂರಲ್ಲೇ ಹಿಂಗ ಆಗ್ತಾ ಇದೆ, ಎಲ್ಲೆಲ್ಲೋ ಬಂದವರು ಇನ್ನು ಒಂದ್ ಸ್ವಲ್ಪ ಟೈಮ್ ಇದ್ರೆ ಬದುಕುಳಿಯುವಂತಹ ಸನ್ನಿವೇಶಗಳು. ಇಂತಹ ಸಂದರ್ಭದಲ್ಲಿ ಈ ತರ ಆಯ್ತಲ್ಲ ಅಂತ ಅದನ್ನ ಹೇಳೋದಕ್ಕೆ ಕಷ್ಟ. ಅವುಗಳನ್ನ ಹೇಗೆ ಯಾವ ರೀತಿಯಾಗಿ ನಮ್ಮೂರಲ್ಲೇ ಹಿಂಗ ಆಗ್ತಾ ಇದೆ, ನಮ್ಮೂರಿನ ಬಗ್ಗೆ ಹಿಂಗ ಹೇಳ್ತಾರೆ. ನಮ್ಮೂರು ಅಂದ್ರೆ ನೋಡಿ, ಎಷ್ಟೋ ದೂರ ಇರುವವರು ಯಾವಾಗ ನಮ್ಮೂರಿನ ಸುದ್ದಿ ಅಂತ ಹೇಳಿದ್ರೆ ನಾವು ದಿನಾಲ್ ಬಂದು ಹುಡುಕೋದು, ನಮ್ಮೂರಿನ ಸುದ್ದಿ ಏನಿದೆ, ನಮ್ಮೂರಿನ ಸುದ್ದಿ ಏನಿದೆ ಅಂತ ನಾವೆಲ್ಲ ಬಂದು ಹುಡುಕೋದು. ಅವಾಗ ಅಲ್ಲೆಲ್ಲ ಅಂತಹ ಇದರಲ್ಲಿ ಅದನ್ನ ಹೇಳೋದು ಬಹಳ ಕಷ್ಟ ಅನ್ಸಿದ್ದು ಟೈಮ್ ಅಂದ್ರೆ ಈ ಟಿವಿಯ ವಿಚಾರಗಳನ್ನ ನಿಮ್ಗೆ ಹೇಳಿದ್ದು. ಆ ನಂತರ ಹೋಗ್ತಾ ಹೋಗ್ತಾ ಕೆಲವೊಂದು ವಿಚಾರಗಳು ನಿಮ್ಗೆ ಅದು ರುಟೀನ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಅದೇ ರೀತಿಯಾಗಿ ತುಂಬಾ ಕಾಡಿದಂತಹ ಘಟನೆ ಅಂತ ಹೇಳಿದ್ರೆ ನಿರ್ಭಯ ಕೇಸ್. ಒಬ್ಬ ಹೆಣ್ಣು ಮಗಳನ್ನ ಅಷ್ಟು ಬ್ರೂಟಲ್ ಆಗಿ, ಅಷ್ಟು ಕ್ರೂರತನದಿಂದ, ಒಂದು ಆ ವರ್ಡ್ ಹೇಳಕ್ಕೆ ಬೇಜಾರು. ಆಕ್ಚುಲಿ ಆ ತರದೊಂದು ಮಾಡೋದಕ್ಕೆ ಸಾಧ್ಯ ಇದೆಯಾ? ಒಬ್ಬ ಮನುಷ್ಯರು ಆ ತರ ಮಾಡ್ತಾರಾ? ಯಾಕಂದ್ರೆ ನಾವು ಹೆಣ್ಮಕ್ಳು ನಾವ್ ಓದ್ತಾ ಇದೀವಿ, ಈ ತರ ಆಯ್ತು, ಅತ್ಯಾಚಾರ ಆಯ್ತು, ಅದು ಇದು ಹಿಂಗ ಆಯ್ತು ಅಂತ ಬೇಜಾರಾಗೋದು. ಬಟ್ ಆ ನಿರ್ಭಯ ಕೇಸ್ ಇದ್ದಂತ ಟೈಮಲ್ಲಿ ನ್ಯೂಸ್ ಓದೋದಕ್ಕೆ ಕಣ್ಣಲ್ಲಿ ನೀರ್ ಬರೋದು. ಅಷ್ಟು ಕ್ರೂರತನದಿಂದ ಅದನ್ನ ಹೇಳೋದಕ್ಕೆ ಬೇಜಾರಾಗೋದು. ಏನಪ್ಪಾ ಈ ತರ ಆದ್ರೆ, ಇಷ್ಟೆಲ್ಲ ಕ್ರೂರ ಮನುಷ್ಯರು ಇದಾರ, ಎಷ್ಟು ಮಕ್ಕಳಿಗೆ ಯಾವ ರೀತಿಯಾಗಿ ಆಗುತ್ತೆ. ಯಾಕಂದ್ರೆ ನಮ್ಗೆ ಅದನ್ನ ಹೇಳ್ಬಿಡೋದು ಈಸಿ. ಆ ಹೆಣ್ಮಗಳು ಅನುಭವಿಸುವಂತಹ ನೋವು, ಅವರ ಫ್ಯಾಮಿಲಿ ಅನುಭವಿಸುವಂತಹ ನೋವು ನಮ್ಮಲ್ಲೂ ಅನೇಕ ಹಂತಗಳಾಗಿದೆ. ಬಟ್ ಅದು ಇಡೀ ಜಗತ್ತಿಗೆ ಹೇಳುವಾಗ ಇದೆಯಲ್ಲ, ಅದನ್ನ ಹೇಳೋದಕ್ಕೆ ಕಷ್ಟ ಅಂತಹ ಒಂದು ಘಟನೆಗಳನ್ನ ಅಂತ ಹೇಳಿ. ಅದೇ ರೀತಿಯಾಗಿ ನಿರ್ಭಯ ವಿಚಾರ ಆದ್ಮೇಲೆ ತುಂಬಾ ಬೇಜಾರಾಗಿರುವಂತ ಇನ್ನೊಂದು ಇನ್ಸಿಡೆಂಟ್ ನನಗೆ, ನಾನು ಯಾವತ್ತೂ ಅಳದೆ ಅಂದ್ರೆ ಕೆಲವೊಂದು ಇನ್ಸಿಡೆಂಟ್ಗಳೇ ಆ ಕ್ಷಣದಲ್ಲಿ ಹತ್ಬಿಡ್ತೀವಿ. ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಕೇಸ್ಗಳಲ್ಲಿ ಹತ್ತಿದ್ದೀನಿ, ಆ ಮಕ್ಕಳಿಗೆ ಏನೇನಾಗಿದೆ ಅಥವಾ ಒಂದೊಂದು ಫ್ಯಾಮಿಲಿಯ ಕಥೆಗಳನ್ನು ಕೇಳಿದಾಗ ನ್ಯೂಸ್ ಅಲ್ಲಿ ಓದಿ ನಂತರ ಅದನ್ನು ಸರಿ ಮಾಡ್ಕೊಂಡಿದ್ದೆ. ಬಟ್ ಮೊನ್ನೆ ನಮ್ಮ ಅಪ್ಪು ತೀರ್ಕೊಂಡಂತಹ ಟೈಮಲ್ಲಿ, ಅಪ್ಪು ಅಂತ ಹೇಳಿದ್ರೆ ಎಲ್ರಿಗೂ ಒಂದು ರೀತಿಯ ಪ್ರೀತಿ. ಅಂದ್ರೆ ನಾವು ಅವರ ಸಿನಿಮಾಗಳನ್ನ ನೋಡಿದಾಗ ಪ್ರತಿಯೊಂದರಲ್ಲಿ ಒಳ್ಳೆಯ ಮೆಸೇಜ್ ಇದ್ದಂಥದ್ದು. ಆ ವಿಚಾರದಲ್ಲೂ ಕೂಡ ಅಷ್ಟೇ, ನನಗೆ ಲಿಟ್ರಲಿ ಹೇಳ್ತೀನಿ, ನನ್ನ ಇಷ್ಟು ವರ್ಷಗಳ ನನ್ನ ಕರಿಯರ್ ಅಲ್ಲಿ ನನಗೆ ಒಬ್ಬ ನಟನ ವಿಚಾರದಲ್ಲಿ, ಅಂದ್ರೆ ನಮ್ಗೆ ಗೊತ್ತು ನಾವು ನಟರನ್ನ ಆರಾಧಿಸ್ತೀವಿ, ಹಾಗಂತ ಹೇಳಿ ಹುಚ್ಚು ಅಭಿಮಾನ ಅಲ್ಲ, ಬಟ್ ತುಂಬಾ ಪ್ರೀತಿ ಇರುತ್ತೆ, ಅವ್ರು ಮಾಡಿದ ಕೆಲಸಗಳನ್ನ ಮಾಡ್ತೀವಿ. ಒಬ್ಬ ನಟ ಈ ತರ ವಿಧಿವಶ ಆಗ್ತಾರೆ, ತೀರ್ಕೊಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲದಂತಹ ನಟ. ಅವರ ಸ್ಟೋರಿ ನಾನು ಬೇರೆ ಕಡೆ ಹೇಳಿದ್ದೀನಿ. ಇದನ್ನ ಸ್ಟೋರಿ ಬರುತ್ತೆ, ಹುಷಾರಿಲ್ಲ ಅನ್ನೋದನ್ನ ಫಸ್ಟ್ ನಾನೇ ಓದ್ತಾ ಇದ್ದೆ. ಹುಷಾರಿಲ್ಲ, ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂತ ಬಂದಾಗ ನಾನು ನನ್ನ ತಲೆಯಲ್ಲಿ ಬರೀ ಓಡಿದ್ದು ರುಟೀನ್ ಚೆಕಪ್ ಹೆಂಗೂ ಇರುತ್ತೆ. ಸೆಲೆಬ್ರಿಟಿಗಳಂತ ಹೇಳಿದ್ರೆ ಅವ್ರು ನಾರ್ಮಲ್ ಆಗಿ ರುಟೀನ್ ಚೆಕಪ್ ಮಾಡ್ಕೊಳ್ತಾರೆ, ಹೋಗ್ತಾರೆ ಬರ್ತಾರೆ ಅನ್ನುವಂಥದ್ದು. ನಾನು ಲಿಟ್ರಲಿ ಹೇಳಿದ್ದೀನಿ ಆನ್ ಏರ್ ಅಲ್ಲಿ, ಅಪ್ಪು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ, ಬಟ್ ನಂಗೆ ಅನ್ಸುತ್ತೆ ಅವರು ರುಟೀನ್ ಚೆಕಪ್ ಹೋಗಿದ್ದಾರೆ, ವಾಪಸ್ ಬರ್ತಾರೆ ಅಂತ. ನನ್ನ ರಿಪೋರ್ಟರ್ ಹತ್ರನೂ ನಾನು ಅದನ್ನೇ ಪ್ರಶ್ನೆ ಕೇಳಿದ್ದೀನಿ. ಸ್ವಲ್ಪ ಹೊತ್ತಾಗುತ್ತೆ, ಇಲ್ಲ ಅಪ್ಪು ಹುಷಾರಿಲ್ಲ ಅನ್ನುವಂತಹ ವಿಚಾರಗಳು ಬರ್ತಾನೆ ಇರುತ್ತೆ, ಇಲ್ಲ 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 ಅಂತ. ಅದಾದ್ಮೇಲೆ ನಾವು ಸ್ವಲ್ಪ ಹೊತ್ತಾದ್ಮೇಲೆ ಬುಲೆಟಿನ್ ಮುಗಿಸಿ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕು ಅಂದಾಗ ನಾನು ಹಿಂಗೆ ಸುಮ್ಮನೆ ಡೆಸ್ಕ್ಗೆ ಹೋದಾಗ ಅಪ್ಪು ಇಲ್ಲ ಅಂತ ಹೇಳ್ತಾರೆ, ಇಲ್ಲ ಅಪ್ಪು ಇಲ್ಲ ಅಂತ. ಬಟ್ ಪುನೀತ್ ರಾಜ್ಕುಮಾರ್ ಹಂಗಿರೋದಕ್ಕೆ ಚಾನ್ಸ್ ಇಲ್ಲ, ಏನೋ ಸುಳ್ಳು ಹೇಳ್ತಾರೆ ಅಂತ ನಾನು ಮನ್ಸಲ್ಲಿ ಪ್ರೇ ಮಾಡಿದ್ದು, ಖಂಡಿತ ಹಂಗ ಆಗ್ಲಿಕ್ಕಿಲ್ಲ ಅಂತ ಹೇಳಿ. ಇಲ್ಲ ಅಂತ ಹೇಳಿ ನನ್ನ ಮನಸ್ಸು ಒಪ್ಕೊಳ್ಳೇ ಇಲ್ಲ. ನಿಮ್ಗೊಂದು ಸಂದರ್ಭ ಬರುತ್ತೆ, ಒಂದ್ಸಲ ನೀವು ನ್ಯೂಸ್ ಅನ್ನ ಪ್ರೆಸೆಂಟ್ ಮಾಡಿದಾಗ ನೀವು ಏನ್ ಹೇಳ್ತೀರೋ ಅದು ಅಫಿಷಿಯಲ್. ಆ ನಂತರ ಆ ಮನುಷ್ಯನ ಬಗ್ಗೆ ನೀವು ಒಂದ್ಸಲ ಹೇಳಿದ್ಮೇಲೆ ಅಲ್ಲಿಗೆ ಮುಗೀತು. ಅಲ್ಲಿವರೆಗೂ ನಮ್ಗೆ ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗಿಲ್ಲ. ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನೋದನ್ನ ನಾನು ಜನರಿಗೆ ಹೇಳ್ಬೇಕು, ಅದು ಅಫಿಷಿಯಲ್ ಆಗಿ ಹೇಳ್ಬೇಕು. ಕಿವಿಲಿ ಹೇಳ್ತಾ ಇದ್ದಾರೆ, ನವಿತಾ ಅಪ್ಪು ಇಲ್ಲ ಅಂತ ಹೇಳು, ನೀನು ಪುನೀತ್ ರಾಜ್ಕುಮಾರ್ ಇಲ್ಲ ಅಂತ ಹೇಳು ಅಂತ. ಲಿಟ್ರಲಿ ನನ್ಗೆ ಈ ಕಣ್ಣಲ್ಲಿ ಏನ್ ಬರ್ತಾ ಇದೆ ನೀರು. ಪುನೀತ್ ರಾಜ್ಕುಮಾರ್ ವಿಚಾರದಲ್ಲೂ ಹಂಗೆ ಆಯ್ತು. ನಾನ್ ಜನರಿಗೆ ಹೇಳಿದ್ರೆ ಮುಗಿದೋಯ್ತು, ಆಮೇಲೆ ಪುನೀತ್ ರಾಜ್ಕುಮಾರ್ ಇಲ್ಲ ಅಲ್ಲಿ. ಅದನ್ನ ನೆನ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲ ಪುನೀತ್ಗೆ ಏನೂ ಆಗಿಲ್ಲ, ಅಪ್ಪುಗೆ ಏನೂ ಆಗಿಲ್ಲ ಅನ್ನುವಂತಹ ವಿಚಾರವೇ ಇರುತ್ತೆ. ಲಿಟ್ರಲಿ ಹತ್ಕೊಂಡು ಹೇಳಿದೀನಿ, ಇನ್ನು ಮುಂದೆ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ, ವಿಧಿವಶರಾಗಿದ್ದಾರೆ ಅನ್ನೋದನ್ನ ಇದ್ರಲ್ಲಿ ಹೇಳಿದೀನಿ. ಅದು ತುಂಬಾ ಕಾಡಿದಂತಹ ವಿಚಾರ, ಅಥವಾ ತುಂಬಾ ಮನಸ್ಸಿಗೆ ನೋವಾದಂತಹ ವಿಚಾರ. ಕಾರಣ ನೀವೊಬ್ಬ ಮನುಷ್ಯನೇ ಹೇಗೆ ಈ ತರ ಇಷ್ಟು ವರ್ಷ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಆಕ್ಟಿವ್ ಆಗಿದ್ದವರು, ಇಷ್ಟು ಎಲ್ಲಾ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದವರು,
ಸಡನ್ ಆಗಿ ಅಷ್ಟು ಹೆಲ್ದಿ ಆದ ಮನುಷ್ಯ ಒಬ್ಬ ತೀರ್ಕೊಳ್ತಂತ ಒಂಚೂರ ನಾವು ಕನಸಲ್ಲೂ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಒಂದು ಸುದ್ದಿ ಹೋಗ್ತಾನೆ ಇತ್ತು, ಇಲ್ಲ ಹುಷಾರಿಲ್ಲ, ಹಂಗಾಗಿದೆ ಹಿಂಗಾಗಿದೆ, ಬಟ್ ವಾಪಸ್ ಬರ್ತಾರೆ ಅನ್ನೋದೇ ನಂಬಿಕೆ. ಆ ನಂಬಿಕೆಗೆ ಪೆಟ್ಟು ಬಿದ್ದಾಗ ನಿಮ್ಗೆ ಅನ್ಸುತ್ತೆ ಹೌದು ಇದನ್ನ ನಾನು ಹೇಳ್ಬೇಕು ಅಂದ್ರೆ ಹೆಂಗೆ, ಹೌದು ಒಂದ್ಸಲ ನಾನು ಹೇಳಿದ್ಮೇಲೆ ಮತ್ತೆ ಮುಗೀತು, ಅದು ಅಫಿಷಿಯಲ್. ಬೇರೆ ಯಾವ ಚಾನಲ್ ಅಲ್ಲ ಅವ್ರು ಹೇಳ್ಕೊಳ್ಳಿ ಇಲ್ಲ ಅಂತ ಹೇಳಿ, ಬಟ್ ನಮ್ಮ ಚಾನಲ್ ಹೇಳಿದ್ಮೇಲೆ ಅದು ನಾನು ಹೇಳಿದ್ಮೇಲೆ ಅಧಿಕೃತನೇ ಅಲ್ವಾ ಅಂತ. ಆ ಸಂದರ್ಭ ಮಾತ್ರ ಈಗಲೂ ನನಗೆ ತುಂಬಾ ಬೇಜಾರು ತರುತ್ತೆ. ಅದೇ ರೀತಿಯಾಗಿ ನಾನು ತುಂಬಾ ಜನರ ಸಾವಿನ ಸ್ಟೋರಿಗಳನ್ನ ಓದಿದ್ದೀನಿ. ಅಂಬರೀಷ್ ಅವ್ರು ತೀರ್ಕೊಂಡಾಗ ನಾನೇ ಹೇಳಿರೋದು, ಜಯಲಲಿತಾ ಅವ್ರು ತೀರ್ಕೊಂಡಾಗ ಇಡೀ ನೈಟ್, ಅಂಬರೀಷ್ ಅವರು ತೀರ್ಕೊಂಡಾಗ ಇಡೀ ನೈಟ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಅನಂತ್ ಕುಮಾರ್ ಅವರು ತೀರ್ಕೊಂಡಾಗ ಅವ್ರದ್ದೆಲ್ಲ ವಿಚಾರಗಳು ಹೇಳಿದಾಗ ಬೇಜಾರಾಗೋದು. ಯಾಕಂದ್ರೆ ಅವರ ವಿಚಾರಗಳಲ್ಲೆಲ್ಲ ನಮ್ಗೆ ಇನ್ನು ಇಷ್ಟೊಂದಿತ್ತಲ್ಲ ಇಷ್ಟು ಮಾಡಿದಾರೆ ಅಂತ ಹೇಳುವಂತಹ ಅವಕಾಶಗಳು ಸಿಕ್ತಲ್ಲ ಅನ್ನುವಂಥದ್ದಂದ್ರೆ, ತೀರ್ಕೊಂಡ್ರು ಅನ್ನುವಂಥ ಬೇಜಾರಿನ ಜೊತೆಗೇನೆ ಅವ್ರು ಮಾಡಿದಂಥ ಸಾಧನೆಗಳನ್ನ ಜನರಿಗೆ ತಿಳಿಸ್ಬೇಕು ಅನ್ನುವಂಥದ್ದು ಕೂಡ ಇತ್ತು. ಬಟ್ ಈ ವಿಚಾರದಲ್ಲಿ ಸ್ವಲ್ಪ ನನ್ಗೆ ಯಾಕೋ ಕಸಿ ಬಿಸಿ ಆಯ್ತು, ತುಂಬಾ ನೋವಾಯ್ತು. ನಾನು ಹೇಳಿದ್ನಲ್ಲ, ನನಗೆ ಇಷ್ಟು ವರ್ಷಗಳ ಕರಿಯರಲ್ಲಿ ಒಂದಷ್ಟು ಇಂಥ ಕೆಲವೊಂದು ಇನ್ಸಿಡೆಂಟ್ಗಳು ತುಂಬಾ ಕಾಡಿದ್ದು, ಕೆಲವೊಂದು ಮಕ್ಕಳ ವಿಚಾರಗಳು ಈ ತರ ಆಯ್ತು ಅನ್ನುವಂಥದ್ದು. ಅಂಥದನ್ನ ಹೊರತುಪಡಿಸಿದ್ರೆ ಈಗ ನಾವು ನೋಡುವಂತಹ ವಿಧಾನ ಇದೆಯಲ್ಲ, ನೀವು ಹೋಗ್ತಾ ಅನ್ಸುತ್ತೆ. ಈಗ ಮನೇಲೂ ಅಷ್ಟೇ, ಒಬ್ಬ ತೀರ್ಕೊಂಡಾಗ ಸ್ವಲ್ಪ ದಿನ ನೋವಿರುತ್ತೆ, ಆಮೇಲೆ ಅದನ್ನ ನಾವು ಮೆಟ್ಟಿ ಮುಂದೆ ಹೋಗ್ತಾ ಇರ್ತೀವಿ, ಅಥವಾ ಯಾವುದೇ ಒಂದು ಪ್ಲೇಸ್ ಅಲ್ಲಿ ಆದಾಗ ಅಂಥದ್ದು ಆಗುತ್ತೆ. ಬಟ್ ಕೆಲವು ಇನ್ಸಿಡೆಂಟ್ಗಳು ನಮ್ಮನ್ನ ತುಂಬಾ ಕಾಡುತ್ತೆ, ತುಂಬಾ ನೆನಪಿನಲ್ಲಿ ಉಳಿಯೋ ಹಾಗೆ ಮಾಡುತ್ತೆ, ಅದನ್ನ ಹೇಳ್ಕೊಳ್ಳೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಇರುತ್ತೆ. ಅಂಥದ್ದು ಒಂದಷ್ಟು ಇನ್ಸಿಡೆಂಟ್ಗಳು ಇದೆ, ಬಟ್ ಕೆಲವೊಂದನ್ನಷ್ಟೇ ನಿಮ್ ಮುಂದೆ ಇಟ್ಟಿದ್ದೀನಿ. ಖಂಡಿತ ಮ್ಯಾಮ್, ಬಹುಶಃ ಸಮಾಜಕ್ಕೆ ಅದನ್ನ ಒಂದು ಅನುಭವಿಸಿ ಒಪ್ಪಿಕೊಳ್ಳಿಕ್ಕೆ ಸಮಯ ಸಿಗುತ್ತೆ, ನಿರೂಪಕರಿಗೆ ಅದು ಸಿಗೋದೇ ಇಲ್ಲ. ಆ ಕೂಡಲೇ ನೀವು ಅದನ್ನ ತಲುಪಿಸಿ ಬಿಡ್ಬೇಕಾಗುತ್ತೆ, ಸಮಾಜ ಆಮೇಲೆ ಅದರ ವಿಮರ್ಶೆಗೆ ತೊಡಗುತ್ತೆ ಅನ್ನುವಂಥದ್ದು. ಮೇಡಮ್, ಇದರ ಮುಂದುವರಿದ ಭಾಗವಾಗಿ ಒಂದು ಏನು ಧನಾತ್ಮಕ ಅನ್ನೋದಕ್ಕಿಂತ ಸ್ವಲ್ಪ ಋಣಾತ್ಮಕ ವಿಷಯದ ಬಗ್ಗೆ ಮಾತಾಡೋದು ಅಂತಾದ್ರೆ, ಇವತ್ತಿನ ದಿವಸ ಒಂದು ಪಬ್ಲಿಕ್ ಫಿಗರ್, ಅವರಿಗೊಂದು ಸಮಾಜದಲ್ಲೊಂದು ಅವರ ಮುಖ ಪರಿಚಯ ಎಲ್ರಿಗೂ ಇದೆ ಅನ್ನೋದಾದ್ರೆ, ಮತ್ತೆ ಇವತ್ತು ಆನ್ಲೈನ್ ಮೀಡಿಯಾ ಅನ್ನುವಂಥದ್ದು ಎಲ್ಲರ ಕೈಯಲ್ಲಿದೆ, ಫೋನ್ನ ಮೂಲಕ ನಾವು ಯಾರನ್ನು ಬೇಕಾದ್ರೂ ಸಂಪರ್ಕಿಸಿ ಬಿಡಬಹುದು. ಹಾಗಿರುವಾಗ ಈ ವೃತ್ತಿಯಲ್ಲಿದ್ದೀರಾ, ನೀವು ಯಾವುದೋ ಒಂದು ನ್ಯೂಸ್ ಅನ್ನು ಹೇಳಬೇಕಾಗತ್ತೆ, ಪ್ರತಿ ಸಲ ನಿಮ್ಮ ಮನೋಭಾವವೇ ಆಗಿದೆ, ಅಥವಾ ನೀವು ಅದ್ರ ಪರವಾಗಿದ್ದೀರಾ ವಿರೋಧವಾಗಿದ್ದೀರಾ ಅಂತಲ್ಲ, ಆದ್ರೆ ಸುದ್ದಿ ಮನೆಗೆ ಬಂದ ಎಲ್ಲಾ ಸುದ್ದಿಗಳನ್ನ ಜನರ ಬಳಿಗೆ ತಲುಪಿಸುವಂಥದ್ದು ನಿಮ್ಮ ಕರ್ತವ್ಯ. ಹಾಗಿರುವಾಗ ಚರ್ಚೆಗಳಾಗುತ್ತೆ, ನಿಮ್ಮ ಮೇಲೆ ಒಂದಷ್ಟು ಕಾಮೆಂಟ್ಗಳನ್ನು ಮಾಡ್ತಾರೆ. ಜನರಿಗೆ ಈಗ ಬಹಳ ಸುಲಭ ಆಗಿಬಿಟ್ಟಿದೆ, ಮೊಬೈಲ್ ಅನ್ನುವಂಥದ್ದು ನಮಗೊಂದು ಮಾರಕ ಅಸ್ತ್ರಕ್ಕಿಂತ ಭೀಕರ ಅನ್ನುವ ಪದ್ಧತಿಗೆ ಬಂದ್ಬಿಟ್ಟಿದೆ. ಇವತ್ತು ಏನಾದರೂ ಕಾಮೆಂಟ್ಗಳಾದಾಗ ಮನಸ್ಸಿಗೆ ನೋವಾಗುತ್ತೆ. ಈ ಥರದ ಏನಾದರೂ ಘಟನೆಗಳಿದೆಯಾ ಅಂತ ಹೇಳಿ? ಎಸ್, ಅಫ್ಕೋರ್ಸ್. ನಿಮಗೆ ಒಂದು ಆಂಕರ್ ಅಂತ ಹೇಳಿದಾಗ, ಅಥವಾ ಅವರೊಂದು ಯಾರ್ದೋ ಇಂಟರ್ವ್ಯೂ ಅಂತ ಮಾಡ್ತಾರೆ ಅಂತ ಹೇಳಿದಾಗ, ಅಥವಾ ನ್ಯೂಸ್ ಓದ್ತಾರೆ ಅಂತ ಹೇಳಿದಾಗ, ಈಗ ನೀವು ಹೇಳಿದ ಹಾಗೆ ಸೋಷಿಯಲ್ ಮೀಡಿಯಾ ಜಮಾನು, ನಿಮ್ಮನ್ನ ನ್ಯೂಸ್ ಅನ್ನು ಕೂಡ ಈಗ ಮೊಬೈಲ್ಗಳಲ್ಲೇ ನೋಡುವಂತಹ ಪರಿಸ್ಥಿತಿ. ಜನರಿಗೆ ಈಸಿ, ಅವ್ರು ಕಾಮೆಂಟ್ ಮಾಡೋದಕ್ಕೆ ಬಹಳ ಈಸಿ ಆದಂತಹ ವೇ ಸಿಗುತ್ತೆ. ಅಥವಾ ಜನರಿಗೆ ಯಾರನ್ನಾದ್ರೂ ಬೈಬೇಕಾ, ಯಾರನ್ನಾದ್ರೂ ಹೊಗಳ್ಬೇಕಾ, ಅಥವಾ ಏನಾದ್ರೂ ಹೇಳಬೇಕು ಅಂತ ಹೇಳಿದ್ರೆ ಬಹಳ ಈಸಿಯಾಗಿ ರೀಚ್ ಆಗುವಂತಹ ಈಗಿನ ಯುಗದಲ್ಲಿ ಅನೇಕ ಇನ್ಸಿಡೆಂಟ್ಗಳಲ್ಲಿ ನಾವು ನೋಡಿ, ಎಷ್ಟೋ ನಾವು ಇಂಟರ್ವ್ಯೂಗಳನ್ನ ಮಾಡಿರ್ತೀವಿ ಅಥವಾ ಏನೋ ಹೇಳಿರ್ತೀವಿ, ಅದರಲ್ಲಿ ಕೆಟ್ಟ ವರ್ಡ್ಗಳನ್ನ ಯೂಸ್ ಮಾಡಿದ್ದು ಇದೆ, ಬೈದಿದ್ದು ಇದೆ, ಅಥವಾ ನಮ್ಗಳಿಗೆ ಹೇಳಿದ್ದು. ಕೆಲವೊಂದು ನಾನು ಏನ್ ಅನ್ಕೊಳ್ತೀನಿ ಅಂತ ಹೇಳಿದ್ರೆ, ಆ ತರ ಬಂದಾಗ ಒಂದು ನೋವಾಗಿದೆ. ಎಷ್ಟೋ ಕಾಮೆಂಟ್ಸ್ ಗಳನ್ನ ನಾವು ಡಿಲೀಟ್ ಮಾಡಿಸಿದೀವಿ, ಅಥವಾ ಈ ತರದ್ದು ಬೇಡ ಇದಂತ ಹೇಳಿ. ಆಮೇಲೆ ಅನ್ಸುತ್ತೆ, ಅದು ನಾವ್ ಯಾಕೆ ಅವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು? ಅವ್ರು ಹೇಳ್ತಾ ಇದಾರಾ, ಅದು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಥವಾ ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ತಿದ್ದಾರೆ, ಅಥವಾ ಅವರಿಗೂ ಸ್ವಾತಂತ್ರ್ಯ ಇದೆ ಹೇಳ್ಕೊಳ್ಳುವಂಥದ್ದು, ಅವರ ಮನಸ್ಸಿನಲ್ಲಿ ಏನಿದೆ, ಅವರ ಆ ವ್ಯಕ್ತಿತ್ವ ಏನು ಅನ್ನೋದು ಕೂಡ ತಿಳಿಸುತ್ತೆ ಅನ್ನೋದನ್ನ ಕೂಡ ಅನ್ಕೊಂಡಿದ್ವಿ. ತುಂಬಾ ಈ ರೀತಿಯ, ಈಗ ನೀವು ಅನೇಕ ನಾನು ಮಾಡಿದಂತಹ ಇಂಟರ್ವ್ಯೂಗಳಾಗ ಅಂದ್ರೆ ಹಿಂದಿನಿಂದಲೂ ಕೂಡ ನ್ಯೂಸ್ಗಳನ್ನ ಓದಿದಾಗ್ಲೂ ಕೂಡ ತುಂಬಾ ಕಾಮೆಂಟ್ಸ್ ಬರುತ್ತೆ. ಈಗಿನಂತ ನೀವು ಹೇಳಿದ ಹಾಗೆ ಒಂದೊಂದು ಸ್ಟೋರಿ ಓದಾಗ್ಲೂ ನಮ್ಗೆ ಅದು ಕಾಮೆಂಟ್ ಹೋಗ್ತದೆ. ನಾವೀಗ ಯೂಟ್ಯೂಬ್ಗಳಲ್ಲೇ ಆಗಿರ್ಬೋದು, ಅಥವಾ ನಮ್ಮ ಚಾನಲ್ಗಳ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗಳಲ್ಲಿ ರೀಲ್ಸ್ ಮಾಡಿ ಹಾಕ್ತಿವಿ, ಒಂದು ಸ್ಟೋರಿಯ ಬಗ್ಗೆ ರೀಲ್ಸ್ ಮಾಡಿ ಹಾಕ್ತಿವಿ, ಅಥವಾ ಯಾವ್ದಾದ್ರು ಒಂದು ಡಿಜಿಟಲ್ ಎಕ್ಸ್ಪ್ಲೈನ್ ಮಾಡಿ ಹಾಕಿರ್ತೀವಿ, ಅದ್ರಲ್ಲಿ ಕಾಮೆಂಟ್ ಮಾಡ್ತಾ ಇರ್ತಾರೆ, ನಾವು ಬಿಡ್ತೀವಿ. ಅಂದ್ರೆ ಅವ್ರ ಅಭಿವ್ಯಕ್ತಿ ಇರುತ್ತೆ ಅಂತ ಹೇಳಿ. ಬಟ್ ಅದರಲ್ಲಿ ನಮ್ಮ ವ್ಯಕ್ತಿತ್ವದ ಬಗ್ಗೆ ಎಷ್ಟೋ ಸಲ ಅಲ್ಲಿ ವ್ಯಕ್ತಿತ್ವ ಹರಣ ಮಾಡುವಂತಹ ಕೆಲಸಗಳಾಗುತ್ತೆ. ಮಾತನಾಡುವ ವಿಚಾರಕ್ಕೆ ಹೇಳುವಂಥದ್ದು, ಅಥವಾ ನೀವು ಈ ವಿಚಾರನೇ ಮಾತಾಡಲ್ಲ ಅಂತ ಹೇಳೋದು, ನಿಮ್ಗೆ ಅಷ್ಟು ದಮ್ ಇದೆಯಾ, ತಾಕತ್ತಿದ್ಯಾ ಅನ್ನುವಂತಹ ಹೇಳಿಕೆಗಳು, ಕಾಮೆಂಟ್ಸ್ ಬರ್ತಾನೆ ಇರುತ್ತೆ. ಪ್ರತಿನಿತ್ಯ ಅನುಭವಿಸ್ತಾ ಇರ್ತೀವಿ. ಅದರ ಜೊತೆಗೆ ನಮ್ಮ ಪರ್ಸನಲ್ ಬಾಹ್ಯ ಸೌಂದರ್ಯದ ಬಗ್ಗೆ ಕಾಮೆಂಟ್ಸ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಮಾಡ್ತಾನೆ ಇರ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಹಂಗ ಆಗಿದೆ. ಬಟ್ ತುಂಬಾ ಸಲ ಎಷ್ಟು ಅಂತ ಡಿಲೀಟ್ ಮಾಡಿಸ್ತೀರಿ ನೀವು, ಹೌದು, ಅಥವಾ ಎಷ್ಟು ಅಂತ ನೀವು ಅವುಗಳಿಗೆ ಪ್ರತಿಕ್ರಿಯೆ ಕೊಡ್ತೀರಿ. ಒಂದು ಸಲ ನೀವು ಪ್ರತಿಕ್ರಿಯೆ ಕೊಡೋದಕ್ಕೆ ಆರಂಭ ಮಾಡಿದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ, ಇನ್ನೊಂದಷ್ಟು ಜನ ಮಾಡ್ತಾ ಹೋಗ್ತಾರೆ. ಸೊ ಅದನ್ನ ನಾನು ಈಗ ಏನ್ ಅನ್ಕೊಂಡಿದ್ರೆ, ಮಾಡ್ತಿದಾರ, ಅವ್ರ ಇಷ್ಟ, ಅವ್ರ ಫೋನು, ಅವರ ವ್ಯಕ್ತಿತ್ವ, ಅವ್ರು ಮಾಡ್ಕೊಳ್ಳಿ.
ನಮ್ಗೆ ಆಗೋಷ್ಟು ನಾವು ಸಹಿಸ್ಕೋಬಹುದು. ಅದಾದ ನಂತರವೂ ಮಾಡ್ತಾರೆ ಅಂತ ಹೇಳಿದ್ರೆ ಪರವಾಗಿಲ್ಲ, ಅದನ್ನ ನಾವು ಪಾಸಿಟಿವ್ ಆಗಿ ತಗೊಂಡು, ನಾವು ಹೇಳ್ತಾರಲ್ಲ ನೆಗೆಟಿವ್ ಆರ್ ಪಾಸಿಟಿವ್, ನಿಮ್ ಬಗ್ಗೆ ಯಾರೋ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀನು ಚಾಲ್ತಿಯಲ್ಲಿ ಇದೀಯಾ ಅನ್ನೋದು ಲೆಕ್ಕ ಅಂತ ಹೇಳಿ. ಸೊ ಆ ಚಾಲ್ತಿಯಲ್ಲಿ ಇದೀವಾ, ನಮ್ ಬಗ್ಗೆ ಮಾತಾಡ್ತಿದಾರಾ, ನಮ್ ಬಗ್ಗೆ ಏನೋ ಒಂದು ಹೇಳ್ತಿದಾರಾ, ಅಟ್ಲೀಸ್ಟ್ ನಮ್ಮನ್ನ ಗಮನಿಸ್ತಿದಾರಾ, ಓಕೆ ಗುಡ್ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಆ ತರದ ತುಂಬಾ ಕಾಮೆಂಟ್ಸ್ ಗಳಿಗೆ ಬೇಜಾರ್ ಮಾಡ್ಕೊಂಡಿದ್ದೆ. ಹಿಂಗ ಹಾಕಿದಾರಲ್ಲ ಅಂತ ಹೇಳಿ ಎಲ್ರಿಗೂ ಹೇಳಿ ಏನ್ ಮಾಡೋದು ಅಂತ ಹೇಳಿ ಬೇಜಾರ್ ಮಾಡ್ಕೊಂಡಿದ್ದೆ. ಅಥವಾ ಬೈದಾಗ ಹೊರಗಡೆಯಿಂದ ಬೈದಂತ ಸಂದರ್ಭದಲ್ಲಿ ಎಷ್ಟೋ ದಿನ ಡಿಪ್ರೆಷನ್ಗೆ ಹೋಗಿ ಮಾತಾಡೋದೇ ಇದ್ದು, ಅಥವಾ ನೀವು ಓದೋದ ಟೈಮಲ್ಲಿ ತಪ್ಪು ಓದುವಂತಹ ವಿಚಾರಗಳಾಗಿದ್ದು ಕೂಡ ಇದೆ. ಬಟ್ ಅದನ್ನ ಈಗೆಲ್ಲ ಬಿಟ್ಟು ಮುಂದೆ ಹೋಗ್ಬೇಕು ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಕಲ್ತಿರುವಂಥದ್ದು. ಅದು ಸೋಷಿಯಲ್ ಮೀಡಿಯಾ ಅಂತ ನಿಮಗೆ ಗೊತ್ತಿದೆ, ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ವ್ಯಾಖ್ಯಾನ ಮಾಡ್ತಾರೆ. ಆ ಡೆಫಿನೇಷನ್ ನಾವು ಅನ್ಕೊಂಡು ಹೌದು ಅವ್ರು ಇಷ್ಟ, ಪ್ರತಿಯೊಬ್ರು ರಿಪೋರ್ಟರ್ ಪ್ರತಿಯೊಬ್ರು ಆಂಕರ್ ಅವ್ರು ಮಾಡುವಾಗ ಗೊತ್ತಾಗತ್ತೆ ಅನ್ಕೊಂಡು ಸುಮ್ಮನೆ ಆಗೋದು. ಈಗ ಅಷ್ಟೇ ಹೇಳೋದು ಹೇಳ್ತಾರ, ಓಕೆ ಓದಿದ್ರೆ ತಾನೆ, ಕೆಲವೊಂದ್ಸಲ ಕಾಮೆಂಟ್ಸ್ ಓದೋದಕ್ಕೆ ಹೋಗೋದಿಲ್ಲ, ಮಾಡಿದ್ದಷ್ಟೇ. ಈಗಲೂ ಅಷ್ಟೇ ನೀವು ಇನ್ಸ್ಟಾದಲ್ಲಿ ನೋಡಿದ್ರೆ ಒಂದೊಂದು ನಾವು ರೀಲ್ಸ್ ಹಾಕ್ತಿವಿ ಅಥವಾ ಯಾವ್ದಾದ್ರು ಪ್ಯಾಕೇಜ್ ಅಥವಾ ಸ್ಟೋರಿಗಳನ್ನ ಬಗ್ಗೆ ನಾವು ಮಾಡಿದಾಗ, ಶಾರ್ಟ್ಸ್ ಮಾಡಿದಾಗ ಅದಕ್ಕೆ ಇಷ್ಟೇ ನೀವು ಹಿಂಗೇನೆ ನಿಂದ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ, ಹೇಳಿ ಅನ್ನೋದು ಸುಮ್ಮನೆ ಆಗ್ತೀವಿ ಅಷ್ಟೇ. ಇದೀಗ ಅಷ್ಟು ವ್ಯಕ್ತಿತ್ವ ನಾವು ಉಳಿಸ್ಕೊಂಡ್ರೆ ಸಾಕು ಅನ್ನೋದು. ಖಂಡಿತವಾಗಿಯೂ ಮ್ಯಾಮ್, ಈಗಾಗಲೇ ಸಾಕಷ್ಟು ವಿಷಯಗಳನ್ನು ನೀವು ಮಾತಾಡಿದ್ದೀರಾ. ಈ ಹಂತದಲ್ಲಿ ನಾನು ನಿಮ್ಮನ್ನು ಕೇಳಬೇಕಾದಂತಹ ಪ್ರಶ್ನೆ ಇದು, ಒಬ್ಬ ಹೆಣ್ಣು ಮಗಳಾಗಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸುವಂಥ ಸಾಧಕ ಮಹಿಳೆಯರಿದ್ದಾರೆ ನಮ್ಮಲ್ಲಿ. ಅಂಥದ್ರಲ್ಲಿ ನಿರೂಪಣೆಯ ಕ್ಷೇತ್ರದಲ್ಲಿ ಕರ್ನಾಟಕವನ್ನೇ ಒಂದು ನಿಬ್ಬೆರಗಾಗುವ ರೀತಿಯಲ್ಲಿ ಮಾಡಿದಂಥ ಒಬ್ಬ ನಿರೂಪಕರು ತಾವು. ಹಾಗಿರುವಾಗ ಸಾಧನೆ ಅನ್ನೋದನ್ನು, ಆ ಶಿಖರವನ್ನು ಮುಟ್ಟೋದು ಬಹಳ ಸುಲಭ, ಆ ಮುಟ್ಟಿದ ನಂತರ ಅದನ್ನು ಕಾಯ್ದುಕೊಳ್ಳೋದು ಬಹಳ ಕಷ್ಟ. ಯಾಕಂದರೆ ನೀವು ಇನ್ನು ನಿಮ್ಮಿಂದ ಒಂದು ತಪ್ಪು ಸುದ್ದಿ ಹೋದರೂ ಕೂಡ ಅದು ದೊಡ್ಡ ವಿಷಯ ಆಗುತ್ತೆ, ಅಥವಾ ನೀವು ನಡ್ಕೊಂಡ ಒಂದು ಸಣ್ಣ ತಪ್ಪಿರ್ಬೋದು, ಅದನ್ನು ಸಮಾಜ ಪ್ರಶ್ನಿಸುತ್ತೆ. ಯಾಕಂದರೆ ಈಗ ನೀವು ಪಬ್ಲಿಕ್ ಫಿಗರ್ ಅನ್ನುವ ಕಾರಣಕ್ಕೋಸ್ಕರ ನಿಮ್ಮ ಎಲ್ಲ ರೀತಿಯ ಬದುಕಿನಲ್ಲೂ ಕೂಡ ಸಮಾಜ ಮೂಗು ತುರಿಸೋದಕ್ಕೆ ಶುರು ಮಾಡುತ್ತೆ ಅನ್ನೋಂಥದ್ದು. ಪ್ರಸಿದ್ಧಿಗೆ ಬಂದ ನಂತರ ಆ ಪ್ರಸಿದ್ಧಿಯನ್ನು ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಹೇಳ್ತೀರಾ? ಎಸ್, ನಾವು ಯಾವಾಗಲೂ ನಾನು ಒಂದು ಯೋಚನೆ ಮಾಡ್ತಿದ್ದೆ, ಯಾಕಂದ್ರೆ ನಾವು ಈಗ ಸೆಲೆಬ್ರಿಟಿಗಳು ಅಂತ ಹೇಳಿದಾಗ ಅವರಿಗೆ ಅವ್ರದ್ದೇ ಆದಂತಹ ಒಂದು ಪರ್ಸನಲ್ ಲೈಫ್ ಇರುತ್ತೆ ಅನ್ನೋದು. ಅದರ ಜೊತೆಗೆ ನಾನು ಇಲ್ಲಿವರೆಗೂ ಏನ್ ಅನ್ಕೊಂಡ್ ಹೇಳಿದ್ರೆ, ನಾನೇನು ಸಾಧನೆ ಮಾಡಿದ್ರಿಂದ ನಂಗೆ ಈಗಲೂ ಅನಿಸ್ತಾ ಇಲ್ಲ. ಏನು ಸಾಧನೆ ಮಾಡೋದಕ್ಕೆ ತುಂಬಾ ಇದೆ. ನಾವು ಇನ್ನೂ ಇಷ್ಟು ವರ್ಷಗಳಲ್ಲಿ ನಾವೇನು ಕರಿಯರಲ್ಲಿ ಇದ್ವಿ ಅದು ಸಾಧನೆ ಆಗಿಲ್ಲ ಅಂತ. ಯಾಕಂದ್ರೆ ನನ್ಗೂ ಅನ್ಸುತ್ತೆ, ನನ್ನ ಅಕ್ಕಪಕ್ಕದ ನೋಡಿದವ್ರು ಹೇಳ್ತಾರೆ ಇನ್ನೂ ಕೂಡ ಬೆಳಿಬೇಕು, ನೀನು ಇನ್ನೂ ಕೂಡ ಬೆಳೆಯುವಂತಹ ಅವಕಾಶ ಇದೆ ಅಂತ ಹೇಳಿ ನನಗೂ ಅನ್ಸುತ್ತೆ. ಸ್ವಲ್ಪ ಒಂದು ರೀತಿಯಲ್ಲಿ ಆದ್ಮೇಲೆ ನಾವು ಅಲ್ಲಿಗೆ ನಿಂತು ಹೋಗ್ತೀವಿ ಏನೋ ಅನ್ನುವಂತಹ ರೀತಿ ಅನ್ಸುತ್ತೆ ಅಂತ. ಬಟ್ ಒಂದು ಮಜಲ್ವರೆಗೆ ಬಂದ ಮೇಲೆ ಕೆಲವೊಂದು ಅದನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮ್ಮನ್ನ ನೋಡಿದಂತಹ ಟೈಮಲ್ಲಿ ನಿಮ್ಮನ್ನ ಎಲ್ಲರೂ ಕೂಡ ಎಲ್ಲಾ ದೃಷ್ಟಿಯಿಂದ ಅವರು ಕೂಡ ಒಂದು ಮನೆಯಲ್ಲೇ ಇರ್ತಾರೆ ಅಥವಾ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ ಅನ್ನೋದು ನೋಡಲ್ಲ. ಏನೇ ಮಾಡಿದ್ರು ನೀವು ತಪ್ಪುಗಳನ್ನ ಫೈಂಡ್ ಔಟ್ ಮಾಡೋದು ಬಹಳ ಈಸಿ ನಮಗೆ, ಅಥವಾ ನಾವು ನೆಗೆಟಿವ್ ಹುಡುಕೋದು ಬಹಳ ಈಸಿ ಆಗುತ್ತೆ. ನನ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಸಾಧನೆ ಇನ್ನೂ ಮಾಡ್ಬೇಕು ಅನ್ನುವಂಥದ್ದು ಒಂದಾದ್ರೆ, ಸಾಧನೆ ಮಾಡುವಂತಹ ವಿಚಾರದಲ್ಲಿ ನಾವೀಗ ಇಲ್ಲಿ ಅದನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಅದು ಬಹಳ ಕಷ್ಟ ಯಾಕಾಗುತ್ತೆ ಅಂತ ಹೇಳಿದ್ರೆ, ನಾವು ನಮ್ಮ ತಲೆಯಲ್ಲಿ ತುಂಬಾ ನಾನು ಸೆಲೆಬ್ರಿಟಿ ಅಥವಾ ನಾನು ಇಷ್ಟು ಫೇಮಸ್ಸು ಅಥವಾ ನಾನು ಇದ್ರ ತುಂಬಾ ಸಾಧನೆ ಮಾಡಿದ್ರೆ ನಂಗೆ ಎಲ್ಲ ಗೊತ್ತು ಅಂತ ಹೇಳಿದಾಗ ನಮ್ಗೆ ಅದು ಕಷ್ಟ ಅಂತ ಅನ್ಸುತ್ತೆ. ಅದರ್ವೈಸ್ ನಾವು ಎಲ್ಲರೂ ಒಂದೇ, ಎಲ್ಲರಂತೆ ನಾವು ಅಂತ ಅಂದ್ಕೊಂಡಾಗ ನನ್ಗೆ ಆ ರೀತಿಯಾದಂತಹ ಏನು ಉಳಿಸ್ಕೊಳ್ಬೇಕು ಅಥವಾ ಅದನ್ನ ಉಳಿಸ್ಕೊಳ್ಳುವ ರೀತಿ ಹೇಗೆ ಅನ್ನೋದನ್ನ ಯೋಚನೆ ಮಾಡಲ್ಲ ಅಂತ ಅನ್ಸುತ್ತೆ. ನಮ್ ತಲೆಯಲ್ಲಿ ಒಂದು ಹೌದು ನಾನು ಎಲ್ಲರ ತರನೇ, ನಮಗೂ ಪರ್ಸನಲ್ ಲೈಫ್ ಇದೆ ಅಥವಾ ಅವ್ರ ತರನೇ ನಾವೇನ್ ಮೇಲೆ ಅಲ್ಲ ಅಂತ ಅಂದ್ಕೊಂಡ್ರೆ, ಪಾಸಿಟಿವ್ ಆಗಿ ನಮ್ಮನ್ನ ಇಟ್ಟುಕೊಂಡ್ರೆ ಕಷ್ಟ ಅನ್ಸ್ಲಿಕ್ಕಿಲ್ಲ ಅಂತ ಹೇಳಿ. ಬಟ್ ನಿಮ್ಗೆ ಗೊತ್ತಲ್ಲ, ನೀವು ಎಲ್ಲಾದ್ರೂ ಹೋದಂತಹ ಟೈಮಲ್ಲಿ ಅಥವಾ ನೀವು ಎಲ್ಲಾದ್ರೂ ನಿಮ್ಮನ್ನ ಗುರುತಿಸ್ತಾರೆ ಜನ. ನೀವು ಏನೇ ಮಾಡಿದ್ರು ಕೂಡ ಕೇಳ್ತಾರೆ, ಅಥವಾ ನೀವು ಅಲ್ಲಿದ್ರಿ ಅಂತ ಹೇಳ್ತಾರೆ, ನೀವು ಹಂಗಿದ್ರಿ ಅಂತ ಹೇಳ್ತಾರೆ, ನೀವು ಈ ಪ್ರದೇಶದಲ್ಲಿದ್ದಾಗ ಮೊದಲು ಹಂಗ್ ಮಾಡಿದ್ರಿ ಈಗ ಹೀಗಿದ್ರಿ, ಹಿಂಗೆ ನೂರಾರು ನಿಮ್ಮ ನೋಡುವಂತ ಕಣ್ಣುಗಳು ಸಾವಿರಾರು ಇರುತ್ತೆ ನಿಮ್ಮನ್ನ ನೋಡುವಾಗ. ಬಟ್ ಅದನ್ನ ನಾವು ಜನರ ಜೊತೆ ಹೇಗ್ ಬೆರಿತೀವಿ, ನಾವು ಅವ್ರಿಗೆ ಎಷ್ಟು ವ್ಯಾಲ್ಯೂ ಕೊಡ್ತೀವಿ, ಅವರು ನಮ್ಮ ತರನೇ ನಮ್ಮ ಫ್ಯಾಮಿಲಿನೇ ಅಥವಾ ಯಾರೇ ಆದ್ರೂ ಅಷ್ಟೇ. ನನ್ಗೆ ಈಗಲೂ ಅನ್ಸುತ್ತೆ, ಅಂದ್ರೆ ನನ್ಗೆ ಒಂದು ಖುಷಿ ಅಂತ ಹೇಳಿದ್ರೆ, ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ಅನ್ನೋದ್ರೆ ಅದು ನಾನು ಇದ್ರಲ್ಲಿ ಹೇಳ್ತಾ ಇಲ್ಲ, ದುರಹಂಕಾರ ಅಥವಾ ಅಹಂಕಾರ ಅಂತ ಹೇಳ್ತಾ ಇಲ್ಲ. ಬಟ್ ಒಂದ್ ರೀತಿಯಲ್ಲಿ ನನ್ಗೆ ನನ್ನ ಕನ್ನಡಕ್ಕೆ ಆಗಿರ್ಬೋದು ಅಥವಾ ನಾನು ಮಾತನಾಡುವ ರೀತಿಗೆ ಒಂದಷ್ಟು ಫ್ಯಾನ್ ಬೇಸ್ ಇದ್ದಾರೆ ಅಂತ ಹೇಳಿ ಅವ್ರಿಗೆಲ್ಲರೂ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಬಯಸ್ತೀನಿ. ಅಟ್ಲೀಸ್ಟ್ ನಮ್ಮನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ ಅಂತ ಹೇಳಿ. ಯಾರಾದ್ರೂ ಮಾತಾಡೋದಕ್ಕೆ ಬಂದಾಗ ಅಥವಾ ಯಾರಾದ್ರೂ ನಮ್ಮನ್ನ ನೋಡೋದಕ್ಕೆ ಬಂದಾಗ ನಾನು ಅವರನ್ನೆಲ್ಲರೂ ಚೆನ್ನಾಗಿ ಮಾತಾಡಿಸಿ ಅಥವಾ ಅವ್ರಿಗೆಲ್ಲ ರೆಸ್ಪಾಂಡ್ ಮಾಡಿದೀನಿ. ಅದುವೇ ಕೆಲವೊಂದು ಸಂದರ್ಭದಲ್ಲಿ ಆ ರೀತಿಯಾದಂತಹ ನಮ್ಮ ವ್ಯಕ್ತಿತ್ವ ಅದು ನೆಗೆಟಿವ್ ಕೂಡ ಆಗಿದೆ, ನೆಗೆಟಿವ್ ಆಗಿಲ್ಲ ಅಂತ ಹೇಳಿ. ನನಗೆ ತುಂಬಾ ಸಮಸ್ಯೆಗಳು ಕೂಡ ಆಗಿದೆ ಕೆಲವೊಂದು ಸಂದರ್ಭದಲ್ಲಿ. ಯಾರ್ಯಾರೋ ಅವರು
ನಾವು ಒಳ್ಳೇದಾಗಿ ಮಾತಾಡಿರ್ತೀವಿ ಬಟ್ ಅದನ್ನ ಅವ್ರು ಬೇರೆ ರೀತಿಯಲ್ಲಿ ತೆಗೆದುಕೊಂಡಿರ್ತಾರೆ. ಅದರಿಂದಾಗಿ ಮತ್ತೆ ಅದು ಇನ್ನೊಂದು ರೀತಿಯಲ್ಲಿ ಹೋಗಿ ಮತ್ತೆ ನಾವು ಅದರಿಂದ ಸಮಸ್ಯೆಗಳು ಅನುಭವಿಸಿರುವಂತದ್ದು ಅದು ಕೂಡ ಆಗಿಲ್ಲ ಅಂತ ಹೇಳಿಲ್ಲ. ಬಟ್ ನನ್ಗೆ ಅನ್ಸುತ್ತೆ ಉಳಿಸ್ಕೊಳ್ಳೋದಕ್ಕೆ ನಾವು ಎಲ್ರ ತರನೇ ನಾವು ನಮ್ಗೇನು ಅಂತ ಆ ತರದ್ದೇನು ಇಲ್ಲ. ಸಿನಿಮಾದವ್ರೇ ಆದ್ರೆ ಅವರನ್ನ ನೋಡುವ ರೀತಿ ಇರುತ್ತೆ, ಆಂಕರ್ಸ್ಗಳಿಗೆ ಅವರನ್ನ ನೋಡುವಂತ ರೀತಿ ಇರುತ್ತೆ. ಬಟ್ ನಮ್ಮತನವನ್ನ ನಾವು ಉಳಿಸ್ಕೊಂಡು ಹೋದ್ರೆ ಅಥವಾ ನಾವು ಜನರ ತರನೇ ನಾವು ಎಲ್ರ ತರನೇ ನಾವು ಅಂತ ಅನ್ಕೊಂಡ್ರೆ ಅದನ್ನ ಉಳಿಸ್ಕೊಳ್ಳೋದು ಅಷ್ಟು ಕಷ್ಟ ಅಲ್ಲ ಅಂತ ನಂಗೆ ಅನ್ಸುತ್ತೆ. ಖಂಡಿತ ಮ್ಯಾಮ್. ಬಹುಶಃ ಈ ಹೊತ್ತಿಗೆ ಈ ಪ್ರಶ್ನೆಯನ್ನು ನಿಮ್ಮನ್ನು ಕೇಳಬೇಕು. ಇವತ್ತಿನ ದಿನಮಾನಸದಲ್ಲಿ ಹೇಗಾಗಿದೆ ಹೇಳಿದ್ರೆ, ಸಾಮಾನ್ಯವಾಗಿ ಜರ್ನಲಿಸಮ್ ಅನ್ನುವಂಥದ್ದು ಬಹಳ ಆಕರ್ಷಕ ಕ್ಷೇತ್ರವಾಗಿ ಬದಲಾಗ್ತಾ ಇದೆ. ಈಗ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಈಗ ಇಲ್ಲದೆ ಇದ್ರೂ ಕೂಡ ಒಂದು ಜನರಿಗೊಂದು ಆಸಕ್ತಿ ಇದೆ, ಅಲ್ಲೇನೋ ಕೌತುಕ ಇದೆ, ಒಮ್ಮೆ ಹೋಗಿ ನೋಡಿ ಬರೋಣ ಅನ್ನುವಂಥ ಕುತೂಹಲ ಮಕ್ಕಳಲ್ಲಂತೂ ಇದೆ. ಹಾಗಿರುವಾಗ ಅದರಲ್ಲೂ ಆಂಕರಿಂಗ್ ವೃತ್ತಿಯ ಬಗ್ಗೆ ಟಿವಿಯ ಮುನ್ನೆಲೆಯಲ್ಲಿ ಕಾಣಿಸ್ಕೊಳ್ತೀವಿ ನಾವು, ಸಾಕಷ್ಟು ಜನ ನಮ್ಮ ನೋಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಬರುವಂಥವರು ಯಾವ ರೀತಿಯಾದಂತಹ ಮಾನಸಿಕ ಸಿದ್ಧತೆಯನ್ನು ಮಾಡ್ಕೊಂಡು ಬರಬೇಕು ಅಂತ. ಯಾಕಂದ್ರೆ ಇವತ್ತಿನ ದಿನ ಬಹುಶಃ ನಿರೂಪಣೆಯಿಂದ ಹಿಡಿದು ಎಲ್ಲ ಕ್ಷೇತ್ರದಲ್ಲೂ 1-2 ವರ್ಷ ಜನ ಸಾಕಷ್ಟು ಶೈನ್ ಆಗ್ತಾರೆ, ಒಂದಷ್ಟು ಕಡೆ ನೋಡ್ತೀವಿ ಅವರನ್ನ, ಮತ್ತೆ ಅವ್ರು ಕಾಣಿಸೋದೇ ಇಲ್ಲ, ಕಾಣೋದಕ್ಕೆ ಸಿಗೋದಿಲ್ಲ, ಒಂದು ಸ್ಟೆಬಿಲಿಟಿ ಅನ್ನುವಂಥದ್ದಿಲ್ಲ. ಯಾವುದೇ ಉದ್ಯೋಗದಲ್ಲಿರ್ಬೋದು, ಉದ್ಯಮದಲ್ಲಿರ್ಬೋದು, ನಮಗಲ್ಲಿ ನಿಂತು ನಾನು ಗಟ್ಟಿಯಾಗಿ ನಿಂತ್ಕೊಂಡಿದ್ದೇನೆ ಇಲ್ಲಿ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಿರುವಾಗ ನಿರೂಪಣೆ ಆ ಕ್ಷೇತ್ರಕ್ಕೆ ಬರುವಂತಹ ಹೊಸ ತಲೆಮಾರಿಗೆ ನೀವೇನು ಹೇಳ್ತೀರಾ? ನೀವು ಹೇಳ್ದಂಗೆ ನಾವು ಎಲ್ಲ ಕೆಲಸ ಮಾಡಿದ ಹಾಗೆ ಈಗ ಅಂದ್ರೆ ಅದು ಜನರೇಷನ್ ಚೇಂಜ್ ಆಗುತ್ತೆ ಅಥವಾ ಈಗಿನ ಅವರಿಗೆ ಆ ತರದ್ದು ಇಲ್ಲ, ಅವ್ರಿಗೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಅನ್ನುವಂಥದ್ದು ಅಂದ್ರೆ ಬದಲಾಗಿದೆ, ಮನಸ್ಥಿತಿಗಳು ಬದಲಾಗಿದೆ, ಜೊತೆಗೆ ಈಗಿರುವಂತಹ ಸಮಾಜ ಅಥವಾ ಈಗಿರುವಂತಹ ಕೆಲಸ ಕಾರ್ಯಗಳು ಕೂಡ ಬದಲಾಗಿದೆ. ಹಾಗಾಗಿ ಅವರನ್ನೇನು ನಾನು ದೂಷಿಸೋದಕ್ಕೆ ಹೋಗುದಿಲ್ಲ. ಬಟ್ ನಾವು ಅನ್ಕೊಂಡಾಗೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಹೋದಂತಹ ಟೈಮಲ್ಲಿ ಅನುಭವಿಸಿದಂತಹ ಕಷ್ಟಗಳು ಅಥವಾ ನಮ್ಗೆ ಇದ್ದಂತಹ ಆಸಕ್ತಿ, ನಾವು ಈ ಪಟ್ಟಂತಹ ಶ್ರಮ, ಹಾರ್ಡ್ ವರ್ಕ್ ಏನಿದೆ, ನೈಟ್ ಶಿಫ್ಟ್ ಇಂದ ಹಿಡಿದು, ಯಾಕಂದ್ರೆ ಹೆಣ್ಮಕ್ಳಿಗೆ ನೈಟ್ ಶಿಫ್ಟ್ ಮಾಡಬಾರ್ದು ಅಂದ್ರೆ ನೈಟ್ ಶಿಫ್ಟ್ಗೆ ಹೋದ್ರೆ ಹೆಣ್ಮಕ್ಳು ಮನೆಗೆ ಬರುವಂತ ಆ ತರದ ಸಿಚುವೇಶನ್ಗಳನ್ನ ನಾವು ಅನುಭವಿಸಿದ್ವಿ. ಬಟ್ ಸಮಾಜದಲ್ಲಿ ನಾವು ಯಾವುದೇ ಒಂದು ಫೀಲ್ಡ್ಗೆ ಹೋದಾಗ ನಾವು ಈಕ್ವಲ್ ಅಂತ ನಾವು ಏನ್ ಹೇಳ್ತೀವಿ, ಈಗ ಮಹಿಳೆಯರು ಅಥವಾ ಗಂಡಸರು ಅಂತ ಹೇಳಿದಾಗ ಎಲ್ಲಾ ಕೆಲಸನ ಎಲ್ಲರೂ ಮಾಡ್ತೀವಿ ಅಂತ ಹೇಳಿದಾಗ ನೈಟ್ ಶಿಫ್ಟ್ ವಿಚಾರದಲ್ಲಿ ಯಾಕೆ ಮಹಿಳೆಯರು ಯಾಕೆ ಮಾಡಬಾರ್ದು ಅನ್ನೋದು ಬರುತ್ತೆ. ನಾವು ಅದನ್ನು ಮಾಡಿದ್ವಿ, ನೈಟ್ ಶಿಫ್ಟ್ ಅನ್ನು ನಾವು ಮಾಡಿದ್ವಿ. ಈಗಿನ ಜನರೇಷನ್ ನೀವು ಹೇಳ್ದಂಗೆ ಸ್ಟಿಕ್ ಆನ್ ಆಗಲ್ಲ ಯಾವುದಕ್ಕೂ ಕೂಡ. ಅಂದ್ರೆ ಈ ಕೆಲಸ ನಾನು ಮಾಡಿದ್ರೆ ಎಷ್ಟು ವರ್ಷಗಳ ಕಾಲ ಇರಬಹುದು ಅನ್ನುವಂಥ ಯೋಚನೆ ನನಗೆ ಈ ಕ್ಷಣಕ್ಕೆ ಬೇಕು ಅಷ್ಟೇ. ಈಗ ನಾನು ಕೆಲಸ ಮಾಡಬೇಕು, ನನಗೆ ಇದರಲ್ಲಿ ಈಗ ಫೇಮ್ ಸಿಗಬೇಕು ಅಥವಾ ನನಗೆ ಈಗ ದುಡ್ಡು ಬೇಕು, ಇದ್ರಲ್ಲಿ ನನಗೆ ಜಾಸ್ತಿ ಸ್ಯಾಲ್ರಿ ಬೇಕು, ನಾನು ಮುಂದೆ ಇದರಲ್ಲೇ ಮೊದಲೆಲ್ಲ ಅಂದ್ರೆ ನಮ್ಗಿಂತಲೂ ಹಿರಿಯ ಪತ್ರಕರ್ತರುಗಳು ಆಗಿರ್ಬೋದು ಅಥವಾ ಅವರೆಲ್ಲ ಎಷ್ಟು ಕೆಲಸ ಮಾಡಿದ್ರು ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಅವ್ರು ಒಂದೇ ಸಂಸ್ಥೆಯಲ್ಲಿ ಇರ್ತಾ ಇದ್ರು ಅಥವಾ ಆ ಕೆಲಸನ ಅಷ್ಟು ಪ್ರೀತಿ ಮಾಡೋರು, ಅದ್ರ ಬಗ್ಗೆ ಅಷ್ಟು ತಿಳ್ಕೊಳ್ಳೋರು, ಅದರಲ್ಲಿ ಅಷ್ಟು ಹಾರ್ಡ್ ವರ್ಕ್ ಮಾಡೋರು. ನಮ್ ಜನರೇಷನ್ ಬಂದಾಗ್ಲೇ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನ್ಸುತ್ತೆ. ಆದ್ರೆ ಈಗ ನೋಡಿದ್ರೆ ಒಂದ್ ನೈಟ್ ಶಿಫ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ತಕರಾರಾಗುತ್ತೆ, ಅಥವಾ ನೀನ್ ಜಾಸ್ತಿ ಓದು, ಜಾಸ್ತಿ ಹಾರ್ಡ್ ವರ್ಕ್, ಇದಕ್ಕಿಂತ ಜಾಸ್ತಿ ಕೆಲಸ ಮಾಡು, ಇಷ್ಟು ನಾವೆಲ್ಲ ಇದ್ದಾಗ ಅವರ್ಗಳಿಗೆ ಸ್ಟಿಕ್ ಆನ್ ಆಗಲ್ಲ. ಇಷ್ಟು ಕೆಲಸ ಹಾಫ್ ಅವರ್ ಜಾಸ್ತಿ ಮಾಡ್ತೀಯಾ, 1 ಅವರ್ ಜಾಸ್ತಿ ಮಾಡ್ತೀಯಾ, ಅಥವಾ ಇಡೀ ದಿನ ನೀನು ಜಾಸ್ತಿ ಮಾಡ್ತೀಯಾ, ನಾವು ಈಗಲೂ ಮಾಡಕ್ಕೆ ರೆಡಿ ಇದೀವಿ. ಆದ್ರೆ ಈಗ ಹಾಗಲ್ಲ, ನನ್ಗಿಷ್ಟೇ 8.5 ಅವರ ಅಥವಾ 8 ಅವರ ನಾನು ಎಂಪ್ಲಾಯ್ ಇಷ್ಟೇ ನಾನು ಕೆಲಸ ಮಾಡೋದು ಅಂತೇಳಿ. ಅಂತಹ ಟೈಮಲ್ಲಿ ನೀವು ಕಲಿಯೋದಿಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಈ ಫೀಲ್ಡ್ಗೆ ಬರ್ಬೋದು, ಅಥವಾ ನೀವು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಈ ಫೀಲ್ಡಿಗೆ ಬರ್ಬೋದು, ಅಥವಾ ದುಡ್ಡು ಅನ್ನೋದನ್ನ ನಾನು ಹೇಳಲ್ಲ ಈ ಫೀಲ್ಡ್ ಅಲ್ಲಿ, ಯಾಕಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಆ ರೀತಿಯಾಗಿ ಆಗುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಾರ್ಪೊರೇಟ್ ಲೈಫ್ ಸ್ಟೈಲ್ ಅಥವಾ ಕಾರ್ಪೊರೇಟ್ ಸಂಸ್ಥೆಗಳು ಬಂದ ಮೇಲೆ ಅದು ಕೂಡ ಚೆನ್ನಾಗಿದೆ. ಆದ್ರೆ ಮೊದಲೆಲ್ಲ ಹಾಗಿರ್ಲಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆನೆ ಏರ್ತಾ ಹೋಗ್ತಾ ಇದ್ದಿದ್ದು ಅಂತ ಹೇಳಿ. ಈಗ ಹಾಗಲ್ಲ, ಹೊಸಬರಿಗೂ ಕೂಡ ಅವಕಾಶಗಳಿದೆ, ಹೊಸಬರಿಗೂ ಕೂಡ ಒಳ್ಳೆ ಸ್ಯಾಲ್ರಿಗಳು ಸಿಗುತ್ತೆ. ಸ್ಯಾಲ್ರಿ ವಿಚಾರದ ಅದನ್ನ ಹೊರತುಪಡಿಸಿದ್ರೆ ಹಾರ್ಡ್ ವರ್ಕ್ ಅಂತ ಹೇಳೋದು ಇತ್ತೀಚಿನ ದಿನಗಳಲ್ಲಿ ಬಹಳ ಕಡಿಮೆ ಅಂತ ಹೇಳಿ. ಅದೇ ನಾನು ಯಾಕಷ್ಟು ಮಾಡಬೇಕು, ಏನಿದ್ರು ಕೂಡ ಸ್ಮಾರ್ಟ್ ವರ್ಕ್ ಇತ್ತೀಚಿನ ಯುಗದಲ್ಲಿ ನಿಮ್ಗೆ ಗೊತ್ತಾಗೋದು ಸ್ಮಾರ್ಟ್ ವರ್ಕ್ ಅಲ್ಲೇ ನಾವು ಮಾಡಬೇಕು ಅಂತ ಹೇಳಿ. ಬಟ್ ಅದು ಜರ್ನಲಿಸಮ್ ಫೀಲ್ಡ್ ಅಲ್ಲಿ ಅಷ್ಟು ಆಗಲ್ಲ ಅಂತ ನನ್ಗೆ ಅನ್ಸುತ್ತೆ. ಈಗಲೂ ಕೂಡ ನೀವು ಎಷ್ಟೇ ಸ್ಮಾರ್ಟ್ ವರ್ಕ್ ಮಾಡೋದಕ್ಕೆ ಹೋದ್ರು ಕೂಡ ಒಂದು ತಿಳ್ಕೊಂಡಿರ್ಬೇಕಾಗುತ್ತೆ, ನಾಲೆಜ್ ಇರ್ಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಅದು ಯಾವುದು ಜಾಸ್ತಿಯಾಗಿ ಕಾಣಿಸ್ತಾ ಇಲ್ಲ. ಆಮೇಲೆ ಪ್ಯಾಷನ್ ಇರ್ಬೇಕು ಒಂದು ಕೆಲಸ ಮಾಡೋದಕ್ಕೆ. ಈಗ ಜರ್ನಲಿಸಮ್ ಅಂತ ಹೇಳಿದ್ರೆ ಪ್ಯಾಷನ್ ಆಗಿ ನಾವು ಬರೋದು, ಇದಕ್ಕೆ ಅಲ್ಲಿ ಏನಿದೆ, ಅದ್ರಲ್ಲಿ ಯಾವ ರೀತಿ ಕೆಲಸ ಮಾಡಬಹುದು, ಹೇಗೆ ಆಂಕರಿಂಗ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೇನೆ ನಾವು ಆಲ್ಮೋಸ್ಟ್ ನಾವೆಲ್ಲ ಬಂದಿದ್ದೆ ಹಾಗೆ. ಏನ್ ಹೇಗಿದೆ, ಹೇಗೆ ಮಾತಾಡ್ತಾರೆ, ಹೇಗೆ ತಿಳ್ಕೊಳ್ತಾರೆ ಅಂತ ಹೇಳಿ ಆ ಪ್ಯಾಷನ್ ಇದ್ದಾಗ ನೀವು ಎಷ್ಟು ಬೇಕಾದ್ರೂ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಿ. ಆಮೇಲೆ ನಿಮ್ಗೆ ಜರ್ನಲಿಸಮ್ ಅಂತ ಹೇಳಿ ಬಂದಾಗ ನಿಮ್ಗೆ ಗೊತ್ತಿರುತ್ತೆ, ಫ್ಯಾಮಿಲಿ ಅಂತ ಹೇಳಿದ್ರೆ ಫ್ಯಾಮಿಲಿ ಟೈಮ್ ಕೊಡೋದಕ್ಕೆ ಬಹಳ ಕಡಿಮೆ. ಯಾಕಂದ್ರೆ ಯಾವುದೇ ಹಬ್ಬ ಹರಿದಿನ ಇರ್ಲಿ ಅಥವಾ ಯಾವ್ದಾದ್ರು ಒಂದು ಫಂಕ್ಷನ್ಗಳಿರ್ಲಿ, ಅವಾಗ ಏನ್ ಅನ್ಸುತ್ತೆ, ಆಗ್ಲೇ ಜಾಸ್ತಿ ಕೆಲಸ,
ಅಲ್ಲಿ ಏನಾಗಿದೆ ಇಲ್ಲಿ. ಆಗ ನಾವು ಫ್ಯಾಮಿಲಿಗಳಿಗೆ ಟೈಮ್ ಕೊಡೋದಕ್ಕಾಗಲ್ಲ. ಈಗ ಏನಂತ ನನ್ಗೆ ಇದು ಫಂಕ್ಷನ್ ಇದೆ, ನಾನು ಹೋಗ್ಲೇಬೇಕು, ನನ್ಗೆ ಇದಿದೆ, ಆ ತರದ ಮನಸ್ಥಿತಿಗಳಿದೆ. ಇದು ನನ್ಗೆ ಇವತ್ತು ಇದಕ್ಕೆ ರಜೆ ಕೊಟ್ಟಿದ್ದಾರೆ, ನಾನು ಯಾಕೆ ಕೆಲಸ ಮಾಡ್ಲಿ ಅಂತ ಹೇಳಿ. ಬಟ್ ಹಾಗಲ್ಲ. ನೀವು ಯಾವಾಗ ಜಾಸ್ತಿಯಾಗಿ ಕಾಣಿಸ್ಕೊಳ್ತೀರಿ, ಹಾರ್ಡ್ ವರ್ಕ್ ಆಗಿರ್ಬೋದು ಅಥವಾ ಇತ್ತೀಚಿನ ಟೈಮ್ ಕೊಡುವಂಥದ್ದಾಗಿರ್ಬೋದು ಅಥವಾ ಆಂಕರ್ಗಳಂತ ಅಲ್ಲ, ನಾನು ಜರ್ನಲಿಸಮ್ ಇಡೀ ಫೀಲ್ಡ್ ಬಗ್ಗೆ ಹೇಳ್ತಿರೋದು, ಆ ರೀತಿ ಪ್ಯಾಷನ್ ಕಡಿಮೆ ಅಂತ ಹೇಳಿ. ಯಾಕಂದ್ರೆ ನಮ್ಗೆ ಸ್ಮಾರ್ಟ್ ವರ್ಕ್ ಬೇಕು. ನಾನು ಕೆಲಸ ಮಾಡೋದು ಇಷ್ಟೇ ಕೆಲಸ ಮಾಡೋದು, ನಾನು ಯಾಕೆ ಜಾಸ್ತಿ ಕೆಲಸ ಮಾಡ್ಲಿ, ನನ್ಗೆ ಏನ್ ಸಿಗುತ್ತೆ ಅನ್ನುವಂಥ ಮನಸ್ಥಿತಿಗಳು ಇತ್ತೀಚಿನ ದಿನಗಳಲ್ಲಿ ಬಂದಿದೆ. ಬಟ್ ಈಗಲೂ ಕೂಡ ನೀವು ಜರ್ನಲಿಸಮ್ ಅಂತ ಹೇಳಿ ಬಂದ್ರೆ ಅಥವಾ ಬೇರೆ ಫೀಲ್ಡ್ಗಳಲ್ಲೂ ಬಂದ್ರು ಕೂಡ ಹಾರ್ಡ್ ವರ್ಕ್ ಮಾಡ್ಲೇಬೇಕು, ತಿಳ್ಕೊಳ್ಳೇಬೇಕು. ಈಗ ನಿಮ್ಗೆ ಗೊತ್ತಿದೆ, ನಾವು ಜರ್ನಲಿಸಮ್ ಬಿಡೋಣ, ಯಾವುದೇ ಕಾರ್ಪೊರೇಟ್ ಸಂಸ್ಥೆಗಳಲ್ಲೂ ಕೂಡ IT-BT ಯಲ್ಲೂ ಕೂಡ ಎಷ್ಟು ಕೆಲಸ ಮಾಡಿಸ್ತಾರೆ. ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೀವು ಮನೆಯಲ್ಲೇ ಇರ್ತೀರಿ ಅಷ್ಟೇ, ಬಟ್ ಇಡೀ ದಿನ ಕೆಲಸ ಮಾಡ್ತೀರಿ ಅಲ್ವಾ. ಬಟ್ ಅದೇ ರೀತಿಯಾಗಿ ಇಲ್ಲೂ ಕೂಡ ಕೆಲಸ ಮಾಡ್ಲೇಬೇಕಾಗುತ್ತೆ, ಹಾರ್ಡ್ ವರ್ಕ್ ಇರ್ಬೇಕಾಗತ್ತೆ, ನೀವು ಪ್ರಿಪರೇಷನ್ ಮಾಡ್ಕೊಳ್ಬೇಕಾಗತ್ತೆ, ನಾಲೆಜ್ ಅನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ನಾವ್ ಏನು ಜನರಿಗೆ ಹೇಳ್ತೀವಿ ಅದು ಅಟ್ಲೀಸ್ಟ್ ಅವ್ನಿಗೆ ಅರ್ಥ ಆಗ್ಬೇಕಲ್ಲ, ಅವ್ರಿಗೆ ನಾವ್ ಏನ್ ಮಾತಾಡ್ತೀವಿ ಅಂತ ಹೇಳಿ, ಅಥವಾ ನಮ್ಮಿಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾವ ರೀತಿಯಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡೋದಕ್ಕೆ ನೋಡ್ತಾರೆ, ಅವೆಲ್ಲವನ್ನ ನಾವ್ ಏನು ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ಕೊಡುವಂತಹ ಪ್ರಯತ್ನ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ನಿಮ್ಗೆ ಗೊತ್ತು, ಟೆಲಿಪ್ರಾಂಪ್ಟರ್ ಅಲ್ಲಿ ಏನ್ ಬರುತ್ತೆ ಅದನ್ನೇ ನಾವು ಓದೋರು ಅಂತ ಪ್ರತಿಯೊಬ್ಬರು ಓದ್ತಾರೆ, ಅದಕ್ಕೆ ಆಂಕರೇ ಬೇಕಾಗುವಂತ ಇಲ್ಲ. ಪ್ರತಿಯೊಬ್ಬರು ಹೇಳ್ತಾರೆ, ಪ್ರತಿಯೊಬ್ಬರು ಈಗ ನಮ್ಗಿಂತ ಜಾಸ್ತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಆಂಕರ್ಸೇ, ಎಲ್ಲರೂ ಕೂಡ ರಿಪೋರ್ಟರ್ಸೇ, ಪ್ರತಿಯೊಬ್ಬರು ಕೂಡ. ಹಾಗಾಗಿ ನಮ್ಗಿಂತ ಜಾಸ್ತಿ ಅವ್ರು ಹೇಳ್ತಿರ್ತಾರೆ. ಬಟ್ ನಾವು ಪ್ಯಾಷನ್ ಇದ್ರೆ, ನಾನು ಈ ಫೀಲ್ಡ್ ಅಲ್ಲಿ ಇನ್ನೊಂದಷ್ಟು ದಿನ ಸಾಧನೆ ಮಾಡಬೇಕು, ಇದರಲ್ಲಿ ಇರಬೇಕು ಅಂತ ಹೇಳಿದ್ರೆ, ಒಂದು ನಮ್ಮ ಹಾರ್ಡ್ ವರ್ಕ್, ಒಂದು ನಮ್ಮ ಪ್ರಿಪರೇಷನ್, ಇನ್ನೊಂದ್ ಕಡೆ ನನಗೆ ಇದಕ್ಕೆ ಇರುವಂತಹ ಪ್ಯಾಷನ್, ನಾನು ಹಿಂಗಿರ್ಬೇಕು, ಇದರಲ್ಲಿ ನಾನು ಕೆಲಸ ಮಾಡಬೇಕು, ಇದರಲ್ಲಿ ನಾನು ತೊಡಗಿಸ್ಕೊಳ್ಬೇಕು, ಇದರಲ್ಲಿ ನಾನು ಮುಂದೆ ಬರಬೇಕು ಅಂತ ಹೇಳಿದ್ರೆ, ನಾವು ಅಟ್ಲೀಸ್ಟ್ ನಮ್ಮ ಖುಷಿ ಅಂತ ಹೇಳಿ ನಾನೇನಂದ್ರೆ ಹಂಗೆ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಯಾವ್ಯಾವ ಟೈಮಲ್ಲಿ ನಾವು ಸಂಸ್ಥೆಗೆ ಬೇಕು ಅಥವಾ ಆ ಚಾನಲ್ಗೆ ಬೇಕು ಅಂತಹ ಕೆಲಸವನ್ನ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಅವಕಾಶ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಕಡಿಮೆ ಆಗಿದೆ. ಅವರನ್ನ ನೋಡಿ ಎಷ್ಟೋ ಸಲ ನಮ್ಗೆ ಅನ್ಸುತ್ತೆ, ನಾವು ಹಿಂಗೆಲ್ಲ ಯೋಚನೆ ಮಾಡಿಲ್ವಲ್ಲ ಅಂತ ಅನ್ಸುತ್ತೆ ನಮ್ಗೆ. ನಾವ್ ಯಾವಾಗ ನೋಡಿದ್ರು ಕೆಲಸ ಮಾಡು ಅದು ತಿಳ್ಕೊ, ಇದು ಮಾಡು, ಅದ್ ಮಾಡು, ಇಡೀ ದಿನ ಬೇಕಾದ್ರೆ ಕೆಲಸ ಮಾಡು, ನಿನ್ ನ್ಯೂಸ್ ಓದು ಅಂತ ಹೇಳಿದ್ರು ಕೂಡ ನಾವು ಮಾಡ್ತಾ ಇದ್ವಿ, ಈಗ್ಲೂ ಮಾಡ್ತೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಆ ರೀತಿ ಮನಸ್ಥಿತಿ ಇಲ್ಲ. ನಾನು ಅರ್ಧ ಗಂಟೆ ಮಾಡ್ತೀನಿ, ಅರ್ಧ ಗಂಟೆ ಉಳಿದವರು ಬೇರೆ ಮಾಡ್ಕೊಳ್ಳಿ, ನಾನು ಯಾಕೆ ಜಾಸ್ತಿ ಕೆಲಸ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇರುತ್ತೆ. ಬಟ್ ಜರ್ನಲಿಸಮ್ ಅಲ್ಲಿ ನೀವು ಎಲ್ಲಾನು ಇದ್ರೆ, ಅಂದ್ರೆ ಫ್ಯಾಮಿಲಿಗೂ ಟೈಮ್ ನಾನು ಕೊಡಬಾರ್ದು ಅಂತ ಹೇಳ್ತಿಲ್ಲ, ಬಟ್ ನಾವು ಹಬ್ಬ ಹರಿದಿನಗಳಂತ ಹೇಳಿ ಬಂದಾಗ ನಿಮ್ಗೆ ಗೊತ್ತಿದೆ, ಅಥವಾ ಯಾವುದೋ ಒಂದು ಫಂಕ್ಷನ್ ಇದ್ದಾಗ್ಲೂ ಕೂಡ ನಾವು ಮನೇನ ಬಿಟ್ಟು ಇಲ್ಲಿ ನನ್ಗಿಲ್ಲ ರಜಾ ಇಲ್ಲ ಅಂತ ಹೇಳಿ ನಾವು ಹತ್ಕೊಂಡು ಕೂಡ ಇದ್ದಿದ್ದು ಕೂಡ ಇದೆ. ಬಟ್ ಹಾಗಂತ ಹೇಳಿ ಅದಾದ್ಮೇಲೆ ನಾವು ಇದಕ್ಕೆ ಕೆಲಸಕ್ಕೆ ಟೈಮ್ ಕೊಡಲ್ವಾ? ಖಂಡಿತ ಕೊಡ್ತೀವಿ. ಬಟ್ ಅದ್ರ ಮೇಲೆ ಪ್ರೀತಿ ಇದ್ರೆ ನಿಮ್ಗೆ ಅದೆಲ್ಲ ದೊಡ್ಡ ಮ್ಯಾಟರ್ ಅಂತ ಅನ್ಸೋದಿಲ್ಲ. ಬಟ್ ಈಗಿನ ಜಮಾನ ಹಾಗಲ್ಲ. ನೀವು ಸ್ಮಾರ್ಟ್ ವರ್ಕ್ ಮಾಡಬೇಕು ಅಥವಾ ಸ್ಯಾಲ್ರಿ ಜಾಸ್ತಿ ಬೇಕು, ನಾನು ಇಷ್ಟೇ ಕೆಲಸ ಮಾಡೋದು, ನನ್ಗೆ ಏನಿದೆ ಅಷ್ಟೇ ನಾನು ಕೆಲಸ ಮಾಡೋದು ಅಂತ ಅನ್ನುವಂಥ ಮನಸ್ಥಿತಿ ಅಲ್ಲ, ಅದು ಒಳ್ಳೇದಲ್ಲ ಅಂತ ಅನ್ಸುತ್ತೆ ನನಗೆ. ಅದರಿಂದ ನೀನು ಕಳ್ಕೊಳ್ಳೋದೇ ಹೆಚ್ಚು. ಆಮೇಲೆ ನೀವು ನೋಡಿ, ಒಬ್ಬರ ಮುಖ ಯಾಕೆ ಜಾಸ್ತಿಯಾಗಿ ಇನ್ನೂ ಕೂಡ ರಿಜಿಸ್ಟರ್ ಆಗಲ್ಲ ಅಂತ ಹೇಳಿದ್ರೆ, ಅವ್ರು ಸ್ವಲ್ಪ ಟೈಮ್ ಕೆಲಸ ಮಾಡಿರ್ತಾರೆ ಅಥವಾ ಬೇರೆ 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 ಸಂಸ್ಥೆಗಳಿಗೆ ಹೋಗಿರ್ತಾರೆ, ಆಮೇಲೆ ಇದ್ರಲ್ಲೇ ಇರ್ಬೇಕು ಅನ್ನುವಂಥ ಮನಸ್ಥಿತಿ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಏನ್ ಸಿಗುತ್ತೆ ಜರ್ನಲಿಸಮ್ ಅಲ್ಲಿ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ. ನೀನ್ ಏನ್ ಸಂಪಾದಿಸ್ತಪ್ಪ ಕೊನೆಗೆ? ಏನೂ ಇಲ್ಲ. ಬೇರೆ ಫೀಲ್ಡ್ ಅಲ್ಲಿ ಹೋಗಿದ್ರೆ ಎಷ್ಟೋ ನೀವು ದುಡಿದು ಏನೋ ಮಾಡ್ಬೋದಾಗಿತ್ತು ಅಂತ ಹೇಳುವಂಥದ್ದಿದೆ. ಆ ತರದ ಮನಸ್ಥಿತಿಗಳಿದ್ದಾಗ ಅವರು ಬೇರೆ ಫೀಲ್ಡ್ಗಳನ್ನ ಆರಿಸಿಕೊಳ್ತಾರೆ. ಇತ್ತಿನಲ್ಲಿ ನೋಡಿ, ನೀವು ಈ ಫೀಲ್ಡ್ ಅಲ್ಲಿ ಇದ್ದವರು ನೆಕ್ಸ್ಟ್ ಸ್ವಲ್ಪ ದಿನ ಆದ್ಮೇಲೆ ಅವ್ರೇನೋ ಬಿಸ್ನೆಸ್ಗೆ ಹೋಗಿರ್ತಾರೆ ಅಥವಾ ಬೇರೆ ಯಾವ್ದೋ ಫೀಲ್ಡ್ ಅನ್ನ ಆರಿಸಿಕೊಳ್ತಿರ್ತಾರೆ. ಒಂದ್ಸಲ ಒಳಗೆ ಹೋದವರು ಅದರಿಂದ ಹೊರ ಬರೋದಕ್ಕೆ ನಮ್ಗೆಲ್ಲ ಕಷ್ಟ. ನಮ್ಗೆ ಅನ್ಸುತ್ತೆ, ಅಯ್ಯೋ ನಾವ್ ಇನ್ ಮುಂದೆ ಇದನ್ನ ಬಿಟ್ಟು ಬೇರೆ ಮಾಡಲ್ವೇನೋ ಅಂತ ಅನ್ಸುತ್ತೆ. ಬಟ್ ಕೆಲವರು ಹಾಗಲ್ಲ, ನೋಡ್ತಾರೆ ಏನೇನಿದೆ, ಯಾವ ರೀತಿಯಾಗಿದೆ ಈ ಜರ್ನಲಿಸಮ್, ಇದು ಆಗುತ್ತಾ ಇಲ್ವಾ, ನಾನು ಏನ್ ಮಾಡ್ತೀನಿ, ನನ್ಗೇನ್ ಬೇಕು, ಇತ್ತೀಚಿನಲ್ಲಿ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತಾರೆ ಅಂತ ನಂಗೆ ಅನ್ಸುತ್ತೆ. ಹಾಗಾಗಿ ಆ ಫೀಲ್ಡ್ ಅಲ್ಲಿ ಇರುವಂತವ್ರು ಸ್ವಲ್ಪ ಪ್ಯಾಷನ್ ಇದ್ಕೊಂಡು ಬರ್ಬೇಕು ಅಂತ ಹೇಳಿ, ಅವ್ರಿಗೆ ಇಂಟ್ರೆಸ್ಟ್ ಇದ್ದು ಬರಬೇಕು, ಹಾರ್ಡ್ ವರ್ಕ್ ಮಾಡ್ತೀನಿ ಅನ್ನುವಂಥ ಮನಸ್ಥಿತಿಯನ್ನ ಇಟ್ಕೊಂಡು ಬಂದ್ರೆ ಈ ಫೀಲ್ಡ್ ತುಂಬಾ ಚೆನ್ನಾಗಿದೆ, ತಿಳಿಯಕ್ಕೆ ತುಂಬಾ ಇದೆ. ಆಮೇಲೆ ನಿಮ್ಮನ್ನ ಜನ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ, ಜನ ನಿಮ್ಮ ಮನೆಯವ್ರ ತರ ನೋಡ್ಕೊಳ್ತಾರೆ. ಪ್ರತಿದಿನ ಈಗ ಸೀರಿಯಲ್ಗಳಲ್ಲಿ ಬರುವವ್ರನ್ನ ನಾವು ಹೇಗೆ ನಮ್ಮ ಮನೆಯವರು ಅಂತ ಪ್ರತಿನಿತ್ಯ ನೋಡ್ತೀವೋ, ಆಂಕರ್ಸ್ಗಳನ್ನ ಕೂಡ ಜನ ಹಂಗೆ ನೋಡ್ತಾರೆ. ನೀವು ರೋಡಲ್ಲೇ ಹೋಗ್ತಾ ಇರಿ, ಮೇಡಮ್ ನೀವು ಇವರಲ್ವಾ ಅಂತ ಹೇಳ್ತಾರೆ, ಅಥವಾ ನೀವು ಹಂಗೆ ಹೇಳಿದ್ರಿ, ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಅಂತೇಳಿ ಆ ಅಪ್ರಿಸಿಯೇಷನ್ ನಮಗೆ ಬೇರೆ ಎಲ್ಲಿಂದಲೂ ಸಿಗಲ್ಲ, ಅಥವಾ ಅಂತಹ ರೀತಿಯಾದಂತಹ ಒಂದು ಖುಷಿ ಬೇರೆ ಯಾವ್ದ್ರಿಂದ ಸಿಗಲ್ಲ. ನಿಮ್ಗೆ ಎಷ್ಟೇ ಅಲ್ಲಿ ಜಗಳ ಮಾಡ್ಲಿ ಆಫೀಸಲ್ಲಿ, ಅಥವಾ ಎಷ್ಟೇ ನೀವು ಆ ತರ ಇಲ್ಲ ಶಿಫ್ಟ್ ಹಂಗೆ ಅಂತ ಹೇಳಿ, ಬಟ್ ಒಬ್ಬ ನಿಮ್ಮನ್ನು ಬಂದು ಮಾತಾಡಿಸಿದಾಗ ನೀನ್ ಚೆನ್ನಾಗಿ ಮಾಡಿದೆ ಅಂತ ಹೇಳುವಂತಹ ಖುಷಿ, ತೃಪ್ತಿ ಇದೆಯಲ್ಲ, ಅದು ಬೇರೆದ್ರಲ್ಲಿ ಸಿಗೋದಿಲ್ಲ. ಹಾಗಾಗಿ ಈ ಫೀಲ್ಡ್ಗೆ ಬರುವವರು ಅಟ್ಲೀಸ್ಟ್ ಯಂಗ್ಸ್ಟರ್ಸ್ ಏನಿದ್ದಾರೆ, ಸ್ವಲ್ಪ ಈಗ ಚೇಂಜಸ್ ಕೂಡ ಆಗಿದೆ ಜರ್ನಲಿಸಮ್ ಅಲ್ಲಿ, ಅದನ್ನೆಲ್ಲ ತಿಳ್ಕೊಂಡು ಬಂದ್ರೆ ಉತ್ತಮ ಅಂತ ನಂಗೆ ಅನ್ಸುತ್ತೆ. ಇಲ್ಲ ನಾನು ಹಿಂಗೆ ಇರೋದು, ನಾನು ಇಷ್ಟೇ ಕೆಲಸ ಮಾಡೋದು ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಕ್ಷೇತ್ರಗಳಿದೆ, ಬೇರೆ ಬೇರೆ ಫೀಲ್ಡ್ಗಳಿದೆ, ಅದರಲ್ಲಿ ಹೋಗ್ಬೋದು.
ಮ್ಯಾಮ್, ಹಲವು ವರ್ಷ ಕಾಲ ನಿರೂಪಣೆಯಲ್ಲಿ ದುಡಿದಿದ್ದೀರಾ. ನಿಮ್ಮ ಪ್ರಕಾರ ಸೌಂದರ್ಯ ಅಥವಾ ಜ್ಞಾನ ಈ ಎರಡರಲ್ಲಿ ಯಾವುದು ನಿರೂಪಣೆಯ ಕ್ಷೇತ್ರದಲ್ಲಿ ಒಬ್ಬ ನಿರೂಪಕನನ್ನ ಅಚಲವಾಗಿ ನಿಲ್ಲಿಸೋದಕ್ಕೆ ಸಹಾಯ ಆಗ್ಬೋದು ಹೇಳ್ತೀರಾ? ಅದ್ರಲ್ಲಿ ಅಂತ ಹೇಳಿದ್ರೆ ನಾವು ಈ ಹಿಂದೆ ಅಂದ್ರೆ ನನ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಈಗ ಮೂವಿಯಲ್ಲೂ ನಾವು ಗಮನಿಸಿದಾಗ ಎರಡು ಇಂಪಾರ್ಟೆಂಟ್, ಕಂಟೆಂಟು ಇಂಪಾರ್ಟೆಂಟ್, ಹೀರೋ ಹೀರೋಯಿನ್ಗಳು ಇಂಪಾರ್ಟೆಂಟ್ ಆಗುತ್ತೆ, ಕ್ಯಾಮರಾಮನ್ ವರ್ಕು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಅಂತ ನಂಗೆ ಅನ್ಸುತ್ತೆ ಜರ್ನಲಿಸಮ್ ಅಲ್ಲೂ ಕೂಡ. ನೀವು ಜನ ಇತ್ತೀಚಿನ ದಿನಗಳಲ್ಲಿ ನೀವು ಮೊದಲೆಲ್ಲ ಒಂದು ಸ್ಕ್ರೋಲ್ ಹಾಕ್ತಿದ್ರು, ನೀವು ನೋಡೋದಕ್ಕೆ ಸುಂದರವಾಗಿರ್ಬೇಕು, ಸ್ಪಷ್ಟವಾಗಿರ್ಬೇಕು, ಇಷ್ಟು ವರ್ಷದ ವಯಸ್ಸಿನ ವಯೋಮಿತಿ ಇರಬೇಕು ಅನ್ನುವಂಥದ್ದು ಹಾಕ್ತಿದ್ರು. ಬಟ್ ಈಗ ಹಾಗಲ್ಲ, ಈಗ ಎಲ್ಲೂ ಹಾಕಲ್ಲ ನೋಡಿ ಆ ಥರದ್ದೆಲ್ಲ. ಸುಂದರ ಅನ್ನುವಂತಹ ಪದ ಮೆನ್ಷನ್ ಆಗೋದಿಲ್ಲ. ಬಟ್ ಏನಂತ ಹೇಳಿದ್ರೆ ಜನರು ಯಾವ ರೀತಿಯಾಗಿ ಅವರನ್ನ ಆಕ್ಸೆಪ್ಟ್ ಮಾಡ್ತಾರೆ, ನೀವು ನಿಮ್ಮ ನಾಲೆಜ್ ಅಥವಾ ನಿಮ್ಮ ಕಾಂಟೆಂಟ್ ಚೆನ್ನಾಗಿದ್ರೆ, ನೀವು ಅದನ್ನ ಹೇಳುವಂತಹ ರೀತಿ ಚೆನ್ನಾಗಿದ್ರೆ, ಜನ ಹೆಂಗಿದ್ರು ಕೂಡ ನಿಮ್ಮನ್ನ ಆಕ್ಸೆಪ್ಟ್ ಮಾಡ್ತಾರೆ. ಹಾಗಾಗಿ ಸೌಂದರ್ಯಕ್ಕಿಂತ ನಿಮ್ಮ ಜ್ಞಾನಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೌಂದರ್ಯ ಮ್ಯಾಟ್ರೇ ಆಗಲ್ವಾ ಅಂತ ಕೇಳಿದ್ರೆ ಖಂಡಿತ ಆಗತ್ತೆ. ಯಾಕಂತ ಹೇಳಿದ್ರೆ ಒಂದ್ ಸ್ವಲ್ಪ ಜನರನ್ನ ನೀವು ಇನ್ನೊಂದ್ ಸ್ವಲ್ಪ ಜನರ ಜಾಸ್ತಿ ರೀಚ್ ಆಗ್ಬೋದು. ಅವರ ಹಾವಭಾವ, ಅವ್ರು ಮಾತನಾಡುವಂತಹ ಶೈಲಿ, ಅವ್ರು ಇರುವಂತಹ ರೀತಿ. ಈಗ ಈ ಹಿಂದೆ ಎಲ್ಲ ನಾವೆಲ್ಲ ಸಾರಿ ಹಾಕೊಂಡು ಹೋಗ್ತಿದ್ವಿ, ಈಗಲೂ ಅನೇಕ ಚಾನಲ್ಗಳಲ್ಲಿ ಇದೆ. ಬ್ಲೇಸರ್ಗಿಂತ ಜಾಸ್ತಿ ಈಗಲೂ ನಮ್ಮ ಹೆಣ್ಣು ಮಕ್ಕಳು ನಮ್ಮಲ್ಲಿ ಜಾಸ್ತಿ ನೋಡೋದು ಸಾರಿ ಹಾಕಿದಾಗ ಅವ್ರು ಏನ್ ಇಯರಿಂಗ್ಸ್ ಹಾಕಿದ್ರು. ಅವ್ರು ನ್ಯೂಸ್ ನೋಡ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ಇವ್ರೇನ್ ಇಯರಿಂಗ್ಸ್ ಹಾಕಿದ್ರು, ಏನ್ ಇವತ್ತು ಸಾರಿ ಹಾಕಿದ್ರು, ಯಾವ ರೀತಿ ಹಾಕಿದ್ರು. ರಾಧಿಕಾ ಎಲ್ಲ ಇದ್ದಂತಹ ಸಂದರ್ಭ ನೀವು ETV ಗಮನಿಸಿದ್ರೆ, ಅಥವಾ ಉದಯ ಇದ್ದಂತಹ ಸಂದರ್ಭಗಳಲ್ಲೆಲ್ಲ ಗಮನಿಸಿದ್ರೆ, ನಾವು ಕನ್ನಡದ ಚಾನಲ್ಗಳನ್ನ ನಾನು ಹೇಳ್ತಿರುವಂತದ್ದು ಎಲ್ಲ ನೋಡಿ, ನಾವೆಲ್ಲ ಅವಾಗೆಲ್ಲ ನೋಡ್ತಾ ಇದ್ದಿದ್ದು, ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಾರೆ, ಇವತ್ತು ಏನ್ ಸಾರಿ ಹಾಕ್ತಾರೆ ಅಂತಾನೆ ಎಲ್ಲರೂ ಕೂಡ ನೋಡ್ತಾ ಇದ್ದಿದ್ದು. ಅಥವಾ ಉದಯ ಟಿವಿಲಿ ಬರುವಂತದ್ದು, ETV ಬರ್ತಾ ಇದ್ವು. ಆ ನಂತರ ನ್ಯೂಸ್ ಚಾನಲ್ಗಳು ಬಂತು. ಫಸ್ಟ್ ನೋಡ್ತಾ ಇದ್ದಿದ್ದು ಅವ್ರು ಹೆಂಗ್ ಕಾಣ್ತಾರೆ, ಹೇಗೆ ಏನು ಅಂತ ಹೇಳಿ. ಅದು ಮ್ಯಾಟರ್ ಆಗದೇ ಇಲ್ಲ ಅಂತ ಹೇಳಿ ಅಲ್ಲ, ಮ್ಯಾಟರ್ ಅದು ಕೂಡ ಆಗುತ್ತೆ. ಅದನ್ನ ನೀವು ಪ್ರೆಸೆಂಟ್ ಮಾಡುವಂತಹ ರೀತಿ ಕೂಡ ಮ್ಯಾಟರ್ ಆಗುತ್ತೆ, ನಿಮ್ಮ ನಾಲೆಜ್ ಕೂಡ ಮ್ಯಾಟರ್ ಆಗುತ್ತೆ. ಖಾಲಿ ನೀವು ಟೆಲಿಪ್ರಾಂಪ್ಟರೇ ಓದ್ತೀನಿ ಅನ್ನುವಂಥದ್ದು ಒಂದು ಕಾಲ ಇತ್ತು, ಈಗ ಹಾಗಲ್ಲ. ಈಗ ನಿಮ್ಗೆ ಬರೆದು ಕೊಟ್ಟಿದ್ದನ್ನ ಅಥವಾ ಒಬ್ರು ಹೇಳಿದ್ದನ್ನೇ ಓದುವಂತಹ ಸ್ಥಿತಿ ಅಲ್ಲ. ಈಗ ನೀವು ತಿಳ್ಕೊಂಡು ನೀವು ಯಾವ ರೀತಿಯಾಗಿ ಪ್ರೆಸೆಂಟ್ ಮಾಡ್ತೀರಿ, ನೀವು ಎಷ್ಟು ತಿಳ್ಕೊಂಡಿದ್ದೀರಿ ಅನ್ನೋದನ್ನ ಜನ ನೋಡ್ತಿರ್ತಾರೆ. ನಮ್ಗಿಂತ ಜಾಸ್ತಿಯಾಗಿ ಅವ್ರು ತಿಳ್ಕೊಂಡಿರ್ತಾರೆ. ನಾವೇನ್ ಕಾಲು ಭಾಗ ಹೇಳಿದ್ರೆ ಅವರು 75% ಅವ್ರು ತಿಳ್ಕೊಂಡಿರ್ತಾರೆ. ಈಗ ನೀವು ಆಗ್ಲೇ ಹೇಳಿದಾಗೆ ಡಿಜಿಟಲ್ ಯುಗ ಇದು. ಏನೇ ಆದ್ರೂ ಕೂಡ ಇಮಿಡಿಯೇಟ್ ಆಗಿ ಮೊಬೈಲ್ ಅಲ್ಲಿ ಬರುತ್ತೆ, ಸ್ಟೋರಿಗಳು ಬರುತ್ತೆ, ವೆಬ್ಸೈಟ್ ಗಳಲ್ಲಿ ಬರುತ್ತೆ, ತಿಳ್ಕೊಂಡಿರ್ತಾರೆ. ಸೊ ಅದನ್ನ ಪ್ರೆಸೆಂಟ್ ಮಾಡುವಂತಹ ರೀತಿ ಹೇಗಿರುತ್ತೆ, ಅವ್ರಿಗೆ ಎಷ್ಟು ತಿಳ್ಕೊಂಡಿದ್ದಾರೆ, ಅಥವಾ ಅವ್ರು ಯಾವ ರೀತಿಯಾಗಿ ಅದನ್ನ ಜನರಿಗೆ ಕನ್ವೆ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೌಂದರ್ಯ ಮ್ಯಾಟರ್ ಆಗಲ್ವಾ ಅಂತ ಹೇಳಿದ್ರೆ, ಎರಡೂ ಕಣ್ಣು ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ. ಆ ಎರಡೂ ಇಂಪಾರ್ಟೆಂಟ್. ಬಟ್ ಆದ್ರೆ ಒಂದು ಕಣ್ಣು ಚಿಕ್ಕದಿದ್ರು ನಡೆಯುತ್ತೆ ಅಲ್ವಾ. ಬಟ್ ಅಂತಹ ಟೈಮಲ್ಲಿ ಸೌಂದರ್ಯಕ್ಕಿಂತ ಜಾಸ್ತಿಯಾಗಿ ಜ್ಞಾನ ಇಂಪಾರ್ಟೆಂಟ್ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾವ ಇದರಲ್ಲೂ ಕೂಡ ಅಷ್ಟೇ, ಇತ್ತೀಚಿನ ದಿನಗಳಲ್ಲಿ ಚಾನೆಲ್ಗಳಲ್ಲಿ ಆಗಿರ್ಬೋದು ಅಥವಾ ಕೆಲಸಗಳಲ್ಲಿ ನಿಮ್ಮ ಸೌಂದರ್ಯನ ಅವರು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂತ ನಾನು ಅನ್ಸುತ್ತೆ. ಹಂಗೆ ಸೌಂದರ್ಯನೇ ಪರಿಗಣನೆ ತೆಗೆದುಕೊಳ್ಬೇಕಂತ ಹೇಳಿದಿದ್ರೆ ಎಷ್ಟೋ ಚಾನೆಲ್ಗಳಲ್ಲಿ ಅಥವಾ ಎಷ್ಟೋ ಇದರಲ್ಲಿ ಎಲ್ಲ ಸುಂದರಿಯರುಗಳೇ ಇರ್ಬೇಕಿತ್ತು. ಸುಂದರಿಯರು ಇಲ್ಲ ಅಂತ ಹೇಳಿ ಅಲ್ಲ, ಇದ್ದಾರೆ. ಆದ್ರೂ ಕೂಡ ಸುಂದರಿ ಅಲ್ಲದೆ ಇಲ್ಲದವರು ಕೂಡ ಆಫೀಸ್ ಕೆಲಸ ಮಾಡ್ತಾರೆ, ಆಂಕರ್ಗಳಾಗಿದ್ದಾರೆ. ಅವರ ನಾಲೆಜ್ ಇಂದ ಜನ ಅವರನ್ನ ಇಷ್ಟಪಟ್ಟಿದ್ದಾರೆ. ಅವರು ಈಗ ದಪ್ಪ ಇದ್ದಾಳೆ, ಸಣ್ಣನೇ ಇರ್ಬೇಕು ಅಂತಿಲ್ಲ, ಯಾವ ದಪ್ಪ ಇದ್ರು ಕೂಡ ಜನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಸಣ್ಣ ಇದ್ರು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅಥವಾ ಅವರು ಏನು ತುಂಬಾ ಚೆನ್ನಾಗಿಲ್ಲದಿದ್ರು ಕೂಡ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ನನ್ಗನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ಬ್ಯೂಟಿ ಅನ್ನೋದು ಮ್ಯಾಟರೇ ಅಲ್ಲ ಅಂತ ನಂಗನ್ಸುತ್ತೆ. ಬಟ್ ಒಂದು ಕಾಲ ಇತ್ತು, ಹೌದು, ಚೆನ್ನಾಗಿರ್ಬೇಕು ಅನ್ನುವಂಥ ಸ್ಕ್ರಾಲ್ಗಳು ಬರ್ತಾ ಇತ್ತು. ನೋಡೋದಕ್ಕೆ ಸುಂದರವಾಗಿರ್ಬೇಕು, ಸ್ಪಷ್ಟ ಕನ್ನಡ ಗೊತ್ತಿರ್ಬೇಕು, ಭಾಷಾ ಜ್ಞಾನ ಇರ್ಬೇಕು, ಜ್ಞಾನ ಹೊಂದಿರ್ಬೇಕು, ಹಿಡಿತಾ ಇರ್ಬೇಕು, ಇಷ್ಟು ವಯೋಮಿತಿ ಅನ್ನುವಂಥದ್ದು. ಈಗಲೂ ವಯೋಮಿತಿ ಕೆಲವು ಕಡೆಗಳಲ್ಲಿ ಇದೆ. ಹಾಗಂತ ಹೇಳಿ ನೀವು ನ್ಯಾಷನಲ್ ಚಾನೆಲ್ಗಳೆಲ್ಲ ಗಮನಿಸಿದ್ರೆ ಎಷ್ಟೋ ಏಜ್ ಆದವರು ಕೂಡ ಈಗಲೂ ಕೂಡ ಅಷ್ಟು ಚೆನ್ನಾಗಿ ಆಂಕರ್ಸ್ ಆಗಿರೋದಿದ್ದಾರೆ, ಹಂಗೆ ಅವ್ರು ಇನ್ನು ಕಂಟಿನ್ಯೂ ಆಗಿದ್ದಾರೆ. ಬಟ್ ನಾವೇ ಕೆಲವೊಂದು ಸಂದರ್ಭದಲ್ಲಿ ಸಾಕಪ್ಪ ನನಗೆ ಅಂತ ಹೇಳಿ ನಮ್ಮ ಕನ್ನಡ ಚಾನೆಲ್ಗಳಲ್ಲಿ ನಾವು ಹೋಗಿದ್ದೀವಿ ಅಂತ ಅನ್ಸುತ್ತೆ. ಖಂಡಿತವಾಗಿಯೂ ಮ್ಯಾಮ್. ಮುಂದುವರೆದು ಕೇಳೋದಾದ್ರೆ ಮ್ಯಾಮ್, ಈಗಾಗಲೇ ಒಂದು ಸಮಾಜ ಅಂತ ಹೇಳಿ ಬಂದಾಗ ಹೆಣ್ಣು ಮಕ್ಕಳ ಸಾಧನೆ ಬಗ್ಗೆ ನೋಡಿದಾಗ ಎಷ್ಟು ಅಭಿವೃದ್ಧಿ ಹೊಂದಿದ್ರು ಕೂಡ ಹೆಣ್ಣು ಇವತ್ತು ಶಿಕ್ಷಿತಳಾಗಿದ್ದಾಳೆ, ಸಾಕಷ್ಟು ರಂಗದಲ್ಲಿ ಹೆಣ್ಣು ಮಕ್ಕಳನ್ನು ನಾವು ನೋಡ್ತಾ ಇದ್ದೇವೆ. ಆದರೂ ಕೂಡ ಹೆಣ್ಣು ಮಕ್ಕಳ ಪರಿಸ್ಥಿತಿ ಅಂತ ಹೇಳಿ ಬಂದಾಗ ಅತ್ಯಾಚಾರದಂಥ ಪ್ರಕರಣಗಳು ದಾಖಲಾಗುತ್ತವೆ. ಅದು ಅಲ್ಲದೆ ಹೆಣ್ಣಿನ ಮೇಲೆ ಬೇರೆ ಬೇರೆ ರೀತಿಯಾದಂಥ ದೌರ್ಜನ್ಯಗಳು ನಡೆಯುತ್ತೆ. ಮುಖ್ಯವಾಹಿನಿಯಲ್ಲಿ ಎಷ್ಟು ಮೀಸಲಾತಿ ಕೊಟ್ಟರು ಕೂಡ ರಾಜಕೀಯದಲ್ಲಿ ಇರಬಹುದು ಅಥವಾ ಸಾಮಾಜಿಕ ರಂಗದಲ್ಲಿ ಹೆಣ್ಣು ಮಕ್ಕಳು ಕಾಣಿಸ್ಕೊಳ್ಳುವಂತಹ ಸಂಖ್ಯೆ ಬಹಳ ಕಡಿಮೆನೇ ಇದೆ. ಅದೇನು ಅಷ್ಟರ ಮಟ್ಟಿಗೆ ಮುನ್ನೆಲೆಯಲ್ಲಿ ಇದೆ ಅಂತ ಹೇಳಿ ಅನ್ಸೋದಿಲ್ಲ. ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾವು ನೀವು ಹೇಳಿದ ಹಾಗೆ ಈಗ ನಾವು 50% ಮೀಸಲಾತಿಯ ವಿಚಾರವನ್ನ ನಾವು ಮಾತಾಡ್ತೀವಿ, ಗ್ರಾಮ ಪಂಚಾಯತಿಯಿಂದ ಹಿಡಿದು ದೇಶದವರೆಗೂ ಕೂಡ ಅಂತ ಹೇಳಿ. ನಾವು ಮುಂದಕ್ಕೆ ಹೋಗೋದಿದ್ರೆ ಅಥವಾ ನಮ್ಮಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಒಂದು ನಮ್ಗೆ ಇನ್ನೊಬ್ರು ಅವಕಾಶ ಕೊಡೋದಿಲ್ಲ.
ಒಂದು ನಮ್ಮ ಮನೆಯವರು ಕೂಡ ಸಪೋರ್ಟ್ ಮಾಡ್ಬೇಕಾಗತ್ತೆ ಅಲ್ಲಿಂದ. ಈಗ ಹೆಣ್ಣು ಮಕ್ಕಳು ಅಂತ ಹೇಳಿದಾಗ ಈಗಲೂ ಕೂಡ ಹಳ್ಳಿ ಭಾಗದಲ್ಲಿ ನೀವು ಗಮನಿಸ್ತೀರಿ, ಅಧಿಕಾರ ಪಂಚಾಯಿತಿಯಲ್ಲಿ ಅವ್ರ ಸದಸ್ಯರಾದ್ರು ಅಧ್ಯಕ್ಷರಾದ್ರು ಕೂಡ ಗಂಡನೆ ಚಲಾಯಿಸ್ತಿರ್ತಾನೆ ಅಂತ ನಾವೇ 100 ಸ್ಟೋರಿಗಳನ್ನ ಈ ತರ ಓದಿರ್ತೀವಿ. ಅವಾಗ ನಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಯಾಕೆ ಕೊಡ್ಬೇಕು ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಕೂಡ ಬರುತ್ತೆ. ಅಂದ್ರೆ ನಾನು ಹೆಣ್ಣಾಗಿ ಹೇಳ್ತಾ ಇಲ್ಲ, ಬೇರೆ ಹೇಳ್ತಾರೆ ನೀವೇನು ಅಲ್ಲಿ ಗಂಡನೇ ಅಲ್ಲಿ ಅವನು ದರ್ಬಾರ್ ಮಾಡ್ತಾ ಇದ್ದಾನೆ, ಅವನೇ ಅಲ್ಲಿ ಆಡಳಿತ ನಡೆಸ್ತಾ ಇದ್ದಾನೆ, ಮತ್ತೆ ನಿಮ್ಗೆ ಕೊಟ್ಟು ಏನ್ ಪ್ರಯೋಜನ ಅಂತ ಹೇಳಿ ನಾವು ಸಾಧಿಸಿ ಅಲ್ಲಿ ತೋರಿಸ್ಬೇಕಾಗತ್ತೆ. ಹೆಣ್ಮಕ್ಳಿಗೂ ಕೊಟ್ರೆ ನೀವು ಹೇಗೆ ಅದನ್ನ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳಿ. ಈಗ ಒಂದು ಮಾತಿದೆ ನೋಡಿ, ಹೆಣ್ಮಕ್ಳ ಕೈಯಲ್ಲೇ ಅಧಿಕಾರ ಕೊಟ್ರೆ ಪ್ರಾಮಾಣಿಕವಾಗಿರುತ್ತೆ, ಅಥವಾ ಅವ್ರೇನಷ್ಟು ಭ್ರಷ್ಟಾಚಾರ ಮಾಡೋದಿಲ್ಲ, ಒಂದು ಒಳ್ಳೆ ರೀತಿಯಾದಂತಹ ಆಡಳಿತ ಬರೋದಕ್ಕೆ ಸಾಧ್ಯ ಇದೆ ಅನ್ನುವಂತಹ ಮಾತುಗಳು ಇದೆ. ಈಗ 50% ಮೀಸಲಾತಿ ವಿಚಾರ ಅಂತ ಬಂದಾಗ ಇವೆಲ್ಲ ಚರ್ಚೆಗಳು ಬರುತ್ತೆ. ಬಟ್ ಇನ್ನೂ ಕೂಡ ಎಷ್ಟೋ ಫೀಲ್ಡ್ಗಳಲ್ಲಿ ಹೆಣ್ಣು ಮಕ್ಕಳನ್ನ ಆ ರೀತಿಯಾಗಿ ಇನ್ನೂ ಕೂಡ ತೆಗೆದುಕೊಳ್ತಾ ಇಲ್ಲ. ನಾವು ಯಾವ್ದು ಕೆಲಸ ಮಾಡಲ್ಲ ಈಗ ಹೇಳಿ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಎಲ್ಲಾ ಫೀಲ್ಡ್ ಅಲ್ಲೂ ಇದ್ದಾರೆ, ಎಲ್ಲಾ ಕೆಲಸವನ್ನು ಮಾಡ್ತಾರೆ. ರೈಲು ಹಿಡಿದು, ಪೈಲಟ್ ಇಂದ ಹಿಡಿದು, ಅಥವಾ ಪ್ರತಿ ಒಂದು ಹಂತದಲ್ಲೂ ಆಟೋ ಓಡಿಸೋದ್ರಿಂದ ಹಿಡಿದು ಎಲ್ಲರೂ ಎಲ್ಲಾ ರೀತಿಯ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಗುರುತಿಸುವಂತಹ ವಿಧಾನಗಳು ಬೇರೆ ಆಗ್ಬೇಕು ಇಲ್ಲಿ ಅಂತ ಹೇಳಿ. ಈಗ ನಾವು ಸೋಲ್ಜರ್ಸ್ ತೆಗೆದುಕೊಂಡ್ರೆ ಸೋಲ್ಜರ್ಸ್ ವಿಚಾರದಲ್ಲೂ ಕೂಡ ಈಗ ಹೆಣ್ಮಕ್ಳಿಗೆ ಅವಕಾಶ ಇದೆ, ವಾಯುಸೇನೆಯಲ್ಲಿ ಅವಕಾಶಗಳಿದೆ, ಎಲ್ಲಾ ಇದರಲ್ಲೂ ಕೂಡ ಇದ್ದಾಗ ನಾವು ಒಂದು ನಮ್ಮ ಮನೆಯವರು ಫಸ್ಟ್ ನಮ್ಮನ್ನ ಸಪೋರ್ಟ್ ಮಾಡಬೇಕು, ಮನೆಯಿಂದನೇ ಕೂಡ ಆರಂಭಕ್ಕೆ. ಎಷ್ಟೋ ಸಂದರ್ಭದಲ್ಲಿ ಈಗ ಗ್ರಾಮೀಣದಲ್ಲಿ ನಾವು ಗಮನಿಸಿದ್ರೆ, ಗ್ರಾಮಗಳಲ್ಲಿ ಅಥವಾ ಹಳ್ಳಿ ಭಾಗದಲ್ಲಿ ಇನ್ನೂ ಕೂಡ ಅದ್ ಯಾಕೆ ನಿಂಗೆ ಆ ಕ್ಷೇತ್ರ ಅಂತ ಹೇಳುವ ಇನ್ನೂ ಕೂಡ ಇದ್ದಾರೆ, ಈ ಶತಮಾನದಲ್ಲೂ ಕೂಡ ಇದ್ದಾರೆ. ಯಾಕೆ ಅಂತ ಬಿಟ್ಟು ನಿಂಗೆ ಬೇರೆ ಮಾಡೋದಕ್ಕೆ ಆಗೋದಿಲ್ಲ, ಬೇರೆ ಕೆಲಸ ಮಾಡೋದಕ್ಕೆ ಆಗೋದಿಲ್ವಾ, ಅಥವಾ ಬೇರೆ ಓದೋದಕ್ಕೆ ಆಗೋದಿಲ್ವಾ ಅಂತ ಹೇಳಿ. ನಮ್ಮ ಮನೆಯಿಂದನೇ ಆರಂಭ ಆಗ್ಬೇಕು ಅದು ಅಂತ ಹೇಳಿ. ನಮ್ಮ ಮನೆಯಿಂದನೇ ಈಗ ನಿಮ್ಗೆ ಗೊತ್ತು, ನನಗೆ ಈ ವಿಚಾರ ಮಾತಾಡಕ್ ಹೋದ್ರೆ ತುಂಬಾ ವಾಸ್ಟ್ ಸಬ್ಜೆಕ್ಟ್ ಇದು, ತುಂಬಾ ವಿಚಾರಗಳು ಬರುತ್ತೆ. ಈಗ ಹೆಣ್ಮಕ್ಳು ಎಷ್ಟು ಸಂಖ್ಯೆ ಇದ್ದಾರೆ ಹೇಳಿ. ಈಗ ಒಂದು ಹುಡುಗನಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ನಾವು ಹೇಳ್ತೀವಿ ಇತ್ತೀಚಿನ ದಿನಗಳಲ್ಲಿ. ಅಯ್ಯೋ ಹೆಣ್ಮಕ್ಳೇ ಇಲ್ಲ ಗಂಡು ಮಕ್ಳಿಗೆ ಮದ್ವೆ ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ಸಮುದಾಯದ ವಿಚಾರಗಳಲ್ಲಿ ನಾವಿದೆಲ್ಲ ಸ್ಟೋರಿ ಓದಿದ್ದೆ. ಆ ರೈತರಿಗೆ ಸಿಗ್ತಾ ಇಲ್ಲ ಹೆಣ್ಮಕ್ಳು ಅಂತ ಹೇಳ್ತೀವಿ. ಇನ್ನೊಂದ್ ಕಡೆ ನಾವು ಹೇಳ್ತೀವಿ ಈ ಸಮುದಾಯದವರಿಗೆ ಹೆಣ್ಮಕ್ಳೇ ಸಿಗ್ತಾ ಇಲ್ಲ, ಕಡಿಮೆ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಯಾಕೆ ನಾವು ಯಾವ ಶತಮಾನದಲ್ಲಿ ಇದ್ದೀವಿ? ನಾವಿನ್ನೂ ಕೂಡ ಹೆಣ್ಣು ಮಕ್ಕಳು ಬೇಡ ಅನ್ನುವಂತಹ ಸ್ಥಿತಿಯಲ್ಲಿ ಇದೀವ, ಅಥವಾ ಗಂಡು ಮಕ್ಕಳೇ ಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಇದೀವ ಅನ್ನುವಂಥ ಪ್ರಶ್ನೆ. ಎಜುಕೇಶನ್ ಅಂತ ಹೇಳಿ ಬಂದಾಗ ಮೊದಲೆಲ್ಲ ಇತ್ತು, ಬಟ್ ಈಗ ಕಾಲ ಬದಲಾಗಿದೆ. ಆದ್ರೂ ಇನ್ನೂ ಕೂಡ ಕೆಲವು ಕಡೆಗಳಲ್ಲಿ ಇದೆ, ಹೆಣ್ಮಕ್ಳು ಮದುವೆ ಆದ್ ಕೊಟ್ರೆ ಸಾಕಪ್ಪ, ಅವ್ರ ಆಮೇಲೆ ಬೇಕಾದ್ರೆ ಓದಿಸ್ಲಿ ಬಿಡ್ಲಿ ಅನ್ನುವಂಥ ಪರಿಸ್ಥಿತಿ ಈಗಲೂ ಕೂಡ ಕೆಲವು ಕಡೆಗಳಲ್ಲಿದೆ. ಕೆಲಸ ಯಾಕೆ ಮಾಡಬೇಕು, ಅವ್ಳು ರಾತ್ರಿ ಎಲ್ಲ ಹೋಗಿ ಬರ್ಬೇಕು, ಅಷ್ಟು ಕಷ್ಟ ಪಡ್ಬೇಕು, ಚೆನ್ನಾಗಿದ್ದಾಳೆ ಮದುವೆ ಆದ್ಮೇಲೆ ಬೇಕಾದ್ರೆ ಹೋಗ್ಲಿ, ಆ ಪರಿಸ್ಥಿತಿ ಕೂಡ ಕೆಲವು ಕಡೆಗಳಲ್ಲಿ ಇದೆ. ಬಟ್ ಅದು ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? ಹಾಗಾದ್ರೆ ನಮ್ಮ ಮನೆಯಿಂದನೇ ಸ್ಟಾರ್ಟ್ ಆಗ್ಬೇಕು, ನಮ್ಮ ಅಪ್ಪನಿಂದನೇ ಸ್ಟಾರ್ಟ್ ಆಗ್ಬೇಕು, ನಮ್ಮ ಅಮ್ಮನಿಂದ ಸ್ಟಾರ್ಟ್ ಆಗ್ಬೇಕು. ಇಲ್ಲ ನೀನ್ ಮಾಡು ಕೆಲಸ, ಅಥವಾ ನೀನು ಹೋಗು ಅಂತ ಹೇಳ್ಬೇಕು, ಅವಕಾಶ ಸಿಗೋದು ಆಮೇಲೆ. ಇಲ್ಲಿಂದನೇ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ, ಮದ್ವೆ ಒಂದು ಆಗ್ಲಿ ಅನ್ನುವಂತಹ ಯೋಚನೆನೇ ಇದ್ರೆ, ಅಥವಾ ಅವಳು ಎಷ್ಟು ಮಾಡಿದ್ರು ಅಷ್ಟೇ ಅಲ್ವಾ ಅನ್ನುವಂತಹ ಮನಸ್ಥಿತಿ ಇದ್ರೆ, ಆಗ ಅವಕಾಶ ಸಿಕ್ಕರೂ ಕೂಡ ಅವಳು ಎಷ್ಟೋ ಸಂದರ್ಭದಲ್ಲಿ ಕಳ್ಕೊಳ್ಬೇಕಾಗತ್ತೆ. ಸೊ ಈಗಲೂ ಕೂಡ ಅನೇಕ ಫೀಲ್ಡ್ಗಳಿದೆ, ಮಹಿಳೆಯರೇ ಬೇಡ ಅಂತ. ಈಗ ಎಷ್ಟೊಂದು ವೆರಡಿಕ್ಟ್ಗಳು ಬಂದಿದ್ದನ್ನ ನೀವು ಗಮನಿಸಬಹುದು, ಅಥವಾ ಎಷ್ಟೋ ಕಂಪನಿಗಳು ಹೆಣ್ಮಕ್ಳು ಯಾಕೆ ಬೇಡ ಅನ್ನೋದಕ್ಕೆ ಒಂದಿಷ್ಟು ಲಿಸ್ಟ್ಗಳು ಕೊಡುತ್ತೆ. ಕೋರ್ಟ್ ಮೆಟ್ಟಲು ಏರಿದ್ದು ಕೂಡ ಇದೆ. ಅವ್ರೇ ಮಾಡಿದ್ರೆ ಏನ್ ಮಾಡ್ತಾರೆ, ಅವರಿಗೆ ಮದುವೆ ಟೈಮಲ್ಲಿ ರಜೆ ಆಗ್ಬೇಕು, ಅದು ಗಂಡು ಮಕ್ಕಳಿಗೂ ಬೇಕು. ಜೊತೆಗೆ ಆಕೆ ಗರ್ಭಿಣಿ ಆದಂತಹ ಟೈಮಲ್ಲಿ ಅವಳಿಗೆ ಇಷ್ಟು ದಿನ ರಜೆ ಕೊಡ್ಬೇಕು ಅಂತ ಇದೆ. ಈ ತರದೆಲ್ಲ ವಿಚಾರಗಳನ್ನ ಇಟ್ಕೊಂಡು ಹೆಣ್ಮಕ್ಳು ಬೇಡ 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 ಅನ್ನುವಂತಹ ಲಿಸ್ಟ್ ಗಳನ್ನ ಮಾಡ್ಕೊಂಡಿರ್ತಾರೆ. ಬಟ್ ನೀವು ಹೆಣ್ಣೇ ಇಲ್ಲ ಅಂತ ಹೇಳಿದ್ರೆ ಹೆಂಗೆ? ಯಾವ್ದಾದ್ರು ರೀತಿಯಲ್ಲಿ ಒಂದು ಸಂಸ್ಥೆಯಲ್ಲಿ ಹೆಣ್ಣೆ ಮಕ್ಕಳೇ ಇಲ್ಲ ಅಂತ ಹೇಳಿದ್ರೆ ಕೆಲಸ ಮಾಡೋದಕ್ಕಾಗತ್ತಾ, ಅಥವಾ ಬೆಳೆಯೋದಕ್ಕಾಗುತ್ತಾ? ಪಂಚಾಯತಿಯಿಂದ ಹಿಡಿದು ದೇಶದ ಆಡಳಿತವರೆಗೂ ಕೂಡ ಇಂದಿರಾ ಗಾಂಧಿ ಹಂಗಾದ್ರೆ ಒಂದು ದೇಶವನ್ನೇ ನಡೆಸ್ಲಿಲ್ವಾ? ಈಗ ನಾವು ಇತರೆ ಕ್ಷೇತ್ರಗಳಲ್ಲಿ ತೆಗೆದುಕೊಂಡ್ರೆ ಅಂತಹ ಮಹಾನ್ ಮಹಿಳೆಯರಿಂದಾನೇ ತಾನೇ, ರಾಣಿ ಅಬ್ಬಕ್ಕ ಅದರಿಂದ ಹಿಡಿದು ನಮ್ಮ ತುಳುನಾಡಿನ ರಾಣಿ ಅಬ್ಬಕ್ಕನಿಂದ ಹಿಡಿದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇದ್ದಂಥವರೆಲ್ಲ ಒಂದು ಹೆಜ್ಜೆ ಮುಂದೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ, ರಾಣಿಯವರು ಇಲ್ಲ ಅಂತ ಇಲ್ಲ ಅಂತ ಇದ್ದಿದ್ರೆ, ಅಥವಾ ಇಷ್ಟೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳಿಲ್ಲ ಅಂತ ಹೇಳಿದಿದ್ರೆ ಹೆಂಗ್ ಮುಂದೆ ಬರ್ತಾ ಇತ್ತು? ಈಗ ನಾವು ಯುಗನೇ ಚೇಂಜ್ ಆಗಿದೆ, ಶತಮಾನನೇ ಚೇಂಜ್ ಆಗಿ ಹೋಗಿದೆ. ಈಗಲೂ ಕೂಡ ಹೆಣ್ಮಕ್ಳನ್ನ ನಾವು ಇನ್ನೂ ಅಲ್ಲೇ ಸ್ತರದಲ್ಲಿ ಇಡ್ತಾ ಇದೀವಿ ಅಂತ ಹೇಳಿದ್ರೆ, ಅಂದ್ರೆ ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ತುಂಬಾ ಅಂದ್ರೆ ತುಂಬಾ ಬದಲಾಗಿದೆ. ಸ್ಟಿಲ್ ಬದಲಾಗಬೇಕಾಗಿದೆ, ನಮ್ಮ ಮನೆಯಿಂದನೇ ಬದಲಾಗಬೇಕಾಗಿದೆ, ನನ್ನಿಂದ ಬದಲಾಗಬೇಕಾಗಿದೆ. ಹೆಣ್ಣು ನಾನು ಹೋಗ್ತೀನಿ ಅಂತ ಧೈರ್ಯವಾಗಿ ಹೋಗುವಂತ ಪರಿಸ್ಥಿತಿ ಕೂಡ ಇಲ್ಲ. ಹಾಗಾದ್ರೆ ಸಮಾಜದಲ್ಲೂ ಕೂಡ ಒಂದಷ್ಟು ಅಂಕುಡೊಂಕುಗಳಿದೆ, ಹೋದ್ರೆ ಮತ್ತೇನೋ ಸಮಸ್ಯೆ ಆಗುತ್ತೆ ಅಂತ ಹೇಳಿ ನೈಟ್ ಶಿಫ್ಟ್ ಹಾಕಿ ಮಾಡ್ಬೇಕಾಗುತ್ತೆ ಅನ್ನುವಂಥದ್ದಿದೆ. ಸ್ಟಿಲ್ ನಾವು ಮನೆಯಿಂದನೇ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ಮುಂದೆ ಒಂದು ಹೆಜ್ಜೆ ಹೋಗುತ್ತೆ, ಕಂಪನಿಗಳು ಒಪ್ಕೊಳ್ಳುತ್ತೆ. ಯಾಕೆ ಈಗ ಗಂಡಸರಷ್ಟೇ ಹೆಣ್ಮಕ್ಳು ಕೆಲಸ ಮಾಡ್ತಾ ಇಲ್ವಾ? ಅವರಿಂದ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇಲ್ವಾ? ಮ್ಯಾನೇಜರ್ ಅಂತಹ ಪೋಸ್ಟ್ಗಳಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿನ ಪೋಸ್ಟ್ಗಳಲ್ಲಿ ಈಗ ಇಲ್ವಾ? ಹಾಗಾಗಿ
ನಾವು ಹೆಂಗೆ ಒಂದು ನಮ್ಮ ನಾಲೆಜ್ ಏನು, ನಾವು ಯಾವ ರೀತಿಯಾಗಿ ಕೆಲಸ ಮಾಡ್ತೀವಿ, ಜೊತೆಗೆ ನಮ್ಮ ಮನೆಯವರ ಸಪೋರ್ಟ್ ಇದೆಯಾ, ನಮ್ಮ ಮನೆಯವರು ಕಳುಹಿಸ್ತಾರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮನೆಯಿಂದನೇ ಆರಂಭ ಆಗ್ಲಿ ಇನ್ನೂ ಕೂಡ ಅಂತ ನನ್ನ ಒಂದು ಆಶಯ. ಈಗಲೂ ನೀವು ಹೇಳಿದಾಗೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಇನ್ನೂ ಕೂಡ ಆ ಮನಸ್ಥಿತಿ ಇದೆ, ಅದು ಬದಲಾಗಬೇಕು. ಈಗಿನ ಸಮಾಜದಲ್ಲಿ ಬದಲಾಗ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ನೋಡುವಂತಹ ರೀತಿ ಬದಲಾಗಿಲ್ಲ, ಮನಸ್ಥಿತಿ ಬದಲಾಗಿಲ್ಲ. ಆಕೆ ಅವಳು ಅಂತಾನೆ ಇದೆ. ಜರ್ನಲಿಸಮ್ ಅಲ್ಲೇ ತಗೊಂಡ್ರೆ ನಾನು ಹೇಳ್ಬಾರ್ದೇನೋ ಗೊತ್ತಿಲ್ಲ ನನಗೆ ಇದನ್ನ. ಎಷ್ಟು ಜನ ಮಹಿಳಾ ಸಂಪಾದಕರಿದ್ದಾರೆ, ಅವ್ರನ್ನ ಎಷ್ಟು ಜನ ಒಪ್ಕೊಳ್ತಾರೆ, ಅವ್ರ ಅಡಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಅಂಥದ್ದು ಮನಸ್ಥಿತಿಗಳು ಇನ್ನೂ ಕೂಡ ಹೋಗಿಲ್ಲ. ಸೊ ಎಷ್ಟು ಜನ ಒಪ್ಕೊಳ್ತಾರೆ? ಒಂದು ಸಂಸ್ಥೆಯಲ್ಲಿ ಆಕೆ ಕಟ್ತಾಳೆ, ಆಕೆ ನೀವು ಹೇಳಿದ್ರಿ ಬಿಸ್ನೆಸ್ ಅಂತ ಒಪ್ಕೊಳ್ಳೋದು ಬೇರೆ ಅಥವಾ ಆಂಕರ್ ಆಗಿ ಒಪ್ಕೊಳ್ಳೋದು ಬೇರೆ ಅಂತ ಹೇಳಿ. ಬಿಸ್ನೆಸ್ ಅಂತ ಹೇಳಿದ್ರು ಕೂಡ ಅವರ ಅಡಿಯಲ್ಲಿ ಕೆಲಸ ಮಾಡೋರು ಅವಳನ್ನ ನೋಡುವಂಥ ರೀತಿಯೇ ಬೇರೆ ಇರುತ್ತೆ. ಅವಳು ಒಬ್ಬ ಸಂಸ್ಥೆಯ ಸಂಸ್ಥಾಪಕಿ ಆಗಿದ್ರು ಕೂಡ ಈಗ ತುಂಬಾ ಜನ ಇದ್ದಾರೆ, ನಾವೆಲ್ಲ ನೋಡ್ತೀವಿ. ಈಗ IT-BT ಕಂಪನಿಗಳೆಲ್ಲ ಬೇರೆ ಬೇರೆ ಕಂಪನಿಗಳಲ್ಲಿ ಈಗಲೆಲ್ಲ ಹೊಸ ಏನು ಕಂಪನಿಗಳು, ಸ್ಟಾರ್ಟ್ಅಪ್ ಕಂಪನಿಗಳಿರುತ್ತೆ, ಅವರೆಲ್ಲ ಮಾಡ್ತಾರೆ. ಸ್ಟಿಲ್ ಅದು ಇನ್ನೂ ಕೂಡ ಬೆಳಿಬೇಕು. ಆ ರೀತಿಯಂತ ಮನಸ್ಥಿತಿಯಿಂದ ಹೆಣ್ಮಕ್ಳಿಗೆ ನಾವೇ ಹೆಣ್ಮಕ್ಳು ಸಪೋರ್ಟ್ ಮಾಡಬೇಕು ಅಂತ ನಂಗೆ ಅನ್ಸುತ್ತೆ. ನಾವು ಗಂಡು ಮಕ್ಕಳನ್ನ ದೂಷಿಸ್ತಾ ಕೂತ್ರೆ ಆಗೋದಿಲ್ಲ. ಹೆಣ್ಮಕ್ಳಾಗಿ ನಾವು ಅಮ್ಮನಾಗಿ ಅಥವಾ ತಂಗಿಯಾಗಿಯೋ ಅಥವಾ ಅಕ್ಕನಾಗಿಯೋ ನಾವು ಅವರನ್ನ ಬೆಳೆಸ್ತಾ ಹೋದ್ರೆ ಖಂಡಿತವಾಗ್ಲೂ ಅವಕಾಶಗಳು ಸಿಗುತ್ತೆ. ನಾವೇ ಒಬ್ಬರಿಗೆ ಕೆಲಸ ಕೊಡುವಂತ ಅವಕಾಶ ಸಿಗಬಹುದು ಅಂತ ಅನ್ಸುತ್ತೆ. ಖಂಡಿತವಾಗಿಯೂ ಮ್ಯಾಮ್. ಈ ಸಂದರ್ಶನದ ಕೊನೆಯ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ. ಮಂಗಳೂರಿನ ಒಂದು ಪುಟ್ಟ ಹಳ್ಳಿಯಲ್ಲಿ ಬೆಳೆದಂಥ ಒಂದು ಪುಟ್ಟ ಮಗು ಬೆಂಗಳೂರಲ್ಲಿ ಅಥವಾ ಹೈದರಾಬಾದ್ನಲ್ಲಿ ದುಡಿದು ಇವತ್ತು ಇಷ್ಟು ಒಳ್ಳೆಯ ಒಂದು ಉದ್ಯೋಗದಲ್ಲಿದ್ದೀರಾ. ಈ ಎಂಟೈರ್ ನಿಮ್ಮ ಒಂದು ಜ್ಞಾನವನ್ನು ಅಥವಾ ಎಂಟೈರ್ ಒಂದು ಯಾತ್ರೆಯನ್ನು ನೀವು ಗಮನಿಸಿದ್ರೆ ಎಷ್ಟು ಒಂದು ಸ್ಯಾಟಿಸ್ಫೈಡ್ ಆಗಿದ್ದೀರಾ, ನಿಮಗೊಂದು ಎಷ್ಟು ತೃಪ್ತಿ ಇದೆ ಅಂತ ಹೇಳ್ತೀರಾ? ನನಗೆ ಇನ್ನೂ ಸಾಧಿಸಬೇಕು ಅನ್ನುವಂತಹ ಆಸೆ ಇದೆ, ಕುತೂಹಲ ಇನ್ನೂ ಕೂಡ ಇದೆ. ಹೆಂಗೆ ಹೋಗ್ಬೋದು? ಯಾಕಂದ್ರೆ ನಾವು ಫಸ್ಟ್ ಇದ್ದಂತಹ ಟೈಮಲ್ಲಿ ಅದೇ ರೇಡಿಯೋ, ಪೇಪರ್ಗಳಾಯ್ತು, TV ಆಯ್ತು, ನ್ಯೂಸ್ ಚಾನೆಲ್ಗಳು ಬಂತು. ಇದೀಗ ಡಿಜಿಟಲ್ ಯುಗ. ಈ ಡಿಜಿಟಲ್ ಯುಗದಲ್ಲಿ ಇನ್ನೂ ಕೂಡ ಕಲಿಯೋದು ತುಂಬಾ ಇದೆ ನಿಮ್ಗೆ. ಈಗ ನಾನು ಡಿಜಿಟಲ್ ಅಲ್ಲೇ ಎಕ್ಸ್ಪ್ಲೇನರ್ ಅಷ್ಟು ಆ ಭಾಗಗಳನ್ನ ಕೂಡ ನಾನು ನೋಡ್ಕೊಳ್ತಾ ಇದ್ದೀನಿ. ಪ್ರೊಡಕ್ಷನ್ ವಿಚಾರದಲ್ಲಿ ಅಥವಾ ನಾನೇ ಒಂದು ಪ್ರೋಗ್ರಾಮ್ಗಳನ್ನ ಸೆಟ್ ಮಾಡೋದ್ರಲ್ಲಿ ಆ ಥರದ್ದೆಲ್ಲ ಇಂಟ್ರೆಸ್ಟ್ ನನಗೆ. ಹಾಗಾಗಿ ಆ ಥರದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ. ಆಂಕರಿಂಗ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಇರುವಂತಹ ಖುಷಿ ಇದೆಯಲ್ಲ, ನಿಮ್ಗೆ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ. ಈಗ ರಿಪೋರ್ಟಿಂಗ್ ಹೋಗ್ತೀರಾ, ಅದು ಇನ್ನೊಂದು ಖುಷಿ ಸಿಗುತ್ತೆ ನಿಮ್ಗೆ. ಇಂಟರ್ವ್ಯೂಗೆ ಹೋಗ್ತೀರಾ, ಔಟ್ ಸೈಡ್ ಹೋಗ್ತೀರಾ ಅಥವಾ ಬೇರೆ ಏನಾದ್ರು ತಿಳ್ಕೊಳ್ತೀರಾ, ಅದು ಖುಷಿ ಸಿಗುತ್ತೆ. ನನಗೆ ನನ್ನ ಫೀಲ್ಡ್ ಅಲ್ಲಿ ನನಗೆ ಇನ್ನೂ ಕೂಡ ಖುಷಿ ಇದೆ. ಇಷ್ಟು ವರ್ಷಗಳ ಕಾಲ ನಾನು ಸರ್ವೈವ್ ಆಗಿದ್ದೀನಲ್ಲ ಅಂತ. ಯಾಕಂದ್ರೆ ನೀವಾಗ್ಲೇ ಹೇಳ್ದಾಗೆ ಇತ್ತೀಚಿನ ದಿನಗಳಲ್ಲಿ ಜನ ಅಥವಾ ಆಂಕರ್ಸ್ ಆದವರು 1-2 ವರ್ಷ ಸರ್ವೈವ್ ಆಗ್ತಾರೆ, ಆಮೇಲೆ ಬೇಡ ಅಂತ ಬಿಟ್ಟು ಹೋಗ್ತಾರೆ. ಬಟ್ ನನ್ಗೆ ಈಗಲೂ ಜನ ಕೇಳ್ತಾರೆ ಅಥವಾ ತುಂಬಾ ಜನ ಹೇಳ್ತಾರೆ, ನಿಂಗೆ ಬೋರ್ ಆಗಿಲ್ವಾ ಅಂತ ಹೇಳಿ. ಹೌದು, ಕೆಲವೊಂದ್ಸಲ ಅನ್ಸುತ್ತೆ ಮೊನೋಟನಸ್ ಅಲ್ವಾ ಇದು, ನಾವು ಅದನ್ನೇ ಹೇಳ್ಬೇಕು, ಅವ್ರು ತೀರ್ಕೊಂಡ್ರೆ ಹೇಳ್ಬೇಕು, ಅವ್ರಲ್ಲಿ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ಬೇಕು, ಪೊಲಿಟಿಕ್ಸ್ ಅಲ್ಲಿ ಹಿಂಗಾಯ್ತು ಅಂತ ಹೇಳ್ತೀವಿ, ಅದು ಇದು ಅಂತ ಹೇಳ್ತೀವಿ. ಬಟ್ ನೆಕ್ಸ್ಟ್ ಡೇ ಇನ್ನೊಂದೇನೋ ಹೊಸ್ತು ಅಂತ ಬರುತ್ತೆ ಅನ್ನೋದನ್ನ ನಿರೀಕ್ಷೆ ಮಾಡ್ಕೊಂಡು ನಾವು ಹೋಗ್ತೀವಿ. ಸ್ಟುಡಿಯೋದ ಒಳಗಡೆ ಹೋಗುವಂತಹ ಸಂದರ್ಭದಲ್ಲಿ ಹೊಸತೊಂದು ಏನೋ ಕಲೀಲಿಕ್ಕೆ ಸಿಗುತ್ತೆ ನಮ್ಗೆ, ಇನ್ನೊಂದು ಹೊಸತೇನೋ ನಾವು ಹೇಳ್ತಾ ಇದ್ದೀವಿ ಜನರಿಗೆ ಅನ್ನೋದು ಇದ್ರೆ ಅಥವಾ ಇದೊಂದು ಪ್ಯಾಷನ್ ಆಗಿ ನೀವು ತೆಗೆದುಕೊಂಡ್ರೆ ನಿಮ್ಗೆ ಯಾವತ್ತು ಬೋರ್ ಅಂತ ಅನ್ಸೋದಿಲ್ಲ. ಬಟ್ ಏನೋ ಹೊಸತನ್ನ ನಾವು ಮಾಡ್ಬೇಕು. ಹೊಸತನ್ನ ನಾವು ಮಾಡ್ತಾ ಇದ್ರೆ ನಿಂತ ನೀರಾಗದೆ ಅಲ್ಲಿಗೆ ನಾವು ಇಲ್ಲ ನಾನು ಇಷ್ಟೇ ಓದೋದು, ನನ್ಗೆ ಇಷ್ಟೇ ಬರೋದು ಅಂತ ಹೇಳಿದ್ರೆ ನೀವು ಮುಂದುವರಿಯೋದಿಕ್ಕೆ ಆಗೋದಿಲ್ಲ. ಈಗ ಮೊಬೈಲ್ಗಳಲ್ಲಿ ಅಥವಾ ಯೂಟ್ಯೂಬ್ಗಳಲ್ಲಿ ಈಗ ಹೊಸ ರೀತಿಯಾದಂಥ ಅಥವಾ ಡಿಜಿಟಲೈಸೇಷನ್ ಆಗಿರೋದ್ರಿಂದ ನಾವು ಎಲ್ರಿಗೂ ರೀಚ್ ಆಗೋದ್ರಿಂದ ಅದನ್ನ ಕಲಿತು ಅದರಲ್ಲಿ ನಾವು ಹೇಗೆ ಅಪ್ಗ್ರೇಡ್ ಆಗಬೇಕು ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ಟೆಕ್ನಾಲಜಿ ನಿಮ್ಗೆ ಗೊತ್ತಿದೆ, ಅದರಲ್ಲಿ ಚಾಟ್ GPT ಅಂತದ್ದು ಅವೆಲ್ಲವನ್ನ ನಾವು ಕಲ್ತ್ಕೊಂಡು ಎಡಿಟಿಂಗ್ ವಿಚಾರಗಳಲ್ಲಿ ಇಡೀ ಒಂದು ಪ್ರೋಗ್ರಾಮ್ ಅನ್ನೇ ನೀವು ಮಾಡುವಂತಹದ್ದು. ಬರೀ ನ್ಯೂಸ್ ಆಂಕರ್ ಅನ್ನುವಂಥದ್ದು ಇದೀಗ ನಾವು ಮೊದಲೆಲ್ಲ ಹೇಳ್ತಾ ಇದ್ರು ನ್ಯೂಸ್ ರೀಡರ್ ಅಂತ ಹೇಳಿ. ಈಗ ಹಂಗಲ್ಲ, ನ್ಯೂಸ್ ರೀಡರ್ ಅಲ್ಲ, ನ್ಯೂಸ್ ಆಂಕರ್ ಅಥವಾ ಒಬ್ರು ಆಂಕರ್ ಅಷ್ಟೇ. ಈಗ ಅವ್ರು ಎಲ್ಲವನ್ನ ಕೂಡ ಆಂಕರಿಂಗ್ ಮಾಡ್ಬೇಕು, ಎಲ್ಲವನ್ನ ತಿಳ್ಕೊಳ್ಬೇಕು. ಒಬ್ಬರ ದೋಣಿಯಾಗಿ ನಾವಿಕರ ರೀತಿಯಾಗಿ ಅವ್ರು ಇರ್ಬೇಕಾಗತ್ತೆ. ಸೊ ನನ್ಗನ್ಸುತ್ತೆ ನಾವು ಎಲ್ಲಾ ಕಡೆನೂ ಎಲ್ಲಾ ಜನರಿಗೂ ತಲುಪ್ತೀವಿ, ಎಲ್ಲಾ ಪ್ರೋಗ್ರಾಮ್ಗಳನ್ನ ಮಾಡುವಂತಹ ಕೆಪಾಸಿಟಿ ಇರುತ್ತೆ, ನಾವು ಇನ್ನೂ ಕೂಡ ಮಾಡಬಹುದು. ನಮ್ಗೆ ತಿಳಿಬೇಕು ಅನ್ನುವಂತಹ ಹಂಬಲ ಇದ್ರೆ, ತಿಳ್ಕೊಳ್ಳುವಂತಹ ಕುತೂಹಲ ಇದ್ರೆ. ಹಾಗಾಗಿ ನನ್ಗೆ ಇಲ್ಲಿವರೆಗೂ ಮಾಡಿದ್ರಲ್ಲಿ ಖುಷಿ ಇದೆ, ನಾನು ಇಷ್ಟು ಮಾಡಿದ್ದೀನಿ ಅಂತೇಳಿ. ಬಟ್ ನಾನು ಇಷ್ಟೇ ಮಾಡಿದ್ದೀನಿ, ಇಲ್ಲೇ ಆಗಿದೆ ಅನ್ನುವಂಥದ್ದಿಲ್ಲ, ಇನ್ನೂ ಮಾಡ್ಬೇಕು, ಇನ್ನು ಕಲಿಬೇಕು ಅನ್ನುವಂತಹ ಕುತೂಹಲ ಇದೆ, ಆಸೆ ಇದೆ. ಹೊಸತನಕ್ಕೆ ಹೆಂಗೆ ಜನರೇಷನ್ ಇದ್ ಮಾಡ್ತಾ ಇರ್ತಾರೋ ಅಥವಾ ಅವ್ರು ಹೇಗೆ ಕಲಿತಾ ಇರ್ತಾರೋ, ಹೊಸಪುರ ಹೇಗೆ ಬರ್ತಿರ್ತಾರೋ ಅವ್ರ ಜೊತೆ ಸೇರ್ಕೊಂಡು ನಾವು ಕೂಡ ಇನ್ನಷ್ಟು ಕಲಿಬೇಕು ಅನ್ನುವಂತಹ ಆಸಕ್ತಿ ಎರಡೂ ಇದೆ. ಬಟ್ ನಾನು ಇದರಲ್ಲೇ ಈಗ ತೊಡಗಿಸಿಕೊಳ್ತಾ ಇಲ್ಲ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ಆಂಕರ್ ಆಗಿರ್ಬೋದು, ನಿಮ್ಗೆ ಗೊತ್ತಿದ್ರೆ ಆಂಕರಿಂಗ್, ವಾಯ್ಸ್ ಓವರ್, ಅದು ಇದು ಕೆಲಸ ಕಾರ್ಯಗಳು ಇಷ್ಟೇ ಅಂತಲ್ಲ, ಒಂದಷ್ಟು ರೀತಿಯ ಏನೋ ಸ್ವಲ್ಪ ಬರವಣಿಗೆ, ಇನ್ನೊಂದಷ್ಟು ರೀತಿಯ ಆಸಕ್ತಿಗಳನ್ನ ಬೇರೆ ಇದೆ. ನಂದು ಸ್ವಲ್ಪ ಸಮಾಜಕ್ಕೆ ಸೇವೆ ಮಾಡಬೇಕು ಅನ್ನುವಂತಹ ಆಸಕ್ತಿ ಇದೆ. ಇತ್ತೀಚಿನ ದಿನಗಳಲ್ಲಿ ಏನೋ ನಮ್ಮಿಂದ ಆಗುವಂತಹ ಸಹಾಯ ಬೇರೆಯವರಿಗೆ ಆಗ್ಲಿಲ್ಲ, ಅದಕ್ಕೋಸ್ಕರ ಒಂದಷ್ಟು ಟ್ರಸ್ಟ್ ಅನ್ನ ಮಾಡಿದ್ವಿ ನಾವೆಲ್ಲರೂ ಸೇರ್ಕೊಂಡು, ನನ್ನ ಫ್ರೆಂಡ್ಸ್, ನನ್ನ ಕಸಿನ್ಸ್ ಎಲ್ಲ ಸೇರ್ಕೊಂಡು. ಸೊ ಅದರಲ್ಲಿ ಮುಂದುವರಿಬೇಕು ಅನ್ನುವಂತಹ ಒಂದಷ್ಟು ಆಸೆಗಳು ಕೂಡ ಇದೆ. ಹೊಸಬರಿಗೆ ಇನ್ನೊಂದಷ್ಟು ಕಲಿಸಬೇಕು ಅನ್ನುವಂತಹ ಆಸೆ ಇದೆ. ಬಟ್ ಇಲ್ಲಿವರೆಗೂ ಬಂದಿದ್ದಕ್ಕೆ ಒಂದು 50% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಟ್ ನಾನು ತುಂಬಾ ಸಾಧಿಸಿದ್ದೀನಿ
ಅನ್ನುವಂಥದ್ದು 100% ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇನ್ನೂ ಬೆಳಿಬಹುದಾಗಿತ್ತು, ಇನ್ನೂ ಕೂಡ ಬೆಳಿಬೇಕು ಅನ್ನುವಂಥ ಆಸಕ್ತಿ ಇದೆ. ದೇವರ ದಯೆಯಿಂದ ಆ ಬೆಳೆಯುವಂಥದ್ದು 100% ಆಗುವಂಥ ಚಾನ್ಸ್ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಖಂಡಿತವಾಗಿ ಮ್ಯಾಮ್, ಅದಾದಷ್ಟು ಶೀಘ್ರ ನಿಮ್ಮ ಕನಸುಗಳೆಲ್ಲ ಈಡೇರಲಿ ಅಂತ ಹೇಳ್ತಾ, ಮಹಿಳಾ ದಿನಾಚರಣೆಯ ವಿಶೇಷ ಸಂಚಿಕೆಯಲ್ಲಿ ಒಬ್ಬ ಯುವ ಯಶಸ್ವಿ ಮಹಿಳಾ ನಿರೂಪಕಿಯಾಗಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದೀರಾ. ಅದರ ಜೊತೆಗೆ ನಮ್ಮ ವೀಕ್ಷಕರ ಜೊತೆಗೆ ಸಾಕಷ್ಟು ಮಾಹಿತಿ ಮಾರ್ಗದರ್ಶನಗಳನ್ನು ಹಂಚಿಕೊಂಡಿದ್ದೀರಾ. ಅದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್, ನೀವು ನನ್ನನ್ನು ಒಂದು ಒಳ್ಳೆಯ ನಿರೂಪಕಿ, ಯಶಸ್ವಿ ನಿರೂಪಕಿ ಅಂತ ಹೇಳಿದಿರಿ. ಗೊತ್ತಿಲ್ಲ ನಾನು ಅದರಲ್ಲಿ ಎಷ್ಟು ಒಳ್ಳೆಯ ನಿರೂಪಕಿ, ಎಷ್ಟು ಯಶಸ್ವಿ ನಿರೂಪಕಿ ಅಂತ ಹೇಳಿ. ಅವೆಲ್ಲವೂ ನಮ್ಮ ಜನರಿಗೆ ಬಿಟ್ಟಿದ್ದು ಅಂತ ನಾನು ಅನ್ಕೊಳ್ತೀನಿ. ಹಾಗೆಯೇ ನನ್ನ ಊರಿಂದ ಈಗಲೂ ಕೂಡ ನನ್ನ ಊರಿನಲ್ಲಿ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಮಂಗಳೂರಲ್ಲಿ ಸಪೋರ್ಟ್ ಮಾಡಿದ್ದಾರೆ, ಹಾಗೆಯೇ ನಮ್ಮ ಸಮುದಾಯದವರು ಸಪೋರ್ಟ್ ಮಾಡಿದ್ದಾರೆ, ನನ್ನ ಫ್ಯಾಮಿಲಿ ಫಸ್ಟ್ ಆಫ್ ಆಲ್ ಸಪೋರ್ಟ್ ಮಾಡಿದ್ದಾರೆ ನನಗೆ. ಆಮೇಲೆ ತುಂಬಾ ಹಿತೈಷಿಗಳು ಸಪೋರ್ಟ್ ಮಾಡಿದ್ದಾರೆ. ಇದನ್ನ ಇಲ್ಲಿ ಬರೋದಕ್ಕೆ ನನಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲದಂತಹ ಫೀಲ್ಡ್ ಇದು. ನಾನು ಜರ್ನಲಿಸಮ್ಗೆ ಬರುವಾಗ ನನಗೆ ಏನು ಅಂದ್ರೆ ಏನು ಗೊತ್ತಿಲ್ಲ. ನಾನೊಬ್ರು ಆರ್ಟ್ಸ್ BA ವಿದ್ಯಾರ್ಥಿನಿ. ನಾನು ಜರ್ನಲಿಸಮ್ ಅನ್ನೋದಂತ ಫೀಲ್ಡ್ ಇದೆಯಾ ಅಂತ ತಿಳ್ಕೊಂಡು ಆ ನಂತರ ನಾನು ಹೋದವಳು. ಆ ಟೈಮಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ, ನಾನು ಹೈದರಾಬಾದಲ್ಲಿ ಇದ್ದಾಗ, ಹೈದರಾಬಾದ್ಗೂ ಮಂಗಳೂರಿಗೆ ಕನೆಕ್ಷನ್ ಇಲ್ಲದಂತಹ ಟೈಮಲ್ಲಿ ನನ್ನನ್ನ ಹೈದರಾಬಾದಲ್ಲಿ ಇದ್ದಾಗಲೂ ಕೂಡ ನೀನು ಹಂಗೆ ಇರು, ಚೆನ್ನಾಗಿರು, ಓದು, ಆ ಥರ ಎಲ್ಲ ಹೇಳ್ಕೊಟ್ಟವ್ರು ತುಂಬಾ ಜನ ಇದ್ದಾರೆ. ಪ್ರತಿ ರಾತ್ರಿ ಓದಿಸಿದವರು ತುಂಬಾ ಜನ ಇದ್ದಾರೆ. ಹಿಂಗೆ ಅಂತ ಹೇಳ್ಕೊಟ್ಟವ್ರು ತುಂಬಾ ಜನ ಇದ್ದಾರೆ. ಜೊತೆಗೆ ನನಗೆ ಮಾತನಾಡೋ ಕಲ್ಸದ್ದು, ನಿಮ್ಗೆ ಗೊತ್ತು ಮಂಗಳೂರು ಭಾಷೆ ಅಂತ ಹೇಳಿದ್ರೆ ಆಕ್ಸೆಂಟ್. ಈಗಲೂ ನಾನು ಹಿಂಗೆ ಮಾತಾಡುವಾಗ ನನ್ನ ಮಂಗಳೂರು ಆಕ್ಸೆಂಟ್ ಇದೆ, ಯಾಕೆ ಬಿಡಬೇಕು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಬಟ್ ಜನ ಅವೆಲ್ಲ ನನ್ನನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಒಬ್ಬ ನಿರೂಪಕಿಯಾಗಿ ನನ್ನನ್ನು ಗುರುತಿಸಿದ್ದಾರೆ. ಜೊತೆಗೆ ಅವಕಾಶ, ಓಕೆ ಇವಳು ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದ್ದಾರೆ. ಅದೆಲ್ಲದಕ್ಕೂ ಯಾರು ನನಗೆ ಇಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಇಷ್ಟು ದಿನ ನನ್ನ ಆಂಕರಿಂಗ್ ನ ನೋಡಿ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರಿಗೂ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳೋದಕ್ಕೆ ಬಯಸ್ತೀನಿ. ಹಾಗೇನೆ ನನ್ನನ್ನು ಒಬ್ಬಳನ್ನ ನಿಮ್ಮ ಇಂಟರ್ವ್ಯೂಗೆ ಕರೆಸಿ ಕನ್ಸಿಡರ್ ಮಾಡಿ ಒಂದು ಇಂಟರ್ವ್ಯೂ ಮಾಡೋದಕ್ಕೆ ನೀವು ಮನ್ಸು ಮಾಡಿ, ನೀವೆಲ್ಲರೂ ನನಗೆ ಇನ್ನೊಂದು ಸಪೋರ್ಟ್ ಅನ್ನು, ನಂಗೊಂದು ಬೂಸ್ಟ್ ಸಿಕ್ಕಂಗಾಯ್ತು ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇಡೀ ಟೀಮ್ಗೆ. ಹಾಗೇನೆ ನಿಮಗೂ ಕೂಡ ನೀವು ಹೇಳಿದ್ರಲ್ಲ, ಒಬ್ಬ ಮಾತು ತುಂಬಾ ಚೆನ್ನಾಗಿರ್ಬೇಕಾಗುತ್ತೆ. ನಿಮ್ಮ ಇಂಟರ್ವ್ಯೂ ಅಲ್ಲೂ ಕೂಡ ನನಗೆ ಅದೇ ಕಾಣಿಸ್ತಿದೆ. ತುಂಬಾ ಸೌಮ್ಯವಾಗಿ, ನಾವು ನೋಡಿ ತುಂಬಾ ಫಾಸ್ಟ್ ಆಗಿ ಮಾತಾಡ್ತೀನಿ. ಆಕ್ಚುಲಿ ನಾವು ಸ್ವಲ್ಪ ಪಟ ಅಂತ ಹೇಳ್ತೀವಿ, ಬಟ್ ತುಂಬಾ ಸೌಮ್ಯವಾಗಿ ತುಂಬಾ ಚೆನ್ನಾಗಿ ನೀವು ಮಾತನಾಡಿದ್ರಿ, ಪ್ರಶ್ನೆಗಳನ್ನ ಕೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಕೂಡ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇಷ್ಟು ಹೊತ್ತು ಯಶಸ್ವಿ ನಿರೂಪಕಿ ಕುಮಾರಿ ನವಿತಾ ಜೈನ್ ಅವರ ಜೊತೆಗೆ ಸಾಕಷ್ಟು ಮಾಹಿತಿ ಮಾರ್ಗದರ್ಶನವನ್ನ ಪಡೆದುಕೊಂಡಿದ್ದೇವೆ. ಇಂತಹ ಇನ್ನೊಂದು ವಿಶೇಷ ಅತಿಥಿಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಈ ಸಕ್ರಿಯ ಸದಸ್ಯೆಯ ಹೆಸರು ಪುಷ್ಪ. ಕಳೆದ 10 ವರ್ಷದಿಂದ ಯೋಜನೆಯಲ್ಲಿ ತೊಡಗಿಕೊಂಡಿರುವ ಇವರ ಆರಂಭದ ಬದುಕು ಹೀಗಿರಲಿಲ್ಲ. ಯೋಜನೆಯ ಪ್ರಗತಿ ನಿಧಿ ಸೌಲಭ್ಯವನ್ನ ಬಳಸಿಕೊಂಡು ಹಂತ ಹಂತವಾಗಿ ಸ್ವ ಉದ್ಯೋಗ ಆರಂಭಿಸಿದ ಇವರು ಮನೆಯಲ್ಲೇ ಹಲವು ರೀತಿಯ ವ್ಯಾಪಾರ ವ್ಯವಹಾರದಲ್ಲಿ ತನ್ನನ್ನ ತೊಡಗಿಸಿಕೊಂಡಿದ್ದಾರೆ. ಪುಷ್ಪ ಅವರಲ್ಲಿ ಪೇಪರ್ ಬಟ್ಟಲು ತಯಾರಿಕಾ ಘಟಕವಿದ್ದು, ಪತಿ ಪತ್ನಿಯರಿಬ್ಬರು ಬೇಡಿಕೆ ಆಧಾರದಲ್ಲಿ ತರಹೇವಾರಿ ತಟ್ಟೆಗಳನ್ನ ತಯಾರಿಸಿ ವ್ಯಾಪಾರ ಮಾಡುತ್ತಾರೆ. ಇದಲ್ಲದೆ ಇವರ ಮನೆಯಲ್ಲೇ ಜೆರಾಕ್ಸ್ ಮಿಷಿನ್ ಇಟ್ಟುಕೊಂಡಿದ್ದು ವ್ಯಾಪಾರ ಬಹಳ ಉತ್ತಮವಾಗಿದೆ. KDRDP ಸಂಸ್ಥೆಯಿಂದ ಸಂಘ ಮಾಡಿರೋದು 10 ವರ್ಷ ಆಯಿತು. ನಾವು ಜ್ಞಾನ ವಿಕಾಸಕ್ಕೆ ಅಂತ ಸೇರ್ಕೊಂಡು 6 ವರ್ಷ ಆಯಿತು. ನಾವು ಮೊದಲಿಗೆ ಬರೀ ಸಂಘದಲ್ಲಿ ಇದ್ಕೊಂಡು ಸಾಲ ತೊಗೊಳ್ತಿದ್ದೋ ಅಷ್ಟೇನೆ. ನಾನು ಜ್ಞಾನ ವಿಕಾಸಕ್ಕೆ ಸೇರ್ಕೊಂಡ್ಮೇಲೆ ಅದರಲ್ಲಿಂದ ನಾನು ಸಾಲ ತಗೊಂಡು ಸಹೋದ್ಯೋಗನ ಸ್ಟಾರ್ಟ್ ಮಾಡ್ಕೊಂಡೆ. ಸಹೋದ್ಯೋಗ ಸ್ಟಾರ್ಟ್ ಮಾಡಿಕೊಂಡು ಅದರಿಂದ ನನಗೆ ಜ್ಞಾನ ಅರ್ಜನೆ ಜಾಸ್ತಿ ಆಯಿತು ನನಗೆ. ಮತ್ತು ಮನೆಯನ್ನು ಯಾವ ಥರ ನಡ್ಕೊಂಡು ಹೋಗ್ಬೇಕು, ಮಕ್ಕಳನ್ನ ಯಾವ ಥರ ವಿದ್ಯಾಭ್ಯಾಸ ಮಾಡಬೇಕು, ಆರ್ಥಿಕವಾಗಿ ಹೆಂಗೆ ಮಾಡಬೇಕು, ಸಾಮಾಜಿಕವಾಗಿ ಯಾವ ಥರ ಮಾಡ್ಕೋಬೇಕು, ಶೈಕ್ಷಣಿಕವಾಗಿ ಯಾವ ಥರ ಇರಬೇಕು ಅನ್ನೋದನ್ನೆಲ್ಲ ನಾನು ಜ್ಞಾನ ವಿಕಾಸದಿಂದನೇ ಕಲ್ತ್ಕೊಂಡೆ. ಅದರಿಂದ ಬೇಜಾನು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲೇಳು, ಮನರಂಜನೆ ಕಾರ್ಯಕ್ರಮಕ್ಕೆ ಬೇಜಾನು ಅದರಿಂದ ನಾನು ತಿಳಿಪಡ್ಕೊಂಡೆ. ಅದರಿಂದ ಆಟೋಟ ಸ್ಪರ್ಧೆ ಆಗ್ಬೋದು, ಎಲ್ಲರಿಂದ ನಾವು ಇವಾಗ ಬಾಲ್ಯದಲ್ಲಿ ನಾವು ಆಡಿದ ಆಟೋಟ ಸ್ಪರ್ಧೆ ನಾವು ಈ ವಯಸ್ಸಿನಾಗ 50 ವರ್ಷದಾಗ ನಾವು ಆಟ ಆಡಬೇಕು ಅಂದರೆ ಖುಷಿ ಅಲ್ವಾ ಮೇಡಮ್ ಅವರೇ? ಅದನ್ನು ನಾವು ತಿಳ್ಕೊಂಡಿದ್ದೆ ಜ್ಞಾನ ವಿಕಾಸದಿಂದ. ಪ್ರವಾಸ ಹೋಗ್ತೀವಿ, ಪ್ರವಾಸನ ನಮಗೆ ವರ್ಷಕ್ಕೊಂದು ಸತಿ ಅದರಿಂದ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ. ಹಲವಾರು ದೇವಸ್ಥಾನಕ್ಕೆ ತೋರಿಸ್ತಾರೆ. ಮತ್ತು ಮುಂದುವರೆದಿಂದ ಸಂಘ ಸಂಸ್ಥೆಗಳನ್ನು ತೋರಿಸ್ತಾಯಿದ್ರು. ಇದು ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಬ್ಯಾಂಕ್ಗಳು, ಕೋರ್ಟು ಎಲ್ಲ ಕಡೆ ಒಳ್ಳೊಳ್ಳೆ ಕಡೆ ಹೋಗಿ ನಮಗೆ ಇದು ಮಾಡಿದ್ರು. ತಿಂಗಳಿಗೊಂದು ಸರ್ತಿ ಒಳ್ಳೊಳ್ಳೆ ನುರಿತಗಳಿಂದ ನಮಗೆ ಮಾಹಿತಿಗಳನ್ನು, ಹಲವಾರು ಮಾಹಿತಿಗಳನ್ನು ನಮಗೆ ಕಲಿಸ್ಕೊಟ್ರು. ಈ ಎಲ್ಲ ಒಂದು ಜ್ಞಾನ ವಿಕಾಸದಿಂದನೇ ಆಯಿತು. ಇದಕ್ಕಿಂತ ಹೆಚ್ಚಿನದಾಗಿ ನಾನು ಜ್ಞಾನ ವಿಕಾಸಕ್ಕೆ ಸೇರಿದ ಮೇಲೆ ಅದರಿಂದ ಬರೋ ಎಲ್ಲ ಸೌಲಭ್ಯಗಳನ್ನು ನಾನು ಅಳವಡಿಸ್ಕೊಂಡೆ.
ಒಂದು ಜೆರಾಕ್ಸ್ ಮಿಷಿನ್ ಆಗ್ಬೋದು, ಅಂಗಡಿ ಆಗ್ಬೋದು, ಮತ್ತು ಫ್ಯಾನ್ಸಿ ಸ್ಟೋರ್ ಆಗ್ಬೋದು, ಪೇಪರ್ ಪ್ಲೇಟ್ ಅಂಗಡಿ ಆಯಿತು, ಸೋಲಾರ್ ವಾಟರ್ ಹೀಟ್ರು, ಸೋಲಾರ್ ಲೈಟ್ ಹಾಕಿಸ್ಕೊಂಡೆ, ಅದರಿಂದ ಒಂದು ಗ್ರೀನ್ ವೇವ್ ಅಲೆ ಅಂತ ಕೊಟ್ಟರು, ಅದನ್ನು ತೊಗೊಂಡೆ. ಎಲ್ಲ ನಾನು ಜ್ಞಾನ ವಿಕಾಸಕ್ಕೆ ಸೇರ್ಕೊಂಡೇ ನಾನೆಲ್ಲ ಮಾಡ್ಕೊಂಡಿದ್ದೀನಿ ಮೇಡಮರೇ. ನಾನು ಏನೇ ಒಂದು ಸಾಲ ತೊಗೊಂಡ್ರು ನಾನು ಒಂದು ಸ್ವಂತ ಸಹೋದ್ಯೋಗಕ್ಕೆ ಬಳಸ್ಕೊಂಡಿದ್ದೀವಿ ಹೊರತು ಬೇರೆ ಇದಕ್ಕೆ ನಾನು ಬಳಸ್ಕೊಂಡೇ ಇಲ್ಲ. ಬೇರೆಯವ್ರಿಗೂ ನಾನು ಇದೇ ಥರನೇ ಹೇಳ್ತೀನಿ ಮೇಡಮರೇ, ನನ್ನ ಸಂಘದಲ್ಲಿ ತೊಗೊಂಡು ಏನೇ ಒಂದು ನೀವು ಸಾಲ ತೊಗೊಂಡ್ರು ದುರುಪಯೋಗ ಮಾಡಬೇಡ್ರಿ, ಅದರಿಂದ ನಿಮಗೆ 10 ರೂಪಾಯಿ ಬರೋಂಗೆ ಲಾಭ ಬರೋಂಗೆ ನೀವು ಮಾಡ್ಕೊಳ್ಳಿ. ಇವಿಷ್ಟೇ ಅಲ್ಲದೆ ಪುಷ್ಪ ಅವರು ಕಿರಾಣಿ ಅಂಗಡಿ ಮತ್ತು ಫ್ಯಾನ್ಸಿ ಸ್ಟೋರ್ ಹಾಗೂ ಬಟ್ಟೆ ವ್ಯಾಪಾರದಲ್ಲಿಯೂ ತನ್ನನ್ನ ತೊಡಗಿಸಿಕೊಂಡಿದ್ದು ಬೆಂಗಳೂರಿನ ಪುಟ್ಟ ಹಳ್ಳಿಯಲ್ಲಿ ಒಳ್ಳೆಯ ವ್ಯಾಪಾರ ಮಾಡುತ್ತಿದ್ದಾರೆ. ಯಾವುದೋ ಒಂದೇ ವೃತ್ತಿ ಅಥವಾ ಸ್ವ ಉದ್ಯೋಗವನ್ನ ಮಾಡುವ ಬದಲಿಗೆ ಏಕಕಾಲದಲ್ಲಿ ಜನರ ಅವಶ್ಯಕತೆಯ ಬೇರೆ ಬೇರೆ ಸೇವೆ ನೀಡುವ ಉದ್ಯೋಗ ನಡೆಸಿದರೆ ಒಳ್ಳೆಯ ಲಾಭ ಗಳಿಸಬಹುದು ಎನ್ನುವುದು ಪುಷ್ಪ ಅವರ ಅಭಿಪ್ರಾಯ. ಎಲ್ಲರೂ ಅಂದರೆ ನಮಗೆ ಇವಾಗ ಸ್ವಲ್ಪ ಅಂದರೆ ಅಂಗಡಿಯಲ್ಲಿ ಸ್ವಲ್ಪ ವ್ಯಾಪಾರ ಕಡಿಮೆ ಆಯಿತು. ಮಾರ್ಟ್ಗಳೆಲ್ಲ ಇದೀವಲ್ಲ, ಮತ್ತು ಇನ್ನೂ ಒಂದು ಅಂಗಡಿಗಳು ಎಲ್ಲ ಗಾಡಿಗಳಲ್ಲಿ ಬಂದು ಇಲ್ಲೇ ವ್ಯಾಪಾರ ಮಾಡ್ತಾರೆ. ಅದರಿಂದ ಎಲ್ಲ ಜನಗಳು ತಾಣಾಗೋದೆಸೆ ಸ್ವಲ್ಪ ಅಂಗಡಿ ನಮಗೆ ಕಡಿಮೆ ಆಯಿತು. ಮಾಮೂಲಿ ಬಳೆಯದು ಫ್ಯಾನ್ಸಿ ಸ್ಟೋರಿಂದ ಹೆಂಗೆ ನಡೆಯುತ್ತೋ ಹಂಗೆ ನಡೀತೆ. ಜೆರಾಕ್ಸ್ ಮಿಷಿನ್ ನಮ್ದು ಒಂದೇ ಇರೋದು, ಜೆರಾಕ್ಸ್ ಮಿಷಿನ್ ಚೆನ್ನಾಗಿ ನಡೀತೈತೆ, ಮತ್ತು ಹಳೆ ತಟ್ಟೆದು ನಡೀತೈತೆ ಮೇಡಮ್. ಯೋಜನೆಯ ಸುರಕ್ಷಾ ವಿಮಾ ಸೌಲಭ್ಯ ಮತ್ತು ಶಿಕ್ಷಣದ ಸೌಲಭ್ಯಗಳನ್ನ ಸಮರ್ಪಕವಾಗಿ ಬಳಸಿಕೊಂಡಿರುವ ಪುಷ್ಪ ಅವರು ತಮ್ಮ 2 ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ. ಇದಲ್ಲದೆ ಹಲವು ವಹಿವಾಟುಗಳು ಇದ್ದಾಗ್ಯೂ ಯೋಜನೆಯ ಚಟುವಟಿಕೆಯಲ್ಲಿ ಅತ್ಯುತ್ತಮವಾಗಿ ಭಾಗವಹಿಸಿ ಮಾದರಿ ಸದಸ್ಯರು ಎನಿಸಿದ್ದಾರೆ. ಮಹಿಳೆ ಆರ್ಥಿಕವಾಗಿ ಸದೃಢವಾಗಬೇಕು ಎಂದೊಮ್ಮೆ ನಿಶ್ಚಯಿಸಿದರೆ ಆಕೆಯನ್ನ ತಡೆಯುವವರು ಯಾರೂ ಇಲ್ಲ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಪುಷ್ಪ ಅವರ ಬದುಕು. ಇವರ ಬಿಡುವಿಲ್ಲದ ಛಲದ ಬದುಕಿಗೆ ಖಂಡಿತ ಶಹಬ್ಬಾಸ್ ಹೇಳಲೇಬೇಕು.